रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश हे कृष्णा करुणा सिन्धो दीनबन्धु जगत्पते गोपेश गोपिकान्त राधाकान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे कृष्ण कृष्ण महावीरा हे राम मोघ विक्रम दावागिना दह्यमानान् प्रपन्नं स्रातुमर्हतः कृष्ण कृष्ण महायोगिन् विश्वात्मा विश्वसम्भव भवता लोकनाथेन सनाथा वयमच्युतः नमस्ते वासुदेवाय सर्वभूतक्षयाय च ऋषिकेश नमस्तुभ्यं प्रपन्नं पाहि मां प्रभो नमो विष्णुपादाय कृष्णप्रेष्ठाय भूतले ಶ್ರೀಮತೆ ಭಕ್ತಿ ವಿಕಾಸ ಸ್ವಾಮಿ ಇತಿ ನಾಮಿನಿ ಹರೇ ಕೃಷ್ಣ ಶ್ರೀಕೃಷ್ಣನ ದಿವ್ಯ ಲೀಲೆಗಳು ಸ್ಕ್ರೀನ್ ಶೇರ್ ಮಾಡ್ತೀನಿ ಜಯ ರಾಧಾ ಮಾಧವ ಮಾಧವ ಹರೇ ಕೃಷ್ಣ ಬ್ರಾಹ್ಮಣ ಪತ್ನಿಯರ ಉದ್ಧಾರ. ನಾವು ನಿನ್ನೆ ಕಾಳಿಯನ ಉದ್ಧಾರ ನೋಡಿದ್ವಿ ಅಲ್ವಾ? ಕಾಳಿಯ ವಿಷ ಸ್ವರೂಪ ಭಗವಂತನ ಭಕ್ತರನ್ನ ಕೊಲ್ಲಕ್ಕೆ ಅಂತ ಬಂದಿದ್ದ, ಇವನಲ್ಲಿ ವಿಷ ಹಾಕಿ ಅವರನ್ನು ಉದ್ಧಾರ ಮಾಡ್ದ. ಇಲ್ಲಿ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಭಗವಂತನ ಅನುಗ್ರಹ ಆಗ್ಲಿಲ್ಲ. ಭಗವಂತನ ಲೀಲೆಗಳನ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಒಬ್ಬ ಕಾಳಿಯನನ್ನ ಉದ್ಧಾರ ಮಾಡ್ತಾನೆ, ಆದ್ರೆ ಅನುಗ್ರಹ ಮಾಡ್ತಾನೆ ಕಾಳಿಯನನ್ನ, ಬ್ರಾಹ್ಮಣರಿಗೆ ಅನುಗ್ರಹ ಮಾಡೋದಿಲ್ಲ. ಏನ್ ತೋರ್ಸುತ್ತೆ ಇದರಲ್ಲಿ? ಅವನು ಬ್ರಾಹ್ಮಣ ಆಗಿರ್ಲಿ, ವಿಷ ಹಾವಾಗಿರ್ಲಿ, ಕ್ರಿಮಿ ಕೀಟಗಳಾಗಿರ್ಲಿ, ರಾಕ್ಷಸ ಆಗಿರ್ಲಿ, ಒಂದು ದೇವತೆ ಆಗಿರ್ಲಿ, ಭಗವಂತನ ಅನುಗ್ರಹಕ್ಕೆ ಭಕ್ತಿ ಅಷ್ಟೇ ಮುಖ್ಯ, ಸ್ಮರಣೆ ಅಷ್ಟೇ ಮುಖ್ಯ. ಯಾವ ಕರ್ಮಕಾಂಡ ಅದೇ ತೋರಿಸುತ್ತೆ. ಇವಾಗ ಈ ಲೀಲೆಯಲ್ಲಿ ಏನೆಲ್ಲ ಯಜ್ಞ ಮಾಡ್ತಾ ಇದ್ರು ಬ್ರಾಹ್ಮಣರು, ಅವರಿಗೆ ಭಗವಂತ ಅನುಗ್ರಹನೇ ಮಾಡ್ಲಿಲ್ಲ. ಬ್ರಾಹ್ಮಣ ಪತ್ನಿಯರಿಗೆ ಅನುಗ್ರಹ ಮಾಡ್ಬಿಟ್ಟ ಭಗವಂತ. ಅವ್ರೇನ್ ಮಾಡಿದ್ರು? ಯಾವ ಯಜ್ಞ ವೇದ ಯಾವ ವೇದ ಅಂತ ಪಾರಂಗತರೇನಲ್ಲ ಅವರು ಬ್ರಾಹ್ಮಣ ಪತ್ನಿಯರು, ಆದ್ರೆ ಬ್ರಾಹ್ಮಣರು ಪಾರಂಗತರು, ಅವ್ರಿಗೆ ಅನುಗ್ರಹ ಮಾಡ್ಲಿಲ್ಲ. ಹೇಗೆ, ಯಾಕೆ ಅನ್ನೋದನ್ನ ನಾವು ಇವತ್ತಿನ ಲೀಲೆಯಲ್ಲಿ ಯಥಾಶಕ್ತಿ ಯಥಾಮತಿ ನೋಡೋಣ. ಭಗವಂತ ಕೃಷ್ಣ ಬಲರಾಮರು ಗೋಕುಲ ವೃಂದಾವನದಲ್ಲಿ ದಿನೇ ದಿನೇ ವಿಶಿಷ್ಟವಾದ ಲೀಲೆಗಳನ್ನ, ಅಲೌಕಿಕವಾದ ಲೀಲೆಗಳನ್ನ ಮಾಡ್ತಿದ್ದಾರೆ. ಒಂದು ದಿನ ಹೀಗೆ ದಿನನಿತ್ಯದ ಕರ್ತವ್ಯ ಹಸು ಮೇಯಿಸೋದು, ಕಾಡಿಗೆ ಹೋಗಿದ್ದಾರೆ. ದೂರದಲ್ಲೇ ವೃಂದಾವನದ ಸ್ವಲ್ಪ ಸಮೀಪದಲ್ಲಿ ದೂರದಲ್ಲಿ ಒಂದು ಬ್ರಾಹ್ಮಣರ ತಾಂಡ ಇತ್ತು. ಅಲ್ಲಿ ಬ್ರಾಹ್ಮಣರು ನಿತ್ಯ ಅಗ್ನಿಹೋತ್ರಗಳನ್ನ ಮಾಡ್ತಾ ಇದ್ರು. ಇಲ್ಲಿ ಕೃಷ್ಣ ಬಲರಾಮರು ಕಾಡಲ್ಲಿ ಹಸು ಮೇಯಿಸ್ತಿದ್ದಾರೆ. ಬೆಳಿಗ್ಗೆ ಆಯ್ತು, ಮಧ್ಯಾಹ್ನ ಬಿಸಿಲು ಶುರು ಆಯ್ತು, ಹೊಟ್ಟೆ ಹಸು ಪ್ರಾರಂಭ ಆಯ್ತು. ಪ್ರತಿದಿನ ಮನೆಯಿಂದ ಬುತ್ತಿ ತರ್ತಿದ್ದವರು ಇವತ್ತು ಯಾಕೆ ತರ್ಲಿಲ್ಲ ಕಾಣುತ್ತೆ. ಪ್ರತಿದಿನ ಮನೆಯಿಂದ ಬುತ್ತಿ ತರ್ತಾ ಇದ್ರು. ಎಲ್ರು ಅದನ್ನ ಕೃಷ್ಣ ಬಲರಾಮರಿಗೆ ಕೊಟ್ಟು ತಾವು ತಿಂದು ಖುಷಿ ಪಡ್ತಾ ಇದ್ರು. ಇವತ್ತು ಯಾಕೆ ಊಟ ತರ್ಲಿಲ್ಲ ಮನೆಯಿಂದ ಬುತ್ತಿ? ಅಮ್ಮಂದ್ರು ಯಾಕೆ ಮಾಡ್ಕೊಟ್ಟಿಲ್ಲ? ಯಾರಿಗೂ ಮಾಡ್ಕೊಟ್ಟಿಲ್ಲ ಇವತ್ತು ಬುತ್ತಿ. ಯಾಕೆ ಮಾಡ್ಕೊಡ್ಬೇಕು ಅನ್ನೋ ಬುದ್ಧಿ ಭಗವಂತ ಕೊಡ್ಲಿಲ್ಲ ಅವರಿಗೆ, ಖಾಲಿ ಕಳ್ಸಿದ್ದಾರೆ. ಸರಿ, ಗೋಪ ಬಾಲಕರ ಆಟ ಆಡ್ತಾ ಮಧ್ಯಾಹ್ನ ಆಯ್ತು. ಹೇಳ್ತಾರೆ, ಕೃಷ್ಣ ಕ್ಷುತ್ನ ತತ್ ಶಾಂತಿಂ ಕರ್ತುಂ ಅರ್ಹತಃ. ಕ್ಷುತ್ ಅಂದ್ರೆ ಹಸಿವು. ಏಷಾ ವೈ ಬಾಧತೆ ಕ್ಷುತ್. ಓ ಕೃಷ್ಣ ಬಲರಾಮರೇ, ನಮಗೆ ಕ್ಷುತ್ ತಿಟ್ ಅಂದ್ರೆ ಬಾಯಾರಿಕೆ, ಕ್ಷುತ್ ಅಂದ್ರೆ ಹಸಿವು. ನನಗೆ ಹಸಿವು ಕಾಡ್ತಾ ಇದೆ. ಏಷಾ ವೈ ಬಾಧತೆ, ಬಾಧೆ ಕೊಡ್ತಾ ಇದೆ ನಮ್ಗೆ ಹಸಿವು. ಅದಕ್ಕೆ ಏನ್ ಮಾಡ್ಬೇಕು?
ನಮ್ಗೆ ದಯವಿಟ್ಟು ಏನಾದ್ರು ಸ್ವಲ್ಪ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ ಗೋಪ ಬಾಲಕರು ಕೃಷ್ಣ ಬಲರಾಮರು. ಯಾಕ್ರಪ್ಪ ಇಷ್ಟು ದಿನ ಮನೆಯಿಂದ ತರ್ತಾ ಇದ್ರಿ, ಇವತ್ತು ಯಾಕೆ ತರ್ಲಿಲ್ಲ ಅಂತ ಕೇಳಿಲ್ಲ ಕೃಷ್ಣ. ಅಲ್ಲಿ ಏನೋ ಒಂದು ಲೀಲೆ ಮಾಡ್ಬೇಕು ಭಕ್ತರಿಗೋಸ್ಕರ, ಯಾರನ್ನೋ ಉದ್ಧಾರ ಮಾಡ್ಬೇಕು, ಅದಕ್ಕೋಸ್ಕರ ಭಗವಂತ ಆ ಬುದ್ಧಿ ಕೊಡ್ಲಿಲ್ಲ. ಒಂದ್ ವೇಳೆ ಏನಾದ್ರು ಬುದ್ಧಿ ತಂದು ಕೊಟ್ಟಿದ್ರೆ ಮನೆಯಿಂದ ಬ್ರಾಹ್ಮಣರು ಪತ್ನಿ ಉದ್ಧಾರ ಆಗ್ತಿರ್ಲಿಲ್ಲ. ಏನಾಗತ್ತೆ ಅದು ಒಳ್ಳೇದಕ್ಕೆ ಆಗ್ತಾ ಇರುತ್ತೆ. ಹಿಂಗಾಗಿದ್ದಕ್ಕೆ ತಾನೇ ಭಗವಂತನ ಅನುಗ್ರಹ ಆಯ್ತು. ಸರಿ, ಬಾಲಕರು ಕೇಳ್ತಾ ಇದಾರೆ, ಕೃಷ್ಣ ನಮ್ಗೆ ಹಸಿವಾಗ್ತಾ ಇದೆ, ಏನಾದ್ರು ವ್ಯವಸ್ಥೆ ಮಾಡಪ್ಪ. ಸರಿ, ಭಗವಂತ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಒಂದ್ ಕೆಲಸ ಮಾಡಿಯಪ್ಪ. ಪ್ರಯಾತ ದೇವ ಯಜನಂ ಬ್ರಾಹ್ಮಣ ಬ್ರಹ್ಮವಾದಿನಃ. ಬ್ರಾಹ್ಮಣ ಬ್ರಹ್ಮವಾದಿನಃ, ಅವ್ರಿಗೆ ಅವ್ರ ಭಕ್ತರಲ್ಲ, ಅವರು ಬ್ರಹ್ಮವಾದಿಗಳು ಅಷ್ಟೇನೆ. ಯಾರು ಬ್ರಹ್ಮವಾದಿಗಳಾಗಿರ್ತಾರೆ ಅವರು ಭಕ್ತರಾಗಿರೋದಿಲ್ಲ. ಏನೋ ಯಾವ್ದೋ ಒಂದು ಪೂಜೆ ಮಾಡ್ಬೇಕು, ಯಜ್ಞ ಮಾಡ್ಬೇಕು, ಮಕ್ಕಳಾಗಕ್ಕೊಂದ್ ಯಜ್ಞ, ಮದುವೆ ಆಗಕ್ಕೊಂದ್ ಯಜ್ಞ, ಸ್ವರ್ಗಕ್ಕೆ ಹೋಗಕ್ಕೊಂದ್ ಯಜ್ಞ, ಅಶ್ವಮೇಧ ಯಜ್ಞ, ಪುತ್ರ ಕಾಮೇಷ್ಟ ಯಜ್ಞ, ಯಾವ್ದ್ಯಾವ್ದೋ ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ಇಲ್ಲಿ ಹತ್ತಿರದಲ್ಲಿ ಬ್ರಾಹ್ಮಣರಿದ್ದಾರೆ, ಅವ್ರು ಬ್ರಹ್ಮವಾದಿಗಳು. ಹೋಗಿ ಸತ್ರ ಮಾಂಗೀರಸಂ ನಾಮ ಹಿ ಹಸತೆ. ಹಸತೆ ಅಂದ್ರೆ ಏನು ಅಂದ್ರೆ ಒಂದು ಯಜ್ಞವನ್ನ ಮಾಡ್ತಿದ್ದಾರೆ ಬ್ರಾಹ್ಮಣರು, ಆಚರಿಸ್ತಾ ಇದ್ದಾರೆ. ಅಂಗೀರಸ ಯಜ್ಞ ಅದು. ಆ ಯಜ್ಞದ ಹೆಸರು ಅಂಗೀರಸ ಯಜ್ಞ. ಹೋಗಿ ಯಜ್ಞ ಮಾಡ್ಬೇಕಾದ್ರೆ ಬ್ರಾಹ್ಮಣ ಪತ್ನಿಯರೆಲ್ಲ ಅಡಿಗೆ ಮಾಡಿರ್ತಾರಲ್ಲ, ಸಿಕ್ಕಿದ್ರೆ ಸಿಕ್ಬೋದು ಹೋಗಿ ಅಂತ ಕಳಿಸ್ತಾನೆ ಕೃಷ್ಣ. ಸರಿ, ಅಲ್ಲಿ ಹೋದ್ಮೇಲೆ ಆಹಾರಕ್ಕೋಸ್ಕರ ಯಾಚನೆ ಮಾಡಿ ಬೇಡ್ರಿ. ತತ್ರ ಗತ್ತೋದನೋ ಗೋಪ ಯಾಚತಾ ದ್ವಿಜಸರ್ದಿತಾ. ದ್ವಿಜ ಅಂದ್ರೆ ಬ್ರಾಹ್ಮಣರು. ಬ್ರಾಹ್ಮಣರ ಹತ್ರ ಹೋಗಿ ಅನ್ನಕ್ಕೆ ಬೇಡಿಕೆ ಕೊಡಿ, ಅಂದ್ರೆ ಕೇಳಿಕೊಡಿ, ಅನ್ನ ಕೊಡಿ ಅಂತ. ಸಂಕೋಚ ಏನ್ ಪಡ್ಕೋಬೇಡಿ, ದಾನ ಕೇಳೋದಕ್ಕೆ ಸಂಕೋಚ ಪಡ್ಕೋಬೇಡಿ. ಕೃಷ್ಣಗೋಸ್ಕರ ತಾನೆ, ಕೇಳಿ. ಬೈತಾರ, ಬೈಸ್ಕೊಂಬನ್ನಿ. ಎಲ್ಲದಕ್ಕೂ ಅನ್ವಯಿಸುತ್ತೆ ಅದು. ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ ಬೈತಾರೆ, ಬೈಸ್ಕೊಬನ್ನಿ. ಹಣ ಕೇಳಕ್ ಹೋದಾಗ ಬೈತಾರೆ, ಬೈಸ್ಕೊಳ್ಳಿ. ಒಡೆ ಕೈ ಎತ್ತುತ್ತಾರೆ. ಒಂದು ಘಟನೆ ಆಗಿತ್ತು 2-3 ವರ್ಷದ ಹಿಂದೆ. ನಮ್ಮ ಡಿಒಟಿ ಒಬ್ರು ಫಾರ್ಮ್ ಕೊಡಕ್ಕೆ ಅಂತ ಹೋಗಿದ್ದಾರೆ. ಕಾಂಟ್ರಿಬ್ಯೂಷನ್ ಕೊಡ್ತೀರಾ ಅಂತ ಹೇಳಿದ್ದಾರೆ, ಒಡೆಗೆ ಬಂದಿದ್ದಾರೆ. ಒಂದ್ ವೇಳೆ ಹೊಡೆದೇ ಉದ್ಧಾರ ಆಗ್ತಾ ಇದ್ದ ಹುಡುಗ, ಇವನ್ ಪಾಪ ಎಲ್ಲ ಅವನ್ ತಗೊಳ್ತಾ ಇದ್ದ. ಭಗವಂತನಿಗೋಸ್ಕರ ಸಂಕೋಚ ಪಡಬಾರ್ದು. ಬೈತಾರೆ, ಬೈಸ್ಕೊಂಡ್ ಬನ್ನಿ. ಕೃಷ್ಣ ಗೊತ್ತು ಬ್ರಾಹ್ಮಣರು ಬೈತಾರೆ ಹೋದಾಗ ಅಂತ. ಆದ್ರೂ ಹೇಳ್ತಾನೆ, ಸಂಕೋಚ ಪಟ್ಕೋಬೇಡಿ. ಇತ್ಯಾದಿಷ್ಟ ಭಗವತ ಗತ್ವ ಯಾಚಂತ ತೇ ತಥಾ ಕೃತಾಂಜಲಿ ಪುಟ ವಿಪ್ರಾನ್ ದಂಡವತ್ ಪರಿತಾಭುವಿ. ಹೋಗಿದ ತಕ್ಷಣ ಏನ್ ಮಾಡ್ಬೇಕು, ದಂಡವತ್ ನಮಸ್ಕಾರ ಹಾಕ್ಬೇಕು ಬ್ರಾಹ್ಮಣರಿಗೆ. ಅವ್ರು ಮೂರ್ಖರ, ಮುಠಾಳ್ರ, ಬುದ್ಧಿವಂತರ ಬೇಕಾಗಿಲ್ಲ, ಬ್ರಾಹ್ಮಣರು ತಾನೆ ದಂಡವತ್ ನಮಸ್ಕಾರ ಹಾಕ್ಬಿಡಿ. ಇದನ್ನೇ ತೋರ್ಸೋದು ವೈದಿಕ ತತ್ವಗಳು. ಏನ್ ಹೇಳುತ್ತೆ, ಒಬ್ಬ ಬ್ರಾಹ್ಮಣ ಬುದ್ಧಿವಂತನೇ ಆಗಿರ್ಬೇಕು ಅಂತ ಏನಿಲ್ಲ. ಜಾತಿಯಿಂದ ಬ್ರಾಹ್ಮಣನಾಗಿರ್ತಾನೆ, ಮೂರ್ಖ ಆಗಿರ್ತಾನೆ. ಇವ್ರು ಅದೇ ಈಗ ಮುಂದೆ ಹೇಳ್ತಾರೆ, ಬ್ರಾಹ್ಮಣರು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಜನವಾರ ಹಾಕಿದೀವಿ ಅಷ್ಟೇನೆ ದಂಡಕ್ಕೆ, ಆದ್ರೆ ನಮ್ಗೆ ಬುದ್ಧಿ ಇಲ್ಲ, ಯಾವ್ದೋ ಕಾಮ್ಯ ಕರ್ಮಲ್ಲಿ ಸಿಕ್ಕಾಕೊಂಡು ಒದಾಡ್ತಾ ಇದೀವಿ ಅಂತ. ಆದ್ರೆ ಕೃಷ್ಣ ಹೇಳ್ಕೊಡೋದೇನಂದ್ರೆ, ಅವನು ಬ್ರಾಹ್ಮಣ, ಜನವಾರ ಇದೆಯಲ್ಲ ಮೈ ಮೇಲೆ, ದಂಡವತ್ ನಮಸ್ಕಾರ ಮಾಡ್ಬಿಡಿ. ಮಾಡಿ ಹೇಗೆ ಕೇಳಬೇಕು, ಅಂಜಲಿ ಪುಟ ಕೃತಾಂಜಲಿ ಪುಟ. ಅಂಜಲಿ ಬದ್ಧನಾಗಿದೆ ಅಂದ್ರೆ 2 ಕೈ ಜೋಡಿಸಿ. ಭಿಕ್ಷೆ ಬಿಡ್ಬೇಕಾದ್ರೆ ಹೇಗೆ, ದಾನ ಕೇಳ್ಬೇಕಾದ್ರೆ ಹೆಂಗೆ ಕೈ ಜೋಡಿಸಿ ಕೇಳ್ತೀವಿ, ಹಾಗೆ ಹೋಗಿ ಕೇಳಿ. ಪ್ರತಿಯೊಂದರಲ್ಲೂ ನಾವು ಪಾಠ ಕಲಿಯೋದಿದೆ. ಯಾರೇ ಆಗಿರ್ಲಿ ಅವರು. ಇವರು ವೈಶ್ಯ ಸಮಾಜ ಅಲ್ವಾ, ಇವರು ಬ್ರಾಹ್ಮಣರಲ್ಲ, ಕೃಷ್ಣ ಬ್ರಾಹ್ಮಣ ಅಲ್ಲ, ವೈಶ್ಯ ಸಮಾಜದಲ್ಲಿ ಬೆಳೆದಿರೋಂಥವ್ರು. ಯಾರೋ ಒಬ್ರಿಬ್ರು ಇದ್ರು ಅಷ್ಟೇ ಬ್ರಾಹ್ಮಣರು ಅಲ್ಲಿ. ಸೊ ನಾವು ಬ್ರಾಹ್ಮಣರ ಹತ್ರ ಹೋಗ್ಬೇಕಾದ್ರೆ ವರ್ಣದಲ್ಲಿ ನಮ್ಗಿಂತ ಶ್ರೇಷ್ಠರಾದವ್ರ ಹತ್ರ ನಾವೇನ್ ಮಾಡ್ಬೇಕು, ಕೃತಾಂಜಲಿ ಪುಟರಾಗ್ಬೇಕು. ಕೃಷ್ಣ ಭಗವಂತನೇ ಆದ್ರೂ ನಾರದರು ಬಂದಾಗ ಎದ್ದಿಂದ್ಕೊಂಡು ಅವರಿಗೆ ಪಾದಾಭಿವಂದನೆ ಮಾಡ್ತಾ ಇದ್ದ. ಧರ್ಮರಾಯ ಬಂದ್ರೆ ಅವರಿಗೆ ಪಾದಾಭಿವಂದನೆ ಮಾಡ್ತಾ ಇದ್ದ. ಕುಂತಿ ಗಾಂಧಾರಿ ಬಂದ್ರೆ ಅವರಿಗೆ ಪಾದಾಭಿವಂದನೆ ಮಾಡ್ತಾ ಇದ್ದ. ಧೃತರಾಷ್ಟ್ರನಿಗೂ ನಮಸ್ಕಾರ ಮಾಡ್ತಾ ಇದ್ದ. ಯಾಕಂದ್ರೆ ಅವರು ಕ್ಷತ್ರಿಯರು, ಬ್ರಾಹ್ಮಣರು. ಅವ್ರಿಗೆ ನಾವು ಕೃತಾಂಜಲಿ ಪುಟೆ ವಿಪ್ರಾನ್. ವಿಪ್ರ ಅಂದ್ರೆ ಬ್ರಾಹ್ಮಣ. ದಂಡವತ್ ಪತಿತಾಭುವಿಹಿ. ಸರಿ, ಏನ್ ಮಾಡ್ಬೇಕು ನೀವು, ಕೈ ಜೋಡಿಸಿ ನಿಂತ್ಕೊಳ್ಳಿ. ಹೋಗಿ ದಾನ ಕೇಳಿ. ಏನಂತ ಕೇಳಬೇಕು, ಹೇ ಭೂಮಿ ದೇವ ಅಂತ ಕೇಳಬೇಕು. ನಾವು ಹೋಗ್ಬಿಟ್ಟು ದಾನ ಕೊಡ್ರಿ ಅಂತ ಕೇಳಬಾರ್ದು. ಅಯ್ಯ ಸ್ವಲ್ಪ ದಾನ ಕೊಡಿಯಪ್ಪ, ಭಗವಂತನ ಸೇವೆ ಮಾಡ್ಬೇಕು ಅಂತ ಕೇಳ್ಬೇಕು ನಾವು. ಕೇಳ್ಬೇಕು, ಹೇ ಭೂಮಿ ದೇವ
ಶೃಣುತ ಕೃಷ್ಣಸ್ಯ ದೇಶಕಾರಿಣಃ, ಕೃಷ್ಣಸ್ಯ ಆದೇಶಕಾರಿಣಃ, ಕೃಷ್ಣನ ಆದೇಶ ಆಗಿದೆಯಪ್ಪ, ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ಭಿಕ್ಷೆ ಬೇಡೋದಕ್ಕೆ, ದಯವಿಟ್ಟು ಕೊಡಿ. ಅದಕ್ಕೆ ಭಕ್ತರು ಒಬ್ಬರ ಮನೆಗೆ ಹೋದಾಗ ಭಿಕ್ಷೆ ಕೇಳೋಕಲ್ಲ ಹೋಗಿರೋದು, ಅವ್ರಿಗೆ ಭಿಕ್ಷೆ ಕೊಡಕ್ ಹೋಗಿರೋದು. ಯಾರಿಗೆ ಅರ್ಥ ಆಗುತ್ತೆ ಇದು? ಅವ್ರಿಗೆ ಅರ್ಥ ಆಗಲ್ಲ. 5 ರೂಪಾಯಿ, 1 ರೂಪಾಯಿ, 10 ರೂಪಾಯಿ ಎಲ್ಲ ಕೊಡ್ತಾರೆ, ಪರವಾಗಿಲ್ಲ ತಗೊಳ್ಳಿ. ಅದೆಲ್ಲ ಅನುಭವ ಆಗಿದೆ. ನಾವು ಹೋಗಿದ್ವಿ ಭಿಕ್ಷೆ ಬೇಡೋದಕ್ಕೆ ಭಗವಂತನಿಗೆ. ದೊಡ್ಡ ಅಂಗಡಿ ಇಟ್ಕೊಂಡಿರ್ತಾರೆ, ದೊಡ್ಡ ಜ್ಯುವೆಲ್ರಿ ಶಾಪ್ ಇರುತ್ತೆ, ಬಟ್ಟೆ ಅಂಗಡಿ ಇರುತ್ತೆ. ಆ ತಿಜೋರಿ ತೆಗೆದ್ಬಿಟ್ಟು ಏನ್ ಹೇಳ್ತಾರೆ ಅದಕ್ಕೆ, ಗಲ್ಲಾ ಪೆಟ್ಟಿಗೆ, ಅದಲ್ಲಿ ಚಿಲ್ಲರೆ ಕಾಸನ್ನ ಹುಡುಕಿ ಹುಡುಕಿ ಕೊಡ್ತಾರೆ, ತಗೊಳ್ಳಿ ಪರವಾಗಿಲ್ಲ. ಭಗವಂತ ಅವ್ರ ಕೈಲಿ ಕೊಡ್ಸಿಲ್ಲ ಅಷ್ಟೇನೆ, ಕೋಟಿ ಕೋಟಿ ವ್ಯವಹಾರ ಮಾಡ್ತಾರೆ ಅವರು. ಆದ್ರೆ ಕೊಡೋದೆಷ್ಟು? 1 ರೂಪಾಯಿ, ಯಾವ್ದೋ ಅರ್ಧೋಗಿರೋದು, ಮುರಿದೋಗಿರೋ 10 ರೂಪಾಯಿ, ಇದೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಇಟ್ಕೊಂಡಿದೀವಿ ನಾವು, ಇದೆ ನಮ್ಮ ಹತ್ರ. ಒಂದಿನ ಹೋದ್ರೆ, 1 ಗಂಟೆ ಹೋದ್ರೆ 325 ರೂಪಾಯಿ ಕಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಎಕ್ಸಾಂಪಲ್ಗೆ. ಟೈಮ್ಸ್ ಯಾರೋ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅನಾಮಧೇಯ ತಗೊಳ್ಳಿ ಅಂತ ಮಾಡ್ತಾರೆ. ನಾವು ಕೇಳ್ತಾ ಇರೋದು ನಮಗೋಸ್ಕರ ಅಲ್ಲ, ಅದು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು, ಭಗವಂತನಿಗೋಸ್ಕರ. ಈ ಹುಡುಗರ ಮೂಲಕ ಭಗವಂತ ಯಾಕೆ ಮಾಡುತ್ತೆ ಅಂದ್ರೆ, ಹುಡುಗರು ಉದ್ಧಾರ ಮಾಡ್ಬೇಕಲ್ಲ, ಗೋಪ ಬಾಲಕರನ್ನ ಅವ್ರಿಗೆ ಪ್ರೀತಿ ಕೊಡ್ಬೇಕಲ್ಲ, ಬ್ರಾಹ್ಮಣ ಪತ್ಯರು ಉದ್ಧಾರ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಕೃಷ್ಣ ಈ ಒಂದು ವ್ಯವಸ್ಥಿತವಾದ ಲೀಲೆ ಮಾಡ್ತಾನೆ. ಅವನ್ ಏನ್ ಮಾಡ್ತಾನೆ ಅದು ಅವನ ಖುಷಿಗೋಸ್ಕರ ಮಾಡ್ತಾ ಇರ್ತಾನೆ. ನಾವು ಅದ್ರಲ್ಲಿ ಪಾತ್ರಧಾರಿಗಳು ಅಷ್ಟೇ. ಹೋಗಿ ಹೇಗ್ ಕೇಳ್ಬೇಕಂದ್ರೆ, ಹೋ ಭೂಸುತ್ರೆ, ಭೂಮಿ ದೇವರೇ, ಪ್ರಾಪ್ತಾನ್ ಜಾನಿತ ಭದ್ರಂಬೋ ಗೋಪ ಅನ್ನೋ ರಾಮಚೋದಿತಾನ್, ನಾವಿಲ್ಲಿ ಕಾಡಿಗೆ ಬಂದಿದೀವಪ್ಪ, ಹಸು ಮೇಯಿಸ್ತಾ ಇದ್ವಿ, ಹೊಟ್ಟೆ ಹಶ್ವಾಯ್ತು, ಕೃಷ್ಣ ಇಲ್ಲಿ ಹೋಗಿ ಅಂತ ಕಳಿಸಿದ್ದಾನೆ, ದಯವಿಟ್ಟು ನಾವು ಬಂದಿದ್ದೀವಿ ಅನ್ನೋದು ಸ್ವಲ್ಪ ಗಮನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರಾಪ್ತಾನ್ ಜಾನೀತ ಭದ್ರಂ. ಕೆಲವರು ನಾವು ಬಂದಿದ್ದೀವಿ ಅನ್ನೋ ನೋಡೋದೇ ಇಲ್ಲ. ಸರ್ ನಾವು ಕೃಷ್ಣ ಡಿವೋಟೀಸ್ ಬಂದಿದ್ದೀವಿ, ಕೇರೆ ಮಾಡೋದಿಲ್ಲ, ಆರಾಮಾಗಿ ಅವ್ರ ಮೊಬೈಲಲ್ಲಿ ಬ್ಯುಸಿ ಆಗಿರ್ತಾರೆ. ಕಾಫಿ ಟೀ ಕುಡ್ಕೊಂಡು ಹೋಟ್ಲ್ಗಳಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸರ್ ನಾವು ಕೃಷ್ಣ ಸೇವೆಗೋಸ್ಕರ ಬಂದಿದ್ದೀವಿ, ಕಾಂಟ್ರಿಬ್ಯೂಷನ್ಗೆ ಅಥವಾ ಬುಕ್ ಡಿಸ್ಟ್ರಿಬ್ಯೂಷನ್ ಬಂದಿದ್ದೀವಿ. ಕೇಳಿಸ್ಕೊಳ್ರಿ ಹೋಗ್ಲಿ, ಪ್ರಾಪ್ತಾನ್ ಜಾನೀತ ಭದ್ರಂ. ಈ ಕಡೆ ತಿರುಗಿ ನೋಡಿ ಹೋಗ್ಲಿ, ಬುಕ್ ಇದೆ ನೋಡಿ ಕೈಯಲ್ಲಿ, ರಾಮಾಯಣ, ಭಗವದ್ಗೀತಾ, ಭಾಗವತ ಇದೆ ನೋಡಿ ಅಟ್ಲೀಸ್ಟ್. ನೋಡೋದಿಲ್ಲ. ದಯವಿಟ್ಟು ನಾವು ಬಂದಿರೋದನ್ನ ಗಮನಕ್ಕೆ ತಂದುಕೊಳ್ಳಿ. ಯಾರೋ ಗೊಲ್ರು ಹುಡುಗರು ಬಂದಿದ್ದಾರೆ, ದನಕಾಯಿ ಹುಡುಗರು ಬಂದಿದ್ದಾರೆ ಅಂತ ನಿಮ್ಮ ಅಹಂಕಾರ ತೋರಿಸ್ಬೇಡಿ. ನೀವು ಬ್ರಾಹ್ಮಣರೇ ಇರ್ಬೋದು. ರೆಸ್ಪೆಕ್ಟ್ ಅನ್ನೋದು ಒಬ್ಬ ಬ್ರಾಹ್ಮಣ ಒಂದು ನಾಯಿಗೂ ಕೊಡ್ಬೇಕು, ಒಬ್ಬ ಶೂದ್ರ ಬ್ರಾಹ್ಮಣನ್ ಕೊಡ್ಬೇಕು. ಇದನ್ನೇ ಕೃಷ್ಣ ಹೇಳೋದು ಗೀತೆಯಲ್ಲಿ, ಪಂಡಿತ ಸಮದರ್ಶಿನ ಅಂತ. ಪಂಡಿತ ಆದವನು ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋದು ನೋಡ್ಬೇಕು, ದೇಹ ಅಲ್ಲ. ಹಾಗಂತ ಬ್ರಾಹ್ಮಣ ಮತ್ತೆ ಒಬ್ಬ ಕೊಲೆಗಾರನ ಒಂದೇ ತರ ನೋಡೋದಲ್ಲ, ಅವನ ಗುಣ ಮತ್ತೆ ಕರ್ಮಕ್ಕನುಸಾರವಾಗಿ ಅವನನ್ನ ಸಮಾನವಾಗಿ ಕಾಣಬೇಕು ಅಂತ. ಅಟ್ಲೀಸ್ಟ್ ಒಂದು ಜೀವ ಬಂದಿದೆ, ಹಸ್ಕೊಂಡ್ ಬಂದಿದೆ ಅಂತ ಆದ್ರೂ ಅವ್ರು ನೋಡ್ಬೋದಿತ್ತಲ್ಲ. ನೋಡಿಲ್ಲ. ಗಮನಿಸಿ ಸ್ವಲ್ಪ, ನಾವು ಬಂದಿದೀವಿ ಅಂತ ಕೇಳ್ತಾರೆ ಹುಡುಗರು. ಒಂದೊಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡೋಣ, ಏನ್ ವೈಶಿಷ್ಟ್ಯ ಇದೆ ಅದರಲ್ಲಿ, ಏನ್ ತತ್ವ ಸಾರ ಇದೆ ಅದ್ರಲ್ಲಿ ನೋಡೋಣ. ನಿಮ್ಮ ಅಹಂಕಾರ ತೋರಿಸ್ಬೇಡಿ. ನೀವು ಬ್ರಾಹ್ಮಣರ ಇರ್ಬೋದು, ನಾವು ಬಂದಿದ್ದೀವಿ, ಹೊಟ್ಟೆ ಹಸ್ಕೊಂಡ್ ಬಂದಿದೀವಿ ಅಲ್ವಾ. ಅಟ್ಲೀಸ್ಟ್ ನೀವ್ ಯಾವ್ದೋ ಲೌಕಿಕ ಧರ್ಮ ಆಚರಣೆ ಮಾಡ್ತಾ ಇದ್ರು ಹೊಟ್ಟೆ ಹಸ್ಕೊಂಡ್ ಬಂದಿರೋರ್ಗೆ ಊಟ ಹಾಕ್ಬೇಕು, ಅದು ಧರ್ಮ ತಾನೆ. ಕೃಷ್ಣ ಭಕ್ತಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಧರ್ಮ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರದೋಕ್ಷಜೆ. ಕೃಷ್ಣನ ಭಕ್ತಿ ಮಾಡೋದು ಎಲ್ಲರಿಗಿಂತ ಶ್ರೇಷ್ಠವಾದ ಧರ್ಮ. ಅಟ್ಲೀಸ್ಟ್ ಕಾಮ್ಯ ಕರ್ಮಕ್ಕಾದ್ರೂ, ಲೌಕಿಕ ಧರ್ಮಕ್ಕಾದ್ರೂ ಹಸ್ದವ್ರಿಗೆ ಅನ್ನ ಕೊಡ್ಬೇಕಲ್ವಾ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಅಷ್ಟಾದ್ರೂ ಪ್ರಜ್ಞೆ ಇದೆಯಾ ಇಲ್ವಾ ಅಂತ ಕೇಳ್ತಾ ಇರೋದು. ನಾವೇನ್ ವೇದ ಪುರಾಣಗಳೇನು ಓದಿಲ್ಲಪ್ಪ, ನಾವು ಕೃಷ್ಣ ಬಲರಾಮರ ಜೊತೆ ಆಟ ಆಡ್ಕೊಂಡಿದ್ದೀವಿ, ಆ ಸಂಘದಿಂದ ನಮ್ಗೆ ಬಂದಿರಬಹುದು ಅಷ್ಟೇನೆ, ನಿಮಗೆ ಹೇಳೋಷ್ಟು ದೊಡ್ಡವರಲ್ಲ ಅಂತ ಅರ್ಥ. ಅದು ನೋಡಿ ಎಷ್ಟು ಅರ್ಥ ಇದೆ ಅದರಲ್ಲಿ. ಇಲ್ಲಿ ಬ್ರಾಹ್ಮಣರ ಅಹಂಕಾರ ಅಜ್ಞಾನವನ್ನ ತೋರಿಸ್ತಾ ಇದೆ. ಸುಮ್ಮನೆ ಬೂದಿಗೆ ತುಪ್ಪ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೃಷ್ಣ ಭಕ್ತಿ ಇಲ್ದವನು ಪ್ರಹ್ಲಾದ್ ಮಹರ್ಷಿ ಹೇಳ್ತಾರೆ, ಯಾರಿಗೆ ಕೃಷ್ಣ ಭಕ್ತಿ ಇಲ್ವೋ ಅವನಲ್ಲಿ ಎಲ್ಲಾ 12 ಗುಣಗಳು ಇದ್ರೂ ಕೂಡ ಅಂತ ವಿಪ್ರ ಒಬ್ಬ ಚಂಡಾಳನಿಗಿಂತ ಕಡೆ ಅಂತ ಹೇಳ್ತಾರೆ. ಎಂತ ಮಾತಿದು. ಯಾರಲ್ಲಿ 12 ಗುಣಗಳು ಇಲ್ವೋ ಅವನು ಕೃಷ್ಣ ಭಕ್ತನೋ, ಅವನು ಚಂಡಾಳ ಆಗಿದ್ರು ಕೂಡ ಬ್ರಾಹ್ಮಣನಿಗಿಂತ ಶ್ರೇಷ್ಠ. ಅರ್ಥ ಆಯ್ತಲ್ಲ ಇದು. ಈಗ ಒಬ್ಬ ಬ್ರಾಹ್ಮಣ, ಅವನ್ ದಿನ ಪೂಜೆ ಪುನಸ್ಕಾರ ಹೋಮ ಯಜ್ಞ ಮಾಡ್ತಿದ್ದಾನೆ,
ಎಲ್ಲ 12 ಗುಣಗಳು ಇದೆ ಅವನಲ್ಲಿ. ವಿದ್ಯೆ, ಸೌಂದರ್ಯ, ಜ್ಞಾನ, ಪಾಂಡಿತ್ಯ, ವಾಕ್ಚಾತುರ್ಯ, ಎಲ್ಲ ಇದೆ, ವಿನಯ ಎಲ್ಲ ಇದೆ. ಆದ್ರೆ ಭಕ್ತಿ ಇಲ್ಲ. ಅಂಥ ಬ್ರಾಹ್ಮಣ ಭಕ್ತಿ ಇರುವಂತಹ ಯಾವ ಗುಣಗಳು ಇಲ್ಲದೆ ಭಕ್ತಿ ಇರುವಂತಹ ಒಬ್ಬ ಚಂಡಾಳಗಿಂತನೂ ಕಡೆ ಅಂತ ಹೇಳುತ್ತೆ. ಅದನ್ನ ತೋರ್ಸಕ್ಕೋಸ್ಕರ ನೆನ್ನೆ ಲೀಲೆ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಅಲ್ಲಿ ಕೃಷ್ಣ ಒಬ್ಬ ಕಾಳಿನಂತ ವಿಷ ಸರ್ಪವನ್ನು ಉದ್ಧಾರ ಮಾಡಿದಾನೆ. ಇಲ್ಲಿ ಬ್ರಾಹ್ಮಣರಿಗೆ ಅನುಗ್ರಹ ಆಗ್ತಾ ಇಲ್ಲ. ಸರಿ, ಈ ಹುಡುಗರು ಹೇಳ್ತಾರೆ ಭೂಮಿ ದೇವ ಅಂದ್ಬಿಟ್ರು. ಅಂದ್ರೆ ಭೂಮಿ ಮೇಲೆ ನಡೆದಂತಹ ದೇವತೆಗಳು ಬ್ರಾಹ್ಮಣರು ಅಂತ. ಆದ್ರೆ ಅವರಲ್ಲೂ ಕೂಡ ಈ ಆ ಅಜ್ಞಾನ ಹೇಗೆ ಬರೋಕ್ ಸಾಧ್ಯ ಅಂತ ಈ ಬಾಲಕರಿಗೆ ಆಶ್ಚರ್ಯ ಆಗುತ್ತೆ. ಸರಿ, ಹೇಳ್ತಾರೆ ನೋಡಿ ನೋಡಿ ಬ್ರಾಹ್ಮಣರೇ, ಭೂಸೂರರೇ, ಇಲ್ಲೇ ನಾವು ಕೃಷ್ಣ ಬಲರಾಮರು ನಾವೆಲ್ಲ ಒಟ್ಟಿಗೆ ಹತ್ತಿರದಲ್ಲಿ ದನ ಮೇಯಿಸ್ತಾ ಇದೀವಿ. ತುಂಬಾ ಹಸ್ಕೊಂಡಿದೆ, ಕೃಷ್ಣ ಬಲರಾಮರು ಹಸ್ಕೊಂಡಿದ್ದಾರೆ. ದಯವಿಟ್ಟು ಸ್ವಲ್ಪ ಆಹಾರ, ಊಟ ಗಿಟ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾರೆ. ದಯವಿಟ್ಟು ನಿಮ್ಗೆ ಶ್ರದ್ಧೆ ಇದ್ರೆ, ಇನ್ನೊಬ್ಬರಿಗೆ ಅನ್ನ ಹಾಕ್ಬೇಕು ಅನ್ನೋ ಶ್ರದ್ಧೆ ಇದ್ರೆ, ಅಂತ ಜ್ಞಾನ ಇದ್ರೆ ದಯವಿಟ್ಟು ಕೊಡಿ ಅಂತ ಕೇಳ್ತಾರೆ ವಿನಯಪೂರ್ವಕವಾಗಿ. ವಿನಯವಾಗಿ ಕೇಳ್ತಾರೆ, ತಲೆ ಬಗ್ಗಿಸಿ, ಬೆನ್ನು ಬಗ್ಗಿಸಿ, 2 ಕೈನ ಜೋಡಿಸ್ಕೊಂಡು ಕೇಳ್ತಾ ಇದಾರೆ, ದಯವಿಟ್ಟು ಕೊಡಿ, ಅನ್ನ ಕೊಡಿ ಅಂತ. ಅವ್ರು ಹೇಳಿದ್ರು. ಆಮೇಲೆ ಈ ಹುಡುಗರಿಗೆ, ಗೊಲ್ಲರ ಹುಡುಗರಿಗೆ ಯಾವ ವೈದಿಕ ಜ್ಞಾನನೂ ಇರಲಿಲ್ಲ. ಹೌದಾ? ಎಲ್ಲೂ ಕೂಡ ಗೋಕುಲದಲ್ಲಿ, ವೃಂದಾವನದಲ್ಲಿ ಗುರುಕುಲ ಇತ್ತು ಅಂತ ನಾವು ಕೇಳಿಲ್ಲ. ಯಾವ ಶಾಸ್ತ್ರ ಹೇಳೋದಿಲ್ಲ. ಮತ್ತೆ ಎಲ್ಲಿ ಕಲ್ತರು ಇವರು? ಏನ್ ಹೇಳ್ತಾರೆ ಅಂದ್ರೆ ನೋಡಿ, ದೀಕ್ಷಾಯ ಪಶು ಸಂಸ್ಥಾಯ ಸೌತ್ರಮಣ್ಯಾಶ ಸತ್ತಮ. ನೀವು ದೀಕ್ಷೆ ಪಡೆದಂತಹ ಬ್ರಾಹ್ಮಣರು, ದೀಕ್ಷಾಯ ಪಶು ಸಂಸ್ಥಾಯ ಹೇಳ್ತಾರೆ, ಅನ್ಯತ್ರ ದೀಕ್ಷಸ್ಯಾಪಿ ನಾನಮಶ್ನನ್ ಹಿ ದೃಶ್ಯತಿ. ಒಬ್ಬ ದೀಕ್ಷಿತನಾದಂತ ಬ್ರಾಹ್ಮಣ, ಅಂದ್ರೆ ದೀಕ್ಷೆ ತಗೊಂಡಿರಂತ ಬ್ರಾಹ್ಮಣ ಯಜ್ಞ ಮಾಡೋಕ್ ಮುಂಚೆ, ಸೌತ್ರಾಮಣಿ ಯಜ್ಞ ಮಾಡೋಕ್ ಮುಂಚೆ ಅವನು ಅನ್ನವನ್ನ ದಾನ ಮಾಡಬಹುದು. ಬೇರೆ ಯಾವ ಯಜ್ಞದಲ್ಲೂ ಕೂಡ ಮೊದಲು ಅನ್ನ ದಾನ ಮಾಡೋಂಗಿಲ್ಲ. ಪೂರ್ಣಾವತಿ ಆದ್ಮೇಲೆನೆ ಕೊಡೋದು ಪ್ರಸಾದ. ದೇವಸ್ಥಾನಗಳಲ್ಲಿ ಇರ್ರಿ, ಇನ್ನು ಪೂರ್ಣಾವತಿ ಆಗಿಲ್ಲ, ಮಾಡಬೇಡಿ, ಅನ್ನದಾನ ಮಾಡಬೇಡಿ, ಇನ್ನು ಹೋಮ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರಲ್ವಾ. ಆದ್ರೆ ಸೌತ್ರಾಮಣ ಯಜ್ಞದಲ್ಲಿ ದೀಕ್ಷೆ ಆಗಿರುವಂತ ಬ್ರಾಹ್ಮಣರು ಯಜ್ಞ ಮಾಡೋಕ್ ಮುಂಚೆನೆ ಅನ್ನದಾನ ಮಾಡಬಹುದು ಅಂತ ಹೇಳುತ್ತೆ ಶಾಸ್ತ್ರ ಅಂತ ಹೇಳ್ತಾರೆ ಹುಡುಗರು. ನಿಮ್ಗೆ ಗೊತ್ತಿಲ್ವಾ ಅದು ಅಂತ? ನಮಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ವಾ ಅಂತ. ಸರಿ, ಈ ಹುಡುಗರು ಹೇಳ್ತಾರೆ, ಈ ಹುಡುಗರು ಮನ್ಸಲ್ಲಿ ಏನಿಷ್ಟು ಮಾಡ್ತಾರೆ, ಅಲ್ಲ ನಾವೇನಾದ್ರೂ ಒಂದ್ ವೇಳೆ ಯಜ್ಞ ಮಾಡೋ ಟೈಮಲ್ಲೇ ಅಥವಾ ಯಜ್ಞ ಮಾಡೋಕ್ ಮುಂಚೆನೆ ಹೋದ್ರೆ ಅವ್ರು ಹೇಳ್ಬೋದು ಏನಂತ, ನಾವು ಯಜ್ಞ ಮಾಡುವಂತ ದೀಕ್ಷಿತ ಪುರೋಹಿತರಿಗೆ ನಾವು ಊಟ ಮಾಡಿಲ್ಲ, ಭಗವಂತನಿಗೆ ಅರ್ಪಣೆ ಮಾಡಿಲ್ಲ. ಭಗವಂತನಿಗೆ ಮಾಡ್ತಿಲ್ಲ, ಅವರು ದೇವತೆಗಳಿಗೆ ಮಾಡ್ತಾ ಇರೋದು. ಅದೊಂದು ಹೇಳೋದ್ ಮರ್ತಿದ್ದೆ ನಾನು. ಅಂಗೀರಸ ಯಜ್ಞ ಮಾಡೋದು ಸ್ವರ್ಗ ಕಾಮನೆಯಿಂದ, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಯಜ್ಞ ಮಾಡೋದು ಇದು ಅಂಗೀರಸ ಯಜ್ಞ. ಭಗವಂತನ ಪ್ರೀತಿ ಬೇಕು ಅಂತ ಮಾಡ್ತಾ ಇಲ್ಲ ಇವರು. ಸೊ ಇವ್ರು, ಈ ಹುಡುಗರು ಹೇಳ್ತಾರೆ, ಮನ್ಸಲ್ಲಿ ಅನ್ಕೊಳ್ತಾರೆ, ನಮಗೆ ಕೊಡದೇ ಇದ್ರೆ ನಮಗೆ ಬೇಜಾರಾಗುತ್ತೆ ಅಲ್ವಾ. ಯಾಕಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಯಜ್ಞ ಆದ್ಮೇಲೆನೆ ಪ್ರಸಾದ ಕೊಡ್ಬೇಕು ಅನ್ನೋದು ಇರುತ್ತೆ. ಆದ್ರೆ ಇವ್ರು ಮಾಡ್ತಾರೆ ಯಜ್ಞದಲ್ಲಿ, ಯಜ್ಞಕ್ಕಿಂತ ಮುಂಚೆನೆ ಪ್ರಸಾದ ಕೊಡ್ಬೋದು, ನಮ್ಗೆ ಆಹಾರ ಕೊಡ್ಬೋದು ನಮ್ಗೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಕೇಳ್ತಾರೆ. ಸರಿ, ಅವ್ರಿಗೇನ್ ಗೊತ್ತಿಲ್ಲ ಅಂತಲ್ಲ, ಬ್ರಾಹ್ಮಣರಿಗೆ ಗೊತ್ತಿದೆ. ಆದ್ರೆ ಕರ್ಮಕಾಂಡದಲ್ಲಿ ಮುಳುಗಿರ್ತಾರೆ ಅವರು. ಕ್ಷುದ್ರ ಆಶ ಅಂದ್ರೆ ಏನು? ಕೆಟ್ಟ ಆಸೆ, ತುಚ್ಛ ಆಸೆ. ಅದೇ ಹೇಳ್ತೀವಲ್ಲ ಇವಾಗ್ಲೂ ಉದಾಹರಣೆ, ಸುರಭಿ ಹಸು ಬಂದಾಗ ಏನ್ ಕೇಳ್ದ ಅವನು? ಸಗಣಿ ಗಂಜಲ ಕೇಳ್ದ ಅಂತ. ಕ್ಷುದ್ರ ಆಸೆ. ನಾವು ಏನ್ ಕೇಳ್ತೀವಿ? ಭೌತಿಕ ಆಸೆಗಳನ್ನ ಕೇಳ್ಕೊಳ್ತೀವಿ, ಇದಿರ್ಲಿ, ಅದಿರ್ಲಿ, ಅದು ಇರ್ಲಿ, ಇದು ಇರ್ಲಿ ಅಂತ. ಈ ಬ್ರಾಹ್ಮಣರು ಇತಿತೆ ಭಗವನ್ ಅದ್ಯಾಜ್ಞಂ ಶೃಣ್ವತೋಪಿ ನ ಶುಶು ಕ್ಷುದ್ರಾಶ ಭೂರಿ ಕರ್ಮಾಣೋ ಬಾಲಿಶ ವೃದ್ಧಮಾನಿನಃ. ಅಂದ್ರೆ ಚೈಲ್ಡಿಶ್, ಬುದ್ಧಿ ಇಲ್ಲ ಅವರಿಗೆ, ಕರ್ಮಕಾಂಡಗಳಲ್ಲಿ ತೊಡಗಿದ್ದಾರೆ ಅವರು. ಕರ್ಮನೇ ಶ್ರೇಷ್ಠ ಅನ್ಕೊಂಡು, ಅದೇ ಹೇಳ್ತಲ್ಲ, ಕಾಯಕವೇ ಕೈಲಾಸ. ಮೂರ್ಖರು, ಕ್ಷುದ್ರಾಶ. ಭಕ್ತಿನೇ ಮಾಡದೆ ಯಾವ ಕರ್ಮಕಾಂಡ, ಯಾವ ಕಾಯಕ ಯಾವುದು ನಮಗೆ ಭಗವತ್ ಪ್ರಾಪ್ತಿಯನ್ನ ಮಾಡ್ಕೊಡೋದಿಲ್ಲ, ಭಕ್ತಿ ಇಲ್ಲದೆ. ನಮಗ್ ಬೇಕಾಗಿರೋದು ಭಕ್ತಿ. ಭಕ್ತಿ ಇದ್ರೆ ಮಾಡೋ ಪ್ರತಿಯೊಂದು ಕೆಲಸನೂ ಅದು ಭಗವಂತನ ಸೇವೆ ಆಗುತ್ತೆ.
ಭಕ್ತಿನೇ ಇಲ್ದೆ ನಾವ್ ಏನೇ ಮಾಡಿದ್ರು ಕೂಡ ಅದು ಒಂದು ಭೂರಿ ಕ್ಷುದ್ರಾಶ ಭೂರಿ ಕರ್ಮಾಣೋ ಬಾಲಿಶ ವೃದ್ಧ ಮಾನಿನಃ. ದಡ್ರು ವೃದ್ಧ ಮಾನಿನ ಅಂದ್ರೆ ನಾವು ಪಂಡಿತರು ಅಂತ ತಿಳ್ಕೊಂಡಿರ್ತಾರೆ. ಹ್ಮ್ ಪಂಡಿತ ಮಾನಿನ ವೃದ್ಧ ಮಾನಿನ ಅಂದ್ರೆ ನಾವು ದೊಡ್ಡ ಪಂಡಿತರಪ್ಪ, ಬ್ರಾಹ್ಮಣರು. ನಾವು ಏನ್ ಗೊತ್ತಾ, ನಮ್ ಪೋಸ್ಟ್ ಏನ್ ಗೊತ್ತಿದ, ನಮ್ಮ ಪದವಿ ಅಂತ ಗೊತ್ತಿದ್ಯಾ, ನಾವು ಬ್ರಾಹ್ಮಣರು. ಇದಕ್ಕೆ ಯಾಕೆ ಕಲಿಯುಗದಲ್ಲಿ ಯಾವ ಬ್ರಾಹ್ಮಣರಿಗೂ ಕೃಷ್ಣ ಭಕ್ತಿ ಮಾಡದ ಯಾವ ಬ್ರಾಹ್ಮಣನೂ ಉದ್ಧಾರ ಆಗೋದಿಲ್ಲ, ಬ್ರಹ್ಮ ರಾಕ್ಷಸ ಆಗ್ತಾರೆ ಅಂದ್ರೆ ಇದಕ್ಕೆ ಇದೆ ಉದ್ದೇಶ. ಯಾವುದೇ ಬ್ರಾಹ್ಮಣರು ಹೋಗಿ ಸುಮ್ಮನೆ ದೇವತೆಗಳು ಪೂಜೆ ಮಾಡ್ತಾರೆ, ಕ್ಷುದ್ರ ದೇವತೆಗಳು ಪೂಜೆ ಮಾಡ್ತಾರೆ, ಇನ್ಯಾವ್ದಾವ್ದು ಪೂಜೆ ಮಾಡ್ತಾರೆ, ಇವ್ರನ್ನ ಬ್ರಾಹ್ಮಣರು ಅಂತ ಕರಿಬೇಕಾ ನಾವು? ಲೇಬರರ್ಸ್ ಅಷ್ಟೇನೆ, ಕೂಲಿ ಕೆಲಸ ಮಾಡೋರು ಅಷ್ಟೇ ಇವರು. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಹಮಾಲಿಗಳು ಇರ್ತಾರಲ್ಲ, ಅವ್ರಿಗೂ ಭಗವಂತನ ಭಕ್ತಿ ಇಲ್ಲದ ಬ್ರಾಹ್ಮಣರಿಗೂ ಏನು ವ್ಯತ್ಯಾಸ ಇಲ್ಲ. ದೇವಸ್ಥಾನದಲ್ಲಿ ಹುಂಡಿ ಕಾಸು ಕದಿಯೋರ್ಗು ಮನೆ ಕಳ್ಳತನ ಮಾಡೋರ್ಗೆ ಏನು ವ್ಯತ್ಯಾಸ ಇದೆ? ಭಗವಂತ ತೋರಿಸದೇನೆ. ಅದಕ್ಕೆ ಯಾಕೆ ಇದನ್ನ ಜನಕ್ಕೆ ಸಾರಿ ಸಾರಿ ಹೇಳಬೇಕು ಅಂದ್ರೆ, ಬ್ರಾಹ್ಮಣ ಅನ್ನೋದು ಒಂದು ಒಂದು ಪದವಿ ಅಲ್ಲ, ಪೋಸ್ಟ್ ಅಲ್ಲ ಅದು. ಹ್ಮ್ ಶುಕಮುನಿಗಳು ಹೇಳ್ತಾರೆ ಭಾಗವತಮಲ್ಲೇ, ವಿಪ್ತತ್ವೇ ಸೂತ್ರಮೇವಹಿ. ವಿಪ್ರತ್ವ ಅನ್ನೋದು ಅಂದ್ರೆ ಬ್ರಾಹ್ಮಣತ್ವ ಅನ್ನೋದು ಸೂತ್ರಮೇವಹಿ, ಬರೀ ದಾರದಲ್ಲಿ ಇರುತ್ತೆ ಅಂತೆ. ದಾರ ಹಾಕೊಂಡ್ರೆ ಅವ್ನು ಬ್ರಾಹ್ಮಣ. ಆದ್ರೆ ನಿಜವಾದ ಬ್ರಾಹ್ಮಣ ಭಗವಂತನ ತಿಳ್ಕೊಳ್ಳಿಲ್ವಲ್ಲ ಅವರು. ಯಜ್ಞ ಮಾಡ್ತಾರೋ ಉದ್ದೇಶನೇ ಗೊತ್ತಿಲ್ಲ ಅವರಿಗೆ, ಯಜ್ಞದ ವಿಧಿ ನಿಯಮಗಳೇ ಗೊತ್ತಿಲ್ಲ ಅವ್ರು. ಯಜ್ಞ ಯಾಕೆ ಮಾಡ್ಬೇಕು? ಈಗ ನಾವು ಮಾಡಿಸ್ತೀವಪ್ಪ ಯಜ್ಞ, ಯಾವ್ದೋ ಒಂದು ಪೂಜೆ ಮಾಡ್ರಿ ಪುರೋಹಿತರೆ ಬಂದು ಅಂತ ಹೇಳ್ತೀವಿ, ಮಾಡಿಸ್ತೀವಿ. ಒಂದಿಷ್ಟು ದುಡ್ಡು ಕೊಟ್ಟು ಏನೋ ಒಂದು ಅವ್ರಿಗೆ ಶಲಿಯ ಪಂಚೆ ಧೋತಿ ಎಲ್ಲ ಕೊಟ್ಟು ಏನೋ ಮಾಡ್ತೀವಿ. ಯಾಕ್ರಿ ಮಾಡ್ಸಿದ್ರಿ ಪೂಜೆ? ಓಕೆ, ನಾವೇನೋ ದಡ್ಡರು ಬಿಡಿ, ನಮ್ಗೆ ಗೊತ್ತಿಲ್ಲ. ಪುರೋಹಿತರೆ ಏನಕ್ಕೆ ಅಂತ ಪೂಜೆ ಮಾಡಿದ್ರಿ? ಏನೋ ಆಮೇಲೆ ಸಂಕಟ ಆಯ್ತಂತೆ, ಕಾಟ ಆಯ್ತಂತೆ, ರಾತ್ರಿ ಕನ್ಸಲ್ಲಿ ಹಾವುಗಳು ಬರ್ತಾ ಇತ್ತಂತೆ, ಅದಕ್ಕೆ ಪೂಜೆ ಮಾಡಿಸ್ದೆ ಅಂತ ಅಂದ. ಇದೆಲ್ಲ ಕೇಳಿದೀವಿ ನಾವು. ಏನೋ ದುಸ್ವಪ್ನ ಬರ್ತಾ ಇತ್ತಂತೆ, ರಾತ್ರಿ ಮಲಗಿದಾಗ ಕನ್ಸಲ್ಲಿ ಹಾವುಗಳು ಕಾಣಿಸ್ತಿದ್ವಂತೆ, ಅದಕ್ಕೆ ಯಜ್ಞ ಮಾಡು ಅಂದ್ರು ಮಾಡ್ಬಿಟ್ಟೆ. ಫ್ರೀಯಾಗಿ ಮಾಡ್ಬೇಕಿತ್ತು. ಅರೆ ಹೊಟ್ಟೆಪಾಡು, ಮತ್ತೆ ಹೊಟ್ಟೆಪಾಡು ಮಾಡೋ ರೈಲ್ವೆಯಲ್ಲಿ ಹಮಾಲಿ ಕೆಲಸ ಮಾಡ್ಬೋದಿತ್ತಲ್ಲ ಹಾಗಾದ್ರೆ. ಏನ್ ವ್ಯತ್ಯಾಸ ಹೇಳಿ, ರಾವೇಶ ಮಾಡ್ಬೇಕು? ಅಲ್ಲಪ್ಪ, ಕನ್ಸಲ್ಲಿ ಹಾವುಗಳು ಬರುತ್ತೆ, ಮಕ್ಳಿಲ್ಲ, ಮನೆ ಆಗಿಲ್ಲ ಇನ್ನು ಅಂತ ಹೇಳಿ ಯಜ್ಞ ಮಾಡೋದ್ರ ಬದಲು ರೈಲ್ವೆ ಸ್ಟೇಷನ್ ಅಲ್ಲಿ ಮೂಟೆ ಹೊರ್ರಿ, ಆರಂಭಿಸಿ ಆಡಲಿ, ದುಡ್ಡು ಸಿಗುತ್ತೆ. ಅದಕ್ಕೆ ಹೇಳೋದು, ಯಾಕೆ ವಿಶ್ವರೂಪ ತ್ವಷ್ಟನ್ ಮಗ ಇಂದ್ರನ ಪರವಾಗಿ ಯಜ್ಞ ಮಾಡ್ತಿರ್ತಾನೆ, ಗೊತ್ತಿಲ್ದಂಗೆ ರಾಕ್ಷಸರಿಗೆ ಅವನು ಆಹುತಿ ಕೊಡ್ತಿರ್ತಾನೆ. ಯಾಕಂದ್ರೆ ರಾಕ್ಷಸ ಕಡೆ ಸಂಬಂಧ ಇದೆ, ಈ ಕಡೆ ಆತರ ಇದಾರೆ, ಆ ಕಡೆ ಸಂಬಂಧ ಇರುತ್ತೆ, ಈ ಕಡೆ ಸಂಬಂಧ ಇರುತ್ತೆ. ಇಲ್ಲಿ ಇಂದ್ರನ ಯಜ್ಞ ಮಾಡ್ತಾರೆ, ಆಹುತಿ ತಗೊಂಡು ಅಗಲ್ ಕೊಡ್ತಿರ್ತಾರೆ. ಅವ್ನು ಹೇಳ್ತಾನೆ, ನಾನು ಬ್ರಾಹ್ಮಣ ಆಗಿದ್ರು ಕೂಡ ನಾನು ಯಾಕೆ ಪೌರೋಹಿತ್ಯ ವಹಿಸ್ಕೊಂಡೆ, ನಾನು ಬ್ರಾಹ್ಮಣತ್ವ ಹೋದ್ರೂ ಪರವಾಗಿಲ್ಲ ಅಂತ ಒಂದು ಸ್ವಾರ್ಥ ಇದೆ. ಬ್ರಾಹ್ಮಣತ್ವ ಅನ್ನೋದು ಭಗವಂತನ ಪರವಾಗಿರ್ಬೇಕು ಸೇವೆ. ಬ್ರಾಹ್ಮಣತ್ವ ಅಂದ್ರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಅವನೇನ್ ಮಾಡ್ತಾನೆ ಅದು ಭಗವಂತನ ಪರವಾಗಿರ್ಬೇಕು. ನಮಗ್ ಸ್ವರ್ಗ ಬೇಕು ಅಂತ ಮಾಡ್ತಿದ್ದಾರೆ ಯಜ್ಞ, ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಅಲ್ಲೇನಿದೆ ಸ್ವರ್ಗದಲ್ಲಿ? ಯಾರಿಗೆ ಭಕ್ತಿ ಬಗ್ಗೆ ಗೊತ್ತೇ ಇಲ್ಲ, ಏನು ಗೊತ್ತಿಲ್ಲ, ಅವ್ರು ಮಾಡುವಂತ ಕೆಲಸಗಳೇ ಎಂತವು. ಸ್ವರ್ಗಕ್ಕೆ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು, ಉದ್ಧಾರ ಆಗ್ಬೇಕು. ಕ್ಷುದ್ರಾಶ ಭೂರಿ ಕರ್ಮಾಣೋ ಬಾಲಿಶ ವೃದ್ಧ ಮಾನಿನಃ. ಸರಿ, ಇಷ್ಟಾದ್ರೂ ಅವ್ರು ಅದನ್ನ ಗಮನಿಸ್ಲೇ ಇಲ್ಲ, ಹುಡುಗರು ಬಂದಿದ್ನ ಗಮನಿಸ್ಲೇ ಇಲ್ಲ. ಕರ್ಮಕಾಂಡದಲ್ಲಿ ಓಂ ಸ್ವಾಹ ಅಗ್ನೇ ಸ್ವಾಹ, ಈ ಸ್ವಾಹ ಆ ಸ್ವಾಹ ಅಂತ ತುಪ್ಪ ಹಾಕ್ತಾನೆ ಇದ್ದಾರೆ. ದೊಡ್ಡ ಜ್ಞಾನಿಗಳು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅವ್ರು ಹೇಳಿ ನಿಜವಾಗ್ಲೂ ಅವರು ಬಾಲಿಶರಾಗಿದ್ದಾರೆ, ಮೂರ್ಖರಾಗಿದ್ದಾರೆ ಅವರು. ಭೌತಿಕ ಸ್ವರ್ಗದಲ್ಲಿ ಏನಿದೆ ಸುಖ ಅಂತ ಗೊತ್ತಿಲ್ಲ, ಸ್ವರ್ಗ ಬೇಕು ಅಂತ ಅದಕ್ಕೆ ಯಜ್ಞ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ಅದಕ್ಕೆ ನೆನ್ನೆ ಹೇಳ್ತದಲ್ಲ, ಜೀವನದ ಉದ್ದೇಶ ಏನು? ಪುರಂದರಸನ್ನು ದುರ್ಗಾಭೋಗ ಹೇಳಿ ತೋರಿಸೋದಿಲ್ಲ ಅದನ್ನ. ನಿಜವಾದ ಜೀವನದ ಉದ್ದೇಶ ಏನು? ಯಾವ್ದನ್ನ ಅಂತಿಮವಾಗಿ ಪಡ್ಕೋಬೇಕೋ ಅದನ್ನ ಭಗವಂತ ಹೊಡೆದಾದ್ರೂ ಸರಿ ಕೊಡ್ತಾನೆ. ಹಸಿವಿಲ್ಲದ ನೆಂಟಗೆ ಕೊಟ್ಟರು 3 ಟೊಣಪೆಗಳ 2 ತಾಕದು 1 ತಾಕಲೇ ಇಲ್ಲ, ತಾಕಲಿಲ್ಲದ ಟೊಣಪೆಯ ತಾಕೀಸಿ ಸದ್ಗತಿಯ ಈಯಬೇಕು ಪುರಂದರ ವಿಠಲರಾಯ.
ಭಕ್ತಿ ಅನ್ನೋದು ಅಷ್ಟು ಸುಲಭ ಬರೋದಿಲ್ಲ, ಹೊಡೆದು ಕೊಡ್ತಾನೆ ಭಗವಂತ. ಹೆಂಗೆ? ಕಷ್ಟಗಳನ್ನ ಕೊಡ್ತಾನೆ, ದುಃಖಗಳನ್ನ ಕೊಡ್ತಾನೆ, ನರಕಕ್ಕೆ ಹಾಕ್ತಾನೆ, ಜಂತು ಕ್ರಿಮಿ ಕೀಟಗಳ ಯೋನಿಲಿ ಹಾಕ್ತಾನೆ, ಎಲ್ಲ ಬೇಯಿಸಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕೊನೆಗೆ ತಾಕಲಿಲ್ಲದ ಟೊಣಪೆ, ಟೊಣಪೆ ಅಂದ್ರೆ ಏಟು, ತಾಕಲಿಲ್ಲದ ಟೊಣಪೆಯ ತಾಕೀಸಿ ಸದ್ಗತಿಯ ಈಯಬೇಕು ಪುರಂದರ ವಿಠಲ. ಈ ಬ್ರಾಹ್ಮಣರು ಏನ್ ಕರ್ಮಕಾಂಡದಲ್ಲಿ ತೊಡಗಿದ್ರಲ್ವಾ, ಇವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ಭಗವಂತ ಈ ಲೀಲೆ ಮಾಡ್ತಾ ಇದ್ದಾನೆ. ಇವತ್ತಿಗೂ ಅನ್ವಯಿಸುತ್ತದು. ಯಾರು ಕರ್ಮಕಾಂಡದಲ್ಲಿ ಒದ್ದಾಡ್ತಿದ್ದಾರೆ, ಸಿಕ್ಕಾಕೊಂಡು ಅದೇ ಸರ್ವಸ್ವ ಅನ್ಕೊಂಡು, ಅವರಿಗೆ ಖಂಡಿತ ಭಗವಂತ ತಾಕಲಿಲ್ಲದ ಟೊಣಪೆಯ ತಾಕೀಸಿ. ಸರಿ ಹೇಳ್ತಾರೆ, ಕೃಷ್ಣ ಬಲರಾಮರು ಏನ್ರೋ ಇಲ್ಲೇ ಪಕ್ಕದಲ್ಲಿ ವೃಂದಾವನದಲ್ಲಿ ದನಕಾಯಿ ಹುಡುಗರು ತಾನೆ, ಅಷ್ಟೇ ಅವ್ರಿಗೆ ಗೊತ್ತಿದ್ದು. ದನಕಾಯಿ ಹುಡುಗರು ಅಲ್ಲ ಅವರು, ದೈವೋತ್ತಮ ಪರಮ ಪುರುಷ. ಅದು ಗೊತ್ತಿಲ್ಲ ಅಂದ್ಮೇಲೆ ಯಜ್ಞ ಯಾರಿಗೆ ಮಾಡ್ತಾ ಇದೆಯಾ? ಮತ್ತೆ ಭಗವಂತ ಯಾರಂತಾನೆ ಗೊತ್ತಿಲ್ಲ ಅಂದ್ರೆ ಯಜ್ಞ ಯಾರಿಗೆ ಮಾಡ್ತೀವಿ, ಪೂಜೆ ಯಾರಿಗೆ ಮಾಡ್ತೀವಿ? ಯಾರೊಬ್ಬ ಫಿಲ್ಮ್ ಸ್ಟಾರ್ ಸತ್ತಾಗ ಪೂಜೆ ಹೋಮ ಹವನ ಎಲ್ಲ ಮಾಡುದು, ಭಗವಂತ ನಗ್ತಾ ಇರ್ತಾನೆ ಮೇಲಿಂದ ನಿಂತ್ಕೊಂಡು ನೋಡಿ, ಏನ್ ಮೂರ್ಖರಪ್ಪ ಇವರೆಲ್ಲ, ಎಲ್ಲಿಂದ ಬಂದ್ರು ಇವ್ರನ್ನೆಲ್ಲ, ಎಲ್ಲಿಂದ ಹಿಡ್ಕೊಂಡ್ ಬಂದ್ರು ಅಂತ ಅವನಿಗೆ ಬೇಜಾರಾಗುತ್ತೆ. ಭಗವಂತ ಈ ಪ್ರಾಣಿಗಳನ್ನ ಎಲ್ಲಿಂದ ಎಲ್ಲಿಂದ ಹಿಡ್ಕೊಂಡ್ ಬಂದ್ರು? ಹಾಲು ತುಪ್ಪ ಸುರಿತಾರೆ, ಯಾವ್ದೋ ಒಂದು ಪಿಕ್ಚರ್ ರಿಲೀಸ್ ಆಗ್ಬಿಟ್ರೆ ಆ ಪೋಸ್ಟ್ ಮೇಲೆ ಹಾಲು ತುಪ್ಪ ಸುರಿತಾರೆ. ಯಾಕೆ? ಬಾಲಿಶ ವೃದ್ಧ ಮಾನಿನಃ. ಈ ಹುಡುಗರು ನೋಡ್ತಾ ಇದಾರೆ ಅವರ ಅವರ ಬ್ರಾಹ್ಮಣರ ಕರ್ಮಕಾಂಡ ಯಜ್ಞವನ್ನ ನೋಡ್ತಾ ಇದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅದೆಲ್ಲ ಭಗವಂತನ ಅಂಶ ಅಂತ ಗೊತ್ತೇ ಇಲ್ಲ. ಏನು? ದೇಶ, ಕಾಲ, ಪೃಥಕ್ ದ್ರವ್ಯ, ಮಂತ್ರ, ತಂತ್ರ, ದ್ವಿಜೋ, ಅಗ್ನಿ, ದೇವತಾ, ಯಜಮಾನಶ, ಕೃತು, ಧರ್ಮಶ, ಎಲ್ಲವೂ ಕೂಡ ಭಗವಂತನೇ. ಬ್ರಹ್ಮಾರ್ಪಣಂ ಬ್ರಹ್ಮವೀರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಕಂತವ್ಯಂ ಬ್ರಹ್ಮಕರ್ಮ ಸಮಾಧಿನ, ಕೃಷ್ಣ ಗೀತೆ ಹೇಳಿದ್ರು. ಎಲ್ಲ ನಾನೇ, ಆದ್ರೆ ಬ್ರಾಹ್ಮಣರು ಗೊತ್ತಿಲ್ವಲ್ಲ ಅದು. ಅವ್ರು ಹಾಕೋ ಆಹುತಿ ಇದೆಯಲ್ಲ, ಹವಿಸ್ಸು, ಅದು ನಾನೇ. ಕ್ರತು ಅದು ನಾನೇ, ಅಗ್ನಿ ಅದು ನಾನೇ. ಗೊತ್ತಿಲ್ಲ ಬ್ರಾಹ್ಮಣರಿಗೆ ನಾನೇ ಅಂತ. ಅವ್ರಿಗೆ ಕರ್ಮಕಾಂಡ ಜ್ಞಾನಕಾಂಡ ಎಷ್ಟು ಭಯಂಕರ ಅಂದ್ರೆ ಸಾಕ್ಷಾತ್ ಭಗವಂತನೇ ಬಂದು ಅರ್ಥ ಮಾಡ್ಕೊಳ್ಳಲ್ಲ ಅವರು. ಕರ್ಮಕಾಂಡದ ಆಚೆ ಬಂದೇನೆ ಅರ್ಥ ಆಗೋದು ನಮ್ಗೆ, ಜ್ಞಾನಕಾಂಡದ ಆಚೆ ಬಂದೇನೆ ಅರ್ಥ ಆಗೋದು ನಿಜವಾದ ಭಕ್ತಿ ಏನು ಅಂತ. ಈ ಹುಡುಗರು ಗೊತ್ತು, ತಂ ಬ್ರಹ್ಮ ಪರಮಂ ಸಾಕ್ಷಾತ್ ಭಗವಂತಂ ಅದೋಕ್ಷಜಂ ಮನುಷ್ಯ ದೃಷ್ಟ ದುಷ್ಪ್ರಜ್ಞಾ. ಮನುಷ್ಯ ದೃಷ್ಟಿಯ ಅಂದ್ರೆ ಮನುಷ್ಯನ್ ತರ ಕಾಣಿಸ್ತಾ ಇದ್ದಾನೆ, ಆದ್ರೆ ಯಾರು ಅವನು? ತಂ ಬ್ರಹ್ಮ ಪರಮಂ, ಪರಬ್ರಹ್ಮ ಸಾಕ್ಷಾತ್ ಭಗವಂತಂ ಅದೋಕ್ಷಜಂ. ಸಾಕ್ಷಾತ್ ಭಗವಂತ ಭಗವಂತನೇ ಬಂದಿದ್ದಾನೆ ಅಂತಾನೆ, ಪ್ರತಿನಿಧಿಗಳನ್ನ ಕಳಿಸಿದ್ದಾನೆ. ಅವರು ಆ ಹುಡುಗರು ಬಂದಿದ್ದು ಅವ್ರು ಉದ್ಧಾರ ಮಾಡೋಕ್ಕೋಸ್ಕರ, ಭಿಕ್ಷೆ ಬೇಡಕ್ ಬಂದಿದ್ದು. ಅದೇ ಹೇಳೋದು ನಮಗೆ, ಇದೊಂದು ಕಾನ್ಫಿಡೆನ್ಸ್ ಇದ್ರೆ ನಾವು ಯಾರ ಮನೆಗ್ ಬೇಕಾದ್ರು ಹೋಗ್ಬೋದು, ಭಿಕ್ಷೆ ಕೊಡಿ ಅಂತ ಕೇಳ್ಬೋದು, ತಲೆ ಬಗ್ಸಿ ಕೇಳ್ಬೋದು, ಕಾಲು ಹಿಡ್ಕೊಂಡು ಕೇಳ್ಬೋದು. ಏನಂತೆ ನಾಚಿಕೆ, ಸಂಕೋಚ? ಯಾಕಂದ್ರೆ ಸಾಕ್ಷಾತ್ ಭಗವಂತ ಕಳಿಸಿರ್ತಾನೆ. ಹೋಗಿಯಪ್ಪ ಮಾಡಿ, ಹೋಗಿ ₹1 ಕೊಡ್ತಾರ ಕೇಳಿ, ಪರವಾಗಿಲ್ಲ. ₹1 ಇಲ್ವಾ ನಿಮ್ಮ ಹತ್ರ ಅಂತ ಕೇಳಿ ತಗೊಂಡ್ಬಂದಿದ್ದೀವಿ ನಾವು. ₹1 ₹1 ಇಲ್ವೇನ್ರಿ ನಿಮ್ಮ ಹತ್ರ? ಬೆಳಿಗ್ಗೆ ₹1 ವ್ಯವಹಾರ ಮಾಡ್ಲಿಲ್ವಾ? ಭಗವಂತನಿಗೋಸ್ಕರ ₹1 ಕೊಡೋಕೆ ಮತ್ತೆ ದುಡ್ಡಿಲ್ವಾ? ಮತ್ತೆ ಯಾರಿಗೋಸ್ಕರ ಮಾಡ್ತೀರಿ ಇದೆಲ್ಲ ವ್ಯವಹಾರ? ಸಾಕ್ಷಾತ್ ಭಗವಂತ ಆದ್ರೆ ಮನುಷ್ಯ ದೃಷ್ಟಿಯ, ಮನುಷ್ಯನ ತರ ಕಾಣಿಸ್ತದೇನಂತವನು. ಆದ್ರೆ ಅದು ಅರ್ಥ ಆಗ್ಲಿಲ್ಲ ಅವ್ರಿಗೆ, ಬ್ರಾಹ್ಮಣರಿಗೆ. ಯಾಕಂದ್ರೆ ತಾವು ಶರೀರಗಳು ಅಂತ ಭಾವಿಸ್ಬಿಟ್ಟಿದ್ದಾರೆ ಅವರು. ನಮ್ಗೆ ಇಲ್ಲಿ ಸುಖ ಸಾಕಾಗ್ತಾ ಇಲ್ಲ, ಅದಕ್ಕೆ ನಾವು ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಸುಖ ಪಡ್ಬೇಕು ಅಂತ ಭಾವಿಸಿ ಯಜ್ಞ ಮಾಡ್ತಾ ಇದಾರೆ, ಅಂಗೀರಸ ಯಜ್ಞ ಮಾಡ್ತಾ ಇದಾರೆ. ಸರಿ ಹೇಳಿದ್ರು. ಕರ್ಮನಿಷ್ಠರು ಬ್ರಾಹ್ಮಣರು ಹೇಳ್ತಾರೆ, ಹೋಗ್ರೋ ಬಂದ್ಬಿಟ್ರು ದೊಡ್ಡದಾಗಿ. ನತೆ ಯದೋಮಿತಿ ಪ್ರೋಚುರ್ ನಾನೇತಿ ಚ ಪರಂತಪ ಗೋಪ ನಿರಾಶ ಪ್ರತ್ಯೇತ ತಥೋಚು ಕೃಷ್ಣ ರಾಮಯೋ. ಕೃಷ್ಣ ಕೊಡಲ್ಲ ಅಂದ್ಬಿಟ್ರು. ಕೃಷ್ಣ ಬಲರಾಮ ನಗ್ತಾ ಇದ್ದಾರೆ. ಕೊಡಲ್ಲ ಅಂದಿರ್ತಾನೆ. ಮತ್ತೆ ಅವ್ರು ಮಾಡ್ತಾರೆ ಪೂಜೆ ಯಜ್ಞ ಎಲ್ಲ, ಮಣ್ಣು ಬೂದಿ ಪಾಲಾಗುತ್ತೆ, ಮಣ್ಣು ಪಾಲಾಗುತ್ತೆ. ಭಗವಂತನಿಗೆ ಇಲ್ಲ ಅಂತೀರಾ? ಭಗವಂತ ತನ್ನ ಪ್ರತಿನಿಧಿಗಳು ಕಳಿಸ್ತಾನೆ, ಇಲ್ಲ ಅಂತೀರಾ ನೀವು? ಕೊಡಲ್ಲ ಅಂತೀರಾ? ಹೇಳ್ತಾರೆ, ನತೆ ಯದೋಮಿತಿ ಪ್ರೋಚುರ್ ನ ನೇತಿ. ಇಲ್ಲ ಅಂದ್ಬಿಟ್ರು ಕೃಷ್ಣ, ನೇತಿ ಅಂದ್ಬಿಟ್ರು, ಕೊಡಲ್ಲ ಹೋಗ್ರು ಅಂದ್ಬಿಟ್ರು. ಅದು ಇಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳ್ತಾರೆ, ಹುಡುಗರು ಏನ್ ಹೇಳ್ತಾರೆ ಅಂದ್ರೆ,
ಕೃಷ್ಣ ಕೊಡ್ತೀನಿ ಅಂತ ಹೇಳಿಲ್ಲ, ಕೊಡಲ್ಲ ಅಂತ ಹೇಳಿಲ್ಲ, ಅದೇ ಹೇಳ್ದಲ್ಲ ಮುಖ ತಿರ್ಸ್ಕೊಳ್ತಾರೆ ಅಂತ. ಒಂದು ಅನುಭವ. ಅದೇ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ ಎಷ್ಟು ಗರ್ವ ಇರುತ್ತೆ ಶ್ರೀಮಂತರಿಗೆ ಕೆಲವರಿಗೆ ಅಂದ್ರೆ, ಏನೋ ನಮ್ಮನ್ನ ಭಿಕ್ಷುಕರು ಭಿಕ್ಷೆ ಬೇಡಕ್ ಬಂದಿದ್ದಾರೆ ಅಂತ ಭಾವಿಸ್ಕೊಳ್ತಾರೆ ಏನೋ ಗೊತ್ತಿಲ್ಲ. ಸರ್ ರಾಮಾಯಣ ಬುಕ್ ತಗೊಳ್ತೀರಾ? ಏನು ಮಾತಾಡಿಲ್ಲ, ಸುಮ್ಮನೆ ಇದ್ರು. ನಾನು ಸ್ವಲ್ಪ ನೋಡಿದೆ, ಒಂದ್ ನಿಮಿಷ. ಸೆಕೆಂಡ್ ಟೈಮ್ ಕೇಳಿದೆ, ಸರ್ ರಾಮಾಯಣ ಪುಸ್ತಕ ಬೇಕು ಬೇಡ ಅಂತ ಹೇಳ್ಬೇಕು ತಾನೆ, ಬೇಕು ಬೇಡ ಅಂತ ಹೇಳೋ ತನಕ ನಾನು ಬಿಡ್ಲಿಲ್ಲ. ಸರ್ ರಾಮಾಯಣ ಪುಸ್ತಕ ತಗೊಳ್ತೀರಾ? ಮಾತಾಡ್ತಿಲ್ಲ, ನಿಂತ್ಕೊಂಡೇ ಬಿಟ್ಟೆ ಒಂದ್ 5 ನಿಮಿಷ ಅವ್ರ ಎದುರುಗಡೆ. ಬೇಕು ಬೇಡ ಅಂತ ಹೇಳ್ಬೇಕು ತಾನೆ, ತಲೆ ಆದ್ರೂ ಆಡಿಸ್ಬೇಕು ತಾನೆ ಬೇಡ ಅಂತ. ಗೋಪಬಾಲಕ ಹೇಳ್ತಾರೆ ಕೃಷ್ಣ ಹತ್ರ, ಕೃಷ್ಣ ಬಲರಾಮ ಹತ್ರ, ಕೃಷ್ಣ ನತೆ ಯದೋಮಿತಿ ಪ್ರೋಚುರ್ ನ ನೇತಿ. ಬೇಕು ಅಂತಾನು ಹೇಳ್ತಾ, ಕೊಡ್ತೀನಿ ಅಂತಾನು ಹೇಳ್ತಾ ಇಲ್ಲ, ಕೊಡಲು ಅಂತ ಹೇಳ್ತಾ ಇಲ್ಲ. ಸರಿ ವಾಪಸ್ ಬಂದ್ಬಿಟ್ರೆ ಇನ್ನೇನು ಅವ್ರ ಹತ್ರ ಕೇಳೋದು, ಬೇಡ ಬೇಕು ಅಂತ ವಾಪಸ್ ಬಂದ್ಬಿಟ್ವಿ. ಕೃಷ್ಣ ಹೇಳ್ತಾನೆ, ತದುಪಾಕರ್ಣ್ಯ ಭಗವಾನ್ ಪ್ರಹಸ್ಯ ಜಗದೀಶ್ವರ. ಪ್ರಹಸ್ಯ ನಗ್ತಾನಂತೆ ಕೃಷ್ಣ, ಜಗದೀಶ್ವರ ನಗ್ತಾನಂತೆ. ವ್ಯಾಜಹಾರ ಪುನರ್ಗೋಪನ್, ಬಿಡ್ಬೇಡಿ ಹೋಗಿ ಮತ್ತೆ. ಕೊಡಲ್ಲ ಅಂದ್ರ ಮತ್ತೆ ಹೋಗಿ, ಏನು ಅವ್ರಪ್ಪಂದ ಕೊಡಲ್ಲ ಅಂತ ಹೇಳೋದಿಕ್ಕೆ, ನಮ್ದು ಕೊಡ್ರಿ ಇಸ್ಕೊಂಬನ್ನಿ ಹೋಗಿ ಅಂತ ಕೇಳ್ತಾರೆ. ಏನು ಅವ್ರಪ್ಪನ ಮನೆ ಆಸ್ತಿನ ಅದು, ಅವ್ರು ಸಂಪಾದನೆ ಮಾಡಿದ್ದ? ತುಪ್ಪ, ಅಗ್ನಿ, ಯಜ್ಞ, ಬ್ರಾಹ್ಮಣತ್ವ, ಅವರ ವಿದ್ಯೆ ಪಾಂಡಿತ್ಯ ನಾನ್ ಕೊಟ್ಟಿದ್ದು ಕೇಳಿ ಅಂತ ಅರ್ಥ. ಹೇಳಿಲ್ಲ ಕೃಷ್ಣ ಹಂಗಂತ, ನಾನ್ ಕೊಟ್ಟಿದ್ದು ಅಂತ ಅರ್ಥ ಅಷ್ಟೇ ಅಲ್ಲಿ. ಏನಂತ? ತದುಪಾಕರ್ಣ್ಯ ಭಗವಾನ್ ಪ್ರಹಸ್ಯ ಜಗದೀಶ್ವರ, ನಗದ ಹೇಳ್ತಾನಂತೆ, ವ್ಯಾಜಹಾರ ಪುನರ್ಗೋಪಾನ್ ದರ್ಶನ್ ಲೌಕಿಕೀಂ ಗತಿಂ. ಸರಿ, ಲೌಕಿಕರು ಈ ಜಗತ್ತಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನ ತೋರಿಸದೇನೆ. ಬ್ರಾಹ್ಮಣರು ಸಮಾಜದಲ್ಲಿ ವರ್ಣ ಆಶ್ರಮ ಸಿಸ್ಟಮ್ ಅಲ್ಲಿ ಶ್ರೇಷ್ಠರಾದವರು, ಸಮಾಜದಲ್ಲಿ ಬುದ್ಧಿವಂತ ಗಣ ಅಂತ ಕರೀತಾರೆ ಅವರು. ಬ್ರಾಹ್ಮಣರು ಬುದ್ಧಿವಂತರು ಅಂತ, ಸಾಮಾನ್ಯವಾಗಿ ಬ್ರಾಹ್ಮಣರು ಬುದ್ಧಿವಂತರಾಗಿರ್ಬೇಕು. ಆದ್ರೆ ಇವರು ಕರ್ಮಕಾಂಡದಲ್ಲಿ ಸಿಕ್ಕಾಕೊಂಡಿದ್ರಿಂದ ಅವರ ಅಜ್ಞಾನ ತಾಂಡವ ಆಡ್ತಾ ಇದೆ ಅಂತ ಹೇಳಿ ಕೃಷ್ಣ ಮನ್ಸಲ್ಲೇ ನಕ್ಕು ಹೇಳ್ತಾನೆ, ಏನಂತ ಹೇಳ್ತಾನೆ? ಮಾ ಜ್ಞಾಪಯತ ಪತ್ನಿಭ್ಯ ಸಸಂಕರ್ಷಣಂ ಆಗತಂ. ಸಂಕರ್ಷಣ ಅಂದ್ರೆ ಬಲರಾಮ. ಮಾಂ ಜ್ಞಾಪಯತ ಪತ್ನಿಭ್ಯ, ಒಂದ್ ಕೆಲಸ ಮಾಡಿ, ದಾಸ್ಯಂತಿ ಕಾಮಮನ್ನಂವ ಸ್ನಿಗ್ಧ ಮಯೂಷಿತಾಧ್ಯ. ಈ ಸಲ ಏನ್ ಮಾಡಿ ಅಂದ್ರೆ, ಆ ಮೂರ್ಖ ಬ್ರಾಹ್ಮಣರ ಹತ್ರ ಹೋಗ್ಬೇಡ್ರಿ ನೀವು, ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ, ಅಂತಿಮ ಫಲ ಕೊಡೋದು ನಾನೇ ಅಲ್ವಾ, ನಾನು ಕೊಟ್ರೆ ತಾನೇ ಅವ್ರಿಗೆ, ನಾನು ಕೊಡೋದಿಲ್ಲ. ಅವ್ರು ಎಷ್ಟೇ ತುಪ್ಪ ಹಾಕ್ಲಿ ಬೂದಿಗೆ. ಈ ಸಲ ಏನ್ ಮಾಡಿ, ಪತ್ನಿಭ್ಯ ಹೆಂಡತಿರ ಹತ್ರ ಹೋಗ್ರಿ, ಇತ್ಲು ಬಾಗ್ಲಿಂದ ಹೋಗ್ರಿ, ಮುಂದ್ಗಡೆಯಿಂದ ಹೋಗ್ಬೇಡ್ರಿ. ಮತ್ತೆ ಬಂದ್ರೇನ್ರೋ ಅಂತ ಅವ್ನು ಕೋಲ್ ತಗೊಂಡು ಹೊಡೆದು ಬಿಡ್ತಾರೆ, ಹೇಳಕ್ಕಾಗೋದಿಲ್ಲ. ಮತ್ತೆ ಬಂದ್ರ ಪೂಜೆ ಆಗಿಲ್ಲ, ಇನ್ನ ಯಜ್ಞ ಆಗಿಲ್ಲ, ಆಗ್ಲೇ ಓಡ್ ಬಂದಿದ್ದೀರಾ ಅಂತ ಬೈತಾರೆ. ಈ ಸಲ ಏನ್ ಮಾಡಿ, ಹಿಂದ್ಗಡೆ ಬಾಗ್ಲಿಂದ ಹೋಗ್ರಿ, ಅಲ್ಲಿ ಬ್ರಾಹ್ಮಣರ ಪತ್ನಿಯರು ಇರ್ತಾರೆ. ಅವ್ರ ಹತ್ರ ಹೋಗಿ ಏನ್ ಕೇಳ್ಬೇಕು? ವಿನಯವಾಗಿ ಹೋಗ್ರಿ. ಗತ್ವಾತ ಪತ್ನಿ ಶಾಲಾಯಂ ದೃಷ್ಟ ಸೀನಾಹ ಸ್ವಲಂಕೃತಾಹ. ಅಲಂಕಾರ ಮಾಡಿಕೊಂಡು ಆ ಪತ್ನಿಯರು, ಬ್ರಾಹ್ಮಣ ಪತ್ನಿಯರು ಯಜ್ಞಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ. ಈ ಹುಡುಗರು ಹೋಗ್ಬಿಟ್ಟು ಹೇಳ್ತಾರೆ ಆ ಬ್ರಾಹ್ಮಣ ಪತ್ನಿಯರಿಗೆ, ತಾಯಿ ನಮೋ ಓ ವಿಪ್ರ ಪತ್ನಿಭ್ಯೋ. ಅಮ್ಮ ಬ್ರಾಹ್ಮಣ ಪತ್ನಿಯರೇ, ಬ್ರಾಹ್ಮಣ ಪತ್ನಿ ತಾಯಿ ಸಮಾನ ಅಲ್ವಾ? ನಮೋ ಓ ವಿಪ್ರ ಪತ್ನಿಭ್ಯೋ ನಿಬೋಧತ ವಚಾಂಸಿನಃ ಇಥೋ ಅವಿದೂರೇ ಚರತ ಕೃಷ್ಣೇನೇ ಹಿತ ಹೇಷಿತ ವಯಂ. ತಾಯಿ, ಇಲ್ಲೇ ಹತ್ತಿರದಲ್ಲಿ ಕೃಷ್ಣ ಬಲರಾಮರು ಕಾಡಿಗೆ ದನ ಕಾಯಕ್ ಬಂದಿದ್ದಾರೆ, ದನ ಮೇಸಕ್ ಬಂದಿದ್ದಾರೆ, ಅವ್ರಿಗೆ ಹೊಟ್ಟೆ ಹಸಿವಾಗಿದೆ, ಅದಕ್ಕೆ ಇಲ್ಲಿ ಒಂದು ಯಜ್ಞ ನಡೀತಾ ಇದೆ, ಹೋಗಿ ಊಟ ಕೇಳ್ಕೊಂಬನ್ನಿ ಅಂತ ಕಳಿಸಿದ್ರು. ನಾವ್ ಆಗ್ಲೇ ಬಂದಿದ್ವಿ, ನಿಮ್ ಗಂಡಂದ್ರಿದಾರಲ್ಲ ಅಲ್ಲಿ ಹೋಮ ಮಾಡ್ತು ಬೂದಿಗೆ ತುಪ್ಪ ಹಾಕ್ತಾ ಇದಾರಲ್ಲ ಮೂರ್ಖರು, ಅವ್ರ ಹತ್ರ ಹೋಗಿದ್ವಿ, ಬೈದ್ ಕಳ್ಸ್ಬಿಟ್ರಮ್ಮ, ದಯವಿಟ್ಟು ಸ್ವಲ್ಪ ನಮ್ಗೆ ಆಹಾರ ಕೊಡ್ತೀರಾ ಅಂತ ಕೇಳಿದ್ರು. ಕರಗೋಗ್ಬಿಟ್ರು ಅಲ್ಲಿಗೆ ಅವರು. ಯಾಕಂದ್ರೆ ಈ ಬ್ರಾಹ್ಮಣ ಪತ್ನಿಯರು ಭಕ್ತಿಯರಾಗಿದ್ರು, ಈ ಯಾವ ಕರ್ಮಕಾಂಡ ಜ್ಞಾನಕಾಂಡ ಸಿಕ್ಕಾಕೊಂಡಿರ್ಲಿಲ್ಲ. ಕೃಷ್ಣ ಬಲರಾಮರ ಬಾಲ್ಯಲೀಲೆಗಳ ಚೆನ್ನಾಗಿ ಶ್ರವಣ ಮಾಡಿದ್ರು. ಯಾರು ಕೃಷ್ಣ ಬಲರಾಮರ ಭಗವಂತನ ಕಥೆಯನ್ನ
ಲೀಲೆಗಳನ್ನ, ಅದರಲ್ಲೂ ಗೋಕುಲದ ಲೀಲೆಗಳನ್ನ ಶ್ರವಣ ಮಾಡಿರ್ತಾರೋ ಅವ್ರು ಏನೂ ಓದೋದ್ ಬೇಕಾಗಿಲ್ಲ, ಒಂದ್ ನಯಾ ಪೈಸಾ ಅಕ್ಷರ ಜ್ಞಾನ ಬೇಕಾಗಿಲ್ಲ ನಮ್ಗೆ. ಸ್ಕೂಲ್ಗೆ ಹೋಗೋದ್ ಬೇಕಾಗಿಲ್ಲ, ಸ್ಕೂಲ್ ಹೋದಾಗ್ಲೇ ನಮ್ಗೆ ಭಕ್ತಿ ಕಡಿಮೆ ಆಗೋದು. ಎಲ್ರಿಗೂ ಅಲ್ಲ, ಯಾರ ತಂದೆ ತಾಯಿಗಳು ಭಕ್ತರಾಗಿರ್ತಾರೆ ಅವ್ರ ಮಕ್ಕಳನ್ನ ತಯಾರಿ ಮಾಡ್ತಾರೆ. ಮಕ್ಕಳಿಗೆ ದಿನ ಕೃಷ್ಣ ಭಗವಂತನ ಕತೆ ಹೇಳ್ತಾ, ಕೃಷ್ಣ ಪುಸ್ತಕ ಓದ್ತಾ ಮಕ್ಕಳಿಗೆ ತುಂಬಿಸಿ ಅವರು ತಯಾರಿ ಮಾಡಿರ್ತಾರೆ. ಈ ಏನು ಗೊತ್ತಿಲ್ದಿರೋ ತಂದೆ ತಾಯಿಗಳಿರ್ತಾರಲ್ಲ, ಧಾರಾವಾಹಿ ಸೀರಿಯಲ್ ಪೇರೆಂಟ್ಸ್, PVR ಪೇರೆಂಟ್ಸ್, ವೀಕೆಂಡ್ಸ್ ಪೇರೆಂಟ್ಸ್, ಇಂಥವ್ರಿಗೆ ಏನು ಗೊತ್ತಿರೋದಿಲ್ಲ. ಅಂತ ಮಕ್ಳು ಏನಾಗ್ತಾರೆ, ಕೃಷ್ಣ ಅಂದ್ರೆ ಯಾರು ಅಂತ ಕೇಳ್ತಾರೆ, ಇಲ್ಲ ಶೋಕೇಸ್ ಗೊಂಬೆ ಅಷ್ಟೇ ಗೊತ್ತಿರುತ್ತೆ. ಈ ಬ್ರಾಹ್ಮಣ ಪತ್ನಿಯರು ದಿನಾ ಶ್ರವಣ ಮಾಡ್ತಾ ಇದ್ರು, ಕೃಷ್ಣ ಹಾಲೀಲೆ ಮಾಡದಂತೆ, ನೋಡ್ರಿ ಇವತ್ತು ಗೋಕುಲದಲ್ಲಿ ಕೃಷ್ಣ ಹೀಗೆ ಮಾಡದಂತೆ, ಬೆಳಿಗ್ಗೆ ಕೊಟ್ಟಿಗೆಗೆ ಹೋಗಿ ಕರುಗಳೆಲ್ಲ ಹಾಕೊಂಡು ಬಿಚ್ಚಿಬಿಟ್ನಂತೆ, ಆ ಕರುಗಳು ಹಸುಗಳ ಹಾಲೆಲ್ಲ ಕುಡಿದು ಬಿಡ್ತಂತೆ, ಗೋಪಿಯರೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಂತೆ, ಒಂದಿನ ಮಣ್ಣು ತಿಂದಂತೆ, ಒಂದಿನ ಅವ್ರ ತಾಯಿ ಕಟ್ ಹಾಕದ್ಲಂತೆ ಉಳುಕ್ಲಿಕ್ಕೆ, ಒಂದಿನ ಮರ ಹತ್ತಿದ್ನಂತೆ, ಈಗೆಲ್ಲ ಮಾತಾಡ್ತಾ ಇದ್ರು. ಇಷ್ಟೇ ಬೇಕಾಗಿರೋದು ಭಕ್ತಿಗೆ, ಇದನ್ನೇ ಮಾಡ್ತಾ ಇರೋದು ನಾವು. ಶೃಣ್ವತಾಂ ಸ್ವಕತಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಅವಾಗ ಏನಾಗುತ್ತೆ, ಭಗವಂತನ ಕಥೆಯನ್ನು ದಿನ ಯಾರು ಶ್ರವಣ ಮಾಡ್ತಾರೆ, ಹೃದ್ಯಂತಸ್ತೋಹಿ ಅಭದ್ರಾಣಿ ವಿಧುನೋತಿ ಸುರಸತಾಂ, ನಮ್ಮ ಹೃದಯದಲ್ಲಿರುವಂತ ಎಲ್ಲಾ ಕಲ್ಮಶಗಳು ನಾಶ ಆಗ್ಬಿಡುತ್ತೆ. ಯಾರು ಕರ್ಮಕಾಂಡದಲ್ಲಿ ಜ್ಞಾನಕಾಂಡದಲ್ಲಿ ತುಂಬಿದ್ದಾರೆ ಅವರಲ್ಲಿ ವಿಷಾನೇ ತುಂಬಿಕೊಳ್ತಾ ಇರುತ್ತೆ. ಮತ್ತೆ ಎಷ್ಟು ಬಗದ್ರೂ ನಮ್ಮಲ್ಲಿ ಕೃಷ್ಣ ಪ್ರೇಮ ಜಾಗೃತಿ ಆಗೋದಿಲ್ಲ, ಯಾಕಂದ್ರೆ ದಿನ ಕಸ ತುಂಬಿಕೊಳ್ತಾ ಇರುತ್ತೆ. ಎಷ್ಟು ಜನ ದಿನ ಬೆಳಿಗ್ಗೆ 7:15 ಕ್ಲಾಸ್ಗೆ ಜಾಯ್ನ್ ಆಗಕ್ ಮುಂಚೆ ನ್ಯೂಸ್ ಪೇಪರು, ಟಿವಿ ಸೀರಿಯಲ್, ವಾರ್ತೆ ನೋಡ್ಬಿಟ್ಟು ಕ್ಲಾಸ್ ಕೇಳ್ತೀರಿ? ನೀವೇ ಪ್ರಶ್ನೆ ಮಾಡಿಕೊಳ್ಳಿ. 7:15 ಕ್ಲಾಸ್ ಶುರು ಆಗಕ್ ಮುಂಚೆ ನ್ಯೂಸ್ ಪೇಪರ್ ಓದ್ಬಿಟ್ಟು ಆಮೇಲೆ ಒಂದಿಷ್ಟು ಮ್ಯೂಸಿಕ್ ಕೇಳಿ, ಟಿವಿ ನೋಡಿ, ವಾರ್ತೆಗಳು, ಟೀ ಕಾಫಿ ಕುಡ್ಕೊಂಡು ನಾವು 7:15 ಕ್ಲಾಸ್ ಅಟೆಂಡ್ ಮಾಡೋ ಜನ ಇದ್ದೀರಾ? ಮತ್ತೆ ಇಷ್ಟು ಹೇಳಿದ್ರೆ ಯಾಕೆ ಕೃಷ್ಣ ಪ್ರೇಮ ಬರ್ತಾ ಇಲ್ಲ ನಮ್ಗೆ ಅಂದ್ರೆ ಇದೇ ಕಾರಣ. ಅವ್ರನ್ನೇ ಸೀರಿಯಲ್ ಪೇರೆಂಟ್ಸ್ ಅಂತ ಕರೆಯೋದು. ಟಿವಿ ಸೀರಿಯಲ್ ಪೇರೆಂಟ್ಸ್ ಅವರೆಲ್ಲ ಟಿವಿ ಸೀರಿಯಲ್ ಅಂಟ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಬಂತು ಧಾರಾವಾಹಿ, ಮತ್ತೆ ಅದೇ ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ, ಮತ್ತೆ ರಾತ್ರಿ ಇನ್ನೊಂದು ಸಾಧನೆ ನೋಡೋದು. ಆದ್ರೆ ಈ ಗೋಪಿಯರು ಹಾಗೆ ಮಾಡ್ತಿರ್ಲಿಲ್ಲ. ಈ ಬ್ರಾಹ್ಮಣ ಪತ್ನಿಯರು, ಗೋಪಿಯರಲ್ಲ ಇವರು, ಬ್ರಾಹ್ಮಣ ಪತ್ನಿಯರು. ಅವ್ರೇನ್ ಹೇಳ್ತಾರೆ, ಶ್ರುತ್ವಾಚಿತಂ ಉಪಾಯಾತಂ ನಿತ್ಯಂ ತದ್ದರ್ಶನಂ ತತ್ಕಥಾಕ್ಷಿಪ್ತ ಮನಸ್ಸೋ ಬಭೂರ್ಜಾತ ಸಂಭ್ರಮ. ಹಾ, ಕೃಷ್ಣ ಬಲರಾಮರು ಬಂದಿದ್ದಾರಾ, ಅಯ್ಯೋ ನಮ್ ಕೃಷ್ಣ ಬಲರಾಮರು ಬಂದಿದ್ದಾರಾ ಅಂತ ಆಸೆ ಆಯ್ತು ಅವರಿಗೆ. ಯಾಕಂದ್ರೆ ಯಾವತ್ತೂ ನೋಡಿಲ್ಲ ಅವರು ಹುಡುಗರನ್ನ, ಅವ್ರ ಕತೆ ಅಷ್ಟೇ ಕೇಳಿದ್ರು. ಏನಾಯ್ತು ಅವ್ರಿಗೆ, ತತ್ಕಥಾಕ್ಷಿಪ್ತ ಮನಸ ಬಭುಹು ಜಾತ ಸಂಭ್ರಮ. ನಾವು ನೋಡ್ಬೇಕಲ್ಲ ಕೃಷ್ಣ ಬಲರಾಮರನ್ನ, ನಮಗೂ ಆಸೆ ಆಗ್ತಾ ಇದೆ. ಈ ಮೂರ್ಖ ಗಂಡಂದ್ರೆ ಬಿಡ್ತಾ ಇಲ್ಲ ನಮ್ಮನ್ನ ಹೋಗೋದಿಕ್ಕೆ. ಅಂತವ್ರಿಗೆ ಏನ್ ಸಹಾಯ ಮಾಡ್ಬೇಕು ನಾವು? ಕರ್ಮಕಾಂಡ ಅದೇನೋ ತಗೊಂಬ ಅಂತಾರೆ, ಇದೇನೋ ಮಾಡು ಅಂತಾರೆ, ಅದೇನೋ ಇದು ಮಾಡು, ಹೋಮ್ವರ್ಕ್ ರೆಡಿ ಮಾಡು, ಅದ್ ಮಾಡು ಅಂತ ಮಾಡ್ತಾರೆ. ನಾವು ಸುಮ್ಮನೆ ಮಾಡ್ಕೊಂಡು ಕೂತ್ಕೋಬೇಕಾ? ಭಕ್ತಿ ಮಾಡ್ತಾ ಇದಾರೆ ಹೋಗ್ಲಿ ಅವರು, ನನ್ಗೆ ಬೇಕಾಗಿಲ್ಲ ಇವರು, ನಾವು ಕೃಷ್ಣ ಬಲರಾಮ ಹತ್ರ ಹೋಗ್ಬಿಡ್ತೀವಿ ಅಂತ ಮನ್ಸು. ಏನ್ ಪ್ರಯೋಜನ? ಏನಕ್ಕೆ ಮಾಡ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ. ಅಲ್ಲ, ಯಜ್ಞ ಮಾಡೋ ಬ್ರಾಹ್ಮಣರನ್ನೇ ಭಗವಂತ ತಿರಸ್ಕಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಗೆ ಏನು ಮಾಡದೆ ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಊರು ಸುತ್ಕೊಂಡು ಏನ್ ನಾವು ಮಾಡ್ತಾ ಇದೀವಿ? ಮತ್ತೆ ನಮ್ಮನ್ನ ಹೆಂಗ್ ಭಗವಂತ ಅನುಗ್ರಹ ಮಾಡ್ತಾನೆ? ಏನಕ್ಕೆ ಅಂತ ಮಾಡ್ತಾನೆ ಅನುಗ್ರಹ? ಯಾಕೆ ಮಾಡ್ಬೇಕು? ಹುಂಡಿ ಕಾಸಾಕಿದ ತಕ್ಷಣ ಅನುಗ್ರಹ ಮಾಡ್ಬಿಡ್ತಾನ? ಅಥವಾ ಕೆನ್ನೆ ತಟ್ಕೊಂಡ ತಕ್ಷಣ ಅನುಗ್ರಹ ಮಾಡ್ತಾನ? ಹೇಗೆ ಅನುಗ್ರಹ ಯಾರಿಗೆ ಅನುಗ್ರಹ ಮಾಡ್ತಾನೆ? ಸರ್ಪಗಳಿಗೆ ಅನುಗ್ರಹ ಮಾಡ್ತಾನೆ ಬೇಕಿದ್ರೆ ಭಗವಂತ, ನಮಗ್ ಮಾಡೋದಿಲ್ಲ ಅವನು. ಯಾಕಂದ್ರೆ ಅವ್ರೊಂದು ಪೂರ್ಣ ಶರಣಾಗತಿ ಇತ್ತು. ಸನಾಥ ವಯಮಚ್ಯುತ, ನಮ್ಗೆ ನೀನೇ ನಾಥ, ನೀನೇ ರಾಜ, ನೀನೇ ಅಪ್ಪ, ನೀನೇ ಅಮ್ಮ, ನೀನೇ ಯಜಮಾನ, ನನಗೆ ನೀನೇ ಎಲ್ಲ ಅಂತ ಬಂದ್ರು, ಅದಕ್ಕೋಸ್ಕರ ಅನುಗ್ರಹ ಮಾಡ್ದ. ನಾವು ಸಂಭ್ರಮ, ಕುಣಿದು ಬಿಟ್ರು ಆ ಬ್ರಾಹ್ಮಣ ಪತ್ನಿಯರು. ಅಡಿಗೆ ಮಾಡ್ತಾ ಇದ್ರು, ಅಲ್ಲಿ ಹೋಮಕ್ಕೆ ರೆಡಿ ಮಾಡ್ತಾ ಇದ್ರು. ಚತುರ್ವಿಧಂ ಬಹುಗುಣ ಮನ್ನಮಾಧಾಯ ಭಾಜನೈ ಅಭಿಸಸ್ರು ಪ್ರಿಯಂ ಸರ್ವ ಸಮುದ್ರವೇ ನಿಮಗ್ನ.
ಹೇಗೆ ಅಡಿಗೆ ಮಾಡ್ತಾ ಇದ್ನೆಲ್ಲ ತುಂಬಿಕೊಂಡ್ರು, ಒಂದು ಪಾತ್ರೆ ಪಗಡಿಗೆಲ್ಲ ಹಾಕೊಂಡು ಕೃಷ್ಣ ಬಂದಿದ್ದಾರೆ ಬಲರಾಮರು ಬಂದಿದ್ದಾರೆ ಅಂತೇಳಿ ನದಿಗಳು ಹೇಗೆ ಸಮುದ್ರ ಸೇರಕ್ಕೆ ಹರಿದೋಗುತ್ತೆ ಹಾಗೆ ಹರಿದುಕೊಂಡು ಬಂದ್ಬಿಟ್ರು ಅಂತ. ನೋಡೇ ಇಲ್ಲ ಕೃಷ್ಣನ, ಯಾರಂತ ಗೊತ್ತಿಲ್ಲ, ದೇವ್ರಂತ ಗೊತ್ತಿಲ್ಲ. ಗೋಕುಲ ವ್ರಜವಾಸಿಗಳಿಗೆ ಗೊತ್ತಿಲ್ಲ, ಇನ್ನೆಲ್ಲೋ ದೂರದಲ್ಲಿರೋ ಬ್ರಾಹ್ಮಣರಿಗೆ ಹೆಂಗ್ ಗೊತ್ತಿರ್ತದೆ? ಮಣ್ ತಿಂದ, ಬೆಣ್ಣೆ ಕದ್ದ, ವಸ್ತ್ರ ಕದ್ದ, ಇದಕ್ ಮುಂಚೆ ವಸ್ತ್ರಾಪರಣ ಆಗಿರುತ್ತೆ. ವಸ್ತ್ರಾಪರಣ ಆದ್ಮೇಲೆ ಇದು ನಡೆಯೋದು. ಅದ್ ನಾವು ಹೇಳಿಲ್ಲ ಅಷ್ಟೇ, ಸೆಲೆಕ್ಟೆಡ್ ಮಾತ್ರ ಹೇಳೋಣ ಅಂತ. ಇದಕ್ ಮುಂಚೆ ವಸ್ತ್ರಾಪರಣ ಆಗಿರುತ್ತೆ. ಇದೆಲ್ಲ ಕೇಳಿಸ್ಕೊಂಡಿರ್ತಾರೆ. ಈಗ ಹಣ್ಣು ಮಾರೋರು, ಹೂ ಮಾರೋರು ವೃಂದಾವನಕ್ಕೆ ಬಂದು ಹೋಗ್ತಿರ್ತಾರಲ್ಲ, ಅವರೆಲ್ಲ ಹೇಳ್ತಿರ್ತಾರೆ ವಿಷಯಗಳು. ನೋಡ್ರಿ, ಅಲ್ಲೊಂದು ಇಬ್ರು ಹುಡುಗರಿದ್ದಾರೆ, ಕೃಷ್ಣ ಬಲರಾಮ ಅಂತ ಹೆಸರು, ಎಷ್ಟು ಚೆನ್ನಾಗಿ ತುಂಟಾಟ ಮಾಡ್ತಾರೆ ಗೊತ್ತಾ. ದೇವ್ರಂತ ಗೊತ್ತಿಲ್ಲ, ತುಂಟಾಟ ಮಾಡ್ತಾರೆ ಹುಡುಗರು. ಇಷ್ಟೇ ಕೇಳಿದ್ದವ್ರು. ಶೃಣ್ವತಾಂ ಸ್ವತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಹೇಗೆ ಹರ್ಕೊಂಬಂದ್ರು ಅಂತ ಹೇಳಿದ್ರೆ ಇವರು, ಅಭಿಶಸ್ತ್ರು ಪ್ರಿಯಂ ಸರ್ವ, ಓಡ್ ನುಗ್ಗುದ್ರಂತೆ. ಇಲ್ಲ, ನಾವು ನೋಡ್ಬೇಕು, ನಾವು ಹೋಗ್ಬೇಕು, ನಾವು ಕೃಷ್ಣ ನೋಡ್ಬೇಕು, ದರ್ಶನ ಮಾಡ್ಬೇಕು. ಸಮುದ್ರ ನಿಮ್ನಾಗ, ಸಮುದ್ರ ಹೇಗೆ ಹರ್ಕೊಂಡ್ಬರುತ್ತೆ, ಸಮುದ್ರಕ್ಕೆ ಹೇಗೆ ನದಿಗಳು ಹರ್ಕೊಂಡ್ಬರುತ್ತೆ ಹಾಗೆ ಹರ್ಕೊಂಡ್ ಬರ್ತಾರೆ ಸರ್ವಾ ಸಮುದ್ರವೇ ನಿಂಬ. ಇಷ್ಟೊತ್ತಿಗೆ ಕೃಷ್ಣನ ಮೇಲೆ ಅವರ ಮನಸ್ಸು ಪೂರ್ತಿಯಾಗಿ ನೆಟ್ಟುಬಿಟ್ಟಿತ್ತು. ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು ಅಷ್ಟೇ. ಆ ಅವಕಾಶನ ಭಗವಂತ ಒದಗಿಸ್ಕೊಡ್ತಾನೆ. ಗೋಪ ಬಾಲಕರು ಹಸ್ಕೊಂಡ್ ಬಂದಿರಲಿಲ್ಲ ಅಂದಿದ್ರೆ ಬ್ರಾಹ್ಮಣ ಪತ್ನಿಯರು ಉದ್ಧಾರ ಮಾಡಕ್ ಆಗ್ತಿರ್ಲಿಲ್ಲ. ಮನೆಯಿಂದ ಬುತ್ತಿ ತಂದಿದ್ರೆ ಅವ್ರಿಗೆ ಹಶ್ವಾಗ್ತಿರ್ಲಿಲ್ಲ. ಹಶ್ವಾಗಿಲ್ಲ ಅಂದ್ರೆ ಅವ್ರು ಇಲ್ಲಿ ಬರ್ತಿರ್ಲಿಲ್ಲ. ಇಲ್ಲಿ ಬಂದಿಲ್ಲ ಅಂದ್ರೆ ಅವ್ರು ಉದ್ಧಾರ ಮಾಡಕ್ ಆಗ್ತಿಲ್ಲ. ಮತ್ತೇನು? ಅದಕ್ಕೆ ಸರ್ವ ಕಾರಣಂ, ಪ್ರತಿಯೊಂದರ ಕಾರಣ ಭಗವಂತ ಕೃಷ್ಣ. ಒಬ್ರು ವರ್ಲ್ಡ್ ಟ್ರೇಡ್ ಸೆಂಟರ್ ಬ್ಲಾಸ್ಟ್ ಮಾಡಿದಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊತಾ ಇದ್ರು. ಬೆಳಗ್ಗೆ ಬ್ಲಾಸ್ಟ್ ಮಾಡಿದ್ರು. ಇವನು ಹೇಳ್ತಾನೆ, ನನ್ಗೆ ಆಫೀಸ್ ರೆಡಿ ಆಗಿತ್ತು, ಅಂದ್ರೆ ಟೈಮ್ ಆಗಿತ್ತು, ನನ್ನ ಹೆಂಡತಿ ಬಾಕ್ಸ್ ರೆಡಿ ಮಾಡಕ್ಕೆ ಲೇಟ್ ಮಾಡಿದ್ಲು. ನಾನು ಅವಳಿಗೆ ಬೈಕೊಂಡು, ನಾನು ಆಫೀಸ್ಗೆಲ್ಲ ಲೇಟ್ ಮಾಡ್ತಾ ಇದ್ದೆ, ನಿನ್ನಿಂದ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಟ್ಟಿಲ್ಲ, ಬಾಕ್ಸ್ ತುಂಬಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಕೋಪದಲ್ಲೇ ಬೇಜಾರ್ ಮಾಡ್ಕೊಂಡೆ ಬಂದ. ಕಾರ್ ಪಂಚರ್ ಆಯ್ತು, ಪಂಚರ್ ಶಾಪ್ ಬೇರೆ ಸಿಕ್ಕಿಲ್ಲ. ನಾನೇ ಟೈರ್ನ ಚೇಂಜ್ ಮಾಡ್ಕೊಂಡು ಗಾಡಿ ಪಂಚರ್ ಹಾಕೊಂಡು ಬರ್ತೀನಿ, ಅಲ್ಲಿ ಢಮ್ ಅಂತ ವರ್ಲ್ಡ್ ಟ್ರೇಡ್ ಸೆಂಟರ್ ಬಿದ್ದೋಗಿದೆ. ಒಂದ್ ವೇಳೆ ಏನಾದ್ರು ಕರೆಕ್ಟ್ ಟೈಮ್ಗೆ ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಟ್ಟಿದ್ರೆ, ನಿಮ್ ಗಾಡಿ ಏನು ಕೈ ಕೊಡದೆ ಪಂಚರ್ ಆಗದೆ ಇದ್ದಿದ್ರೆ ನೀವು ಹೋಗ್ಬಿಡ್ತಾ ಇದ್ರಲ್ಲ ಮೇಲಕ್ಕೆ. ಹೋಗ್ತಿದ್ನ ಇಲ್ವೋ? ಬಂದು ನಿಲ್ಲಿಸ್ದ ಗಾಡಿ ಆಫೀಸ್ ಮುಂದೆ ಡಮ್ ಅಂತ ಬಿದ್ದೋಯ್ತು, ಕಣ್ ಮುಂದೆನೆ ಬ್ಲಾಸ್ಟ್ ಆಯ್ತು. ಪಂಚರ್ ಆಗಿದ್ದು ಒಳ್ಳೇದೇ ತಾನೆ? ಹೆಂಡತಿ ಬ್ರೇಕ್ಫಾಸ್ಟ್ ಲೇಟ್ ಮಾಡ್ಕೊಂಡಿದ್ದು ಒಳ್ಳೇದಕ್ಕೆ ತಾನೆ? ಎಷ್ಟೋ ಘಟನೆಗಳು ನಾವು ನೆನೆಸ್ಕೋಬೇಕು. ಇವೆಲ್ಲ ಕೇಳಿದ ಘಟನೆಗಳು. ಧರ್ಮಸ್ಥಳಕ್ಕೆ ಯಾತ್ರೆ ಹೋಗ್ತಿದ್ರಂತೆ. ಅಲ್ಲಿ ಮಂಜರಾಬಾದ್ ಫೋರ್ಟ್ ಹತ್ರ ಕಾರ್ ನಿಲ್ಸಿದ್ದಾರೆ ನೇಚರ್ ಕಾಲ್ಗೆ ರಾತ್ರಿ. ಸರಿ, ಏನ್ ಮಾಡಿದರೆ, ಕಾರಲ್ಲಿ 4-5 ಜನ ಇದ್ದವರು, ಯಾರೋ ಇಬ್ರು ಆಚೆ ಬಂದಿದ್ದಾರೆ 1 ಏನೋ ಮಾಡೋದಕ್ಕೆ. ಹಿಂದ್ಗಡೆಯಿಂದ ಒಂದು ಪೆಟ್ರೋಲಿಯಂ ಲಾರಿ ಬಂದಿದೆ. ಆ ಕಡೆ ಲಾರಿಗಳು ಜಾಸ್ತಿ ಓಡಾಡ್ತಾ ಇರುತ್ತೆ. ಇವರು ಕಾರ್ ಪಾರ್ಕ್ ಮಾಡಿದ್ ನೋಡಿಲ್ಲ ಪಾಪ, ಅಲ್ಲಿ ಕುಡ್ದಿದ್ನೋ ಅಥವಾ ರಾತ್ರಿ ಮಬ್ಬುಗತ್ತೇನೋ ಏನೋ ಕಾಣಿಸಿಲ್ಲ, ಗುದ್ದು ಬಿಟ್ಟಿದ್ದಾನೆ ಕಾರಿಗೆ. ಕಾರು ಹೋಗಿ ಪ್ರಪಾತಕ್ಕೆ ಬಿದ್ದಿದೆ. ಏನ್ ಮಾಡ್ತಾನೆ ಭಗವಂತ, ಅದು ಒಳ್ಳೇದಕ್ಕೆ ಮಾಡ್ತಿದ್ದಾನೆ, ಕೆಟ್ಟದ್ ಮಾಡೋದಕ್ಕಲ್ಲ ಅವನು. ಅವ್ರನ್ನಷ್ಟೇ ಭಗವಂತ ತಗೋಬೇಕಿತ್ತು, ತಗೊಂಡಿದ್ದಾನೆ. ಇವನ ಉಳಿಸ್ಬೇಕಿತ್ತು, ಉಳಿಸಿದ್ದಾನೆ. ಆದ್ರೆ ಒಂದ್ ವೇಳೆ ಇವನೇನಾದ್ರು ಬೇರೆ ಯಾರ್ದು ಎಕ್ಸಾಂಪಲ್ ಯಾಕೆಪ್ಪ, ನಮ್ದೇ ಹೇಳ್ತೀವಿ ಎಕ್ಸಾಂಪಲ್. ಸೇಮ್ ಇದೇ ಘಟನೆ ಆಗಿತ್ತು ನಮ್ಗೂ. 2011, 12, 13, 14 ವರ್ಷದ ಊರಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಕುಣಿಗಲ್ ಹತ್ರ ಗಾಡಿ, ನಮ್ಮ ಕಾರ್ಗೆ ಹಿಂದೆಯಿಂದ ಒಂದು ಕ್ಯಾಂಟರ್ ಗುದ್ದಿದ್ದಾನೆ. ಎಷ್ಟು ಮಟ್ಟಿಗೆ ಗುದ್ದಿದ್ದಾನೆ ಅಂದ್ರೆ ಅದ್ರ ಫೋಟೋಸ್ ಇದೆ. ಅದು ಅವ್ನು ಗುದ್ದಿರೋ ಇದಕ್ಕೆ ಹಿಂದ್ಗಡೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಬ್ಯಾಕ್ ಡೋರು, ಈ ಕಡೆ ಲೆಫ್ಟ್ ಸೈಡ್ ರೇರ್ ಡೋರ್ ಎಲ್ಲ ಜಖಮ್ ಆಗ್ಬಿಟ್ಟಿತ್ತು. ಯಾವತ್ತು ನಾವು ರಾಗಿ ತೆಂಗಿನಕಾಯಿ ಹಾಕೊಂಡ್ ಬರ್ದಿರೋರು ಅವತ್ತು ಹಾಕೊಂಡ್ ಬಂದಿದ್ದೀವಿ. ಹಿಂದ್ಗಡೆ ಡಿಕ್ಕಿಲಿದೆ, ರಾಗಿ ಮೂಟೆ ಇದೆ, ತೆಂಗಿನಕಾಯಿಗಳಿದಾವೆ, ಇನ್ನು ಸಿಪ್ಪೆ ಸುಳಿದಿರಲ್ದೇ ಇರುವಂತ ತೆಂಗಿನಕಾಯಿ. ಹಿಂದೆ ಅಮ್ಮ ಅಪ್ಪ ಹೆಂಡತಿ ಕೂತಿದ್ದಾರೆ, ನಾನು ತಮ್ಮ ಮುಂದೆ ಕೂತಿದ್ದೀವಿ. ಹೊಡೆದಿದ್ದ ಏಟಿಗೆ ಹಿಂದೆ ಪೂರ್ತಿ ಜಖಮ್ ಆಗಿದೆ. ಕಾರು ಫುಟ್ಪಾತ್ ಇರುತ್ತಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಡಿವೈಡರ್,
ಆ ಡಿವೈಡರ್ ಹೊಡೆದ್ಬಿಟ್ಟು ಮೇಲೆ ಕೂತಿದೆ, ಸಿಂಹಾಸನಲ್ಲಿ ಕೂತಂಗೆ ರಾಜ, ಸಿಂಹಾಸನದಲ್ಲಿ ರಾಜ ಕೂತಂಗೆ ಕೂತಿದೆ ಕಾರು. ಆ ಕಡೆ ಈ ಕಡೆ ನೋಡಿ, ಪಲ್ಟಿನೂ ಆಗಿಲ್ಲ, ಆ ಕಡೆ ರೋಡ್ಗೆ ಹೋಗ್ಲಿಲ್ಲ. ಏನಾಯ್ತು ಅಂತ ಗೊತ್ತಾಗಿಲ್ಲ. ಕೆಳಗಡೆ ಎಲ್ಲಿ ನೋಡ್ತೀವಿ, ಡೋರು ಜಖಮ್ ಆಗಿತ್ತು ಲೆಫ್ಟ್ ಸೈಡು, ಆ ಕಡೆ ಇಳ್ಕೊಂಡ್ ಬಂದ್ವಿ. ಏನು ಆಯ್ತು ಗೊತ್ತಾಗ್ಲಿಲ್ಲ. ನಾವು ಡ್ರೈವಿಂಗ್ ಮಾಡ್ತಿದ್ರೆ ಅಷ್ಟೇ ಗೊತ್ತು. ಒಂಚೂರು ಆ ಕಡೆ ಈ ಕಡೆ ತಿರುಗಿದಕ್ಕೆ ಹಿಂದ್ಗಡೆಯಿಂದ ಬಂದು ಹೊಡೆದಿದ್ದಾನೆ, ಏನು ಆಗಿಲ್ಲ. ಏನಾಯ್ತು ಅಂತ ಕಂಡ್ಬಿಟ್ಟು ನೋಡೋ ಅಷ್ಟರಲ್ಲಿ ಎಲ್ಲ ಅಲ್ಲಿದ್ದವ್ರು ಹೆಂಗ್ ಬಂದ್ರು ಅಂದ್ರೆ, ಓ ಸತ್ತೋಗಿದ್ದಾರೆ, ಯಾರು ಉಳಿದಿಲ್ಲ ಇವರು ಅನ್ನೋ ಭಾವನೆಯಿಂದ ಬಂದಿದ್ದು 14 ವರ್ಷದ ಹಿಂದೆ. ಒಳ್ಳೇದಕ್ಕ ಕೆಟ್ಟದಕ್ಕ? ಒಂದ್ ವೇಳೆ ಏನಾದ್ರು ಎಲ್ಲಾರು ಹೋಗ್ಬಿಟ್ಟಿದ್ರೆ, ನಾವು ಕೃಷ್ಣ ಭಕ್ತಿನೂ ಇಲ್ಲ, ಭಾಗವತ ಶ್ರವಣ ಇಲ್ಲ, ಏನಿಲ್ಲ, ಸುಟ್ಟು ಬೂದಿ ಮಾಡ್ತಾ ಇದ್ರು ಅಷ್ಟೇ. ಏನಾಗುತ್ತೆ ಅದು ಒಳ್ಳೇದಕ್ಕಾಗುತ್ತೆ. ಅದಕ್ಕೆ ಹೇಳಿದ್ರೆ ಭಗವಂತ ಏನ್ ಮಾಡ್ತಾನೆ, ಪ್ರತಿಯೊಂದರ ಹಿಂದೆ ಒಂದ್ ಕೈವಾಡ ಇರುತ್ತೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಸರಿ, ಒಂದು ಸಂದರ್ಭ ಅಂತ ಕಾಯ್ತಾ ಇರುತ್ತಲ್ವಾ, ಕಾಲ. ಆ ಕಾಲ ಬರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ, ಒಂದು ಟೈಮ್ ಅಂತ ಬರುತ್ತೆ. ಆ ಟೈಮಲ್ಲೇ ಟರ್ನಿಂಗ್ ಪಾಯಿಂಟ್. ನಮ್ಗೆ ಅದೇ ಇರ್ಬೋದು ಟರ್ನಿಂಗ್ ಪಾಯಿಂಟ್, ಯಾರಿಗ್ ಗೊತ್ತು. ಈಗ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಯಾಕೆ ಭಗವಂತ ಉಳಿಸ್ಬೇಕಾಗಿತ್ತು. ಎಷ್ಟೋ ಜನ ಸೈಕಲ್ ಹೋಗ್ತಾ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ, ಸೈಕಲ್ ಇಂದ ಬಿದ್ದು. ಅಂತ ಮೇಜರ್ ಆಕ್ಸಿಡೆಂಟ್ ಅಲ್ಲೂ ಯಾರು ಏನಾಗದಂಗೆ, ಒಂದು ತರಚುಗಾಯ ಆಗಿಲ್ಲ, ಏನಾದ್ರು ಏನಾಯ್ತು ಅಂತಾನು ಗೊತ್ತಾಗದಿರೋ ಅಷ್ಟಿಗೆ, ಅಷ್ಟ್ ಮಟ್ಟಿಗೆ ಭಗವಂತ ಏನೋ ಒಂದ್ ಮಾಡ್ದ. ಸುಮ್ನೆ ಒಂದು ಉದಾಹರಣೆ, ಪ್ರತಿ ಕ್ಷಣ ನಡೀತಾ ಇರುತ್ತೆ, ಏನೋ ಒಂದು ಲೀಲೆ ಮಾಡ್ತಾ ಇರ್ತಾನೆ ಭಗವಂತ. ಇದರಿಂದ ಹಿಂಗಾಯ್ತು ಒಳ್ಳೇದಕ್ಕಾಗ್ತಾ ಇರುತ್ತೆ. ಸರಿ, ಈ ಬ್ರಾಹ್ಮಣ ಪತ್ನಿಯರಿಗೆ ಸಮಯ ಬೇಕಾಗಿತ್ತು, ಒಂದು ಅವಕಾಶ ಬೇಕಾಗಿತ್ತು. ಗೋಪಪಾಲಕರು ಬಂದ್ರು, ಕೃಷ್ಣ ಬಲರಾಮ ಅನ್ನ ಬೇಕು ಅಂತ ಹೇಳಿದ್ರು, ಮಾಡಿದ್ದೆಲ್ಲ ತುಂಬ್ಕೊಂಡು ಬಂದೇ ಬಿಟ್ರು. ಎಷ್ಟು ಫಾಸ್ಟ್ ಆಗಿ ಬಂದ್ರು ಅಂದ್ರೆ, ಗಂಡಂದ್ರು ಕೂಡ ತಡೆಕ್ ಆಗ್ತಿರ್ಲಿಲ್ಲ ಅವ್ರನ್ನ. ಹೇ ಹೋಗ್ಬೇಡ ಅಂತ ಹೇಳ್ತಾರೆ. ನಿಷೇಧ್ಯಮಾನ ಪತಿ ಬಿಭ್ರಾತೃವಿರ್ ಬಂಧುಭಿ ಸುತೈ ಭಗವತ್ಯುತ್ತಮ ಶ್ಲೋಕೆ ದೀರ್ಘ ಶ್ರುತ ಧೃತಾಶಯ. ಓ ಹೆಂಡ್ತಿಯರೇ, ನಿಷಿದ್ಯಮಾನ ಹೋಗ್ಬೇಡಿ. ನಿಷಿದ್ಯ ಅಂದ್ರೆ ತಡೆಯೋದು. ಯಾರು ತಡೆದ್ರು? ಪತಿಬಿಹಿ ಗಂಡಂದ್ರು, ಭ್ರಾತೃಬಿಹಿ ಅಣ್ಣ ತಮ್ಮಂದು ತಡೆದರಂತೆ, ಬಂಧುಭಿ ಹೋಗ್ಬೇಡಿ ಹೋಗ್ಬೇಡಿ ಹೋಗ್ಬೇಡಿ, ಸುತೈ ಅಮ್ಮ ಹೋಗ್ಬಾರ್ದು, ನಮ್ಗೆ ಬೇಕು, ನೀವು ಅಮ್ಮ ಬೇಕು. ಆದ್ರೆ ಭಗವದ್ ಉತ್ತಮ ಶ್ಲೋಕೆ ದೀರ್ಘ ಶ್ರುತ ಧೃತಾಶಯ, ಇದೆಲ್ಲ ಭಗವಂತನ ಶ್ರವಣದ ಲೀಲೆಯ ಮಹಿಮೆ. ಯಾರಿಗೋಸ್ಕರ ನಾವು ಪಾಪ ಮಾಡ್ತಾ ಇದೀವೋ ಅವರೇ ತಡಿತಾ ಇದಾರೆ. ಹೋಗ್ಬಾರ್ದು, ನೀವು ಇನ್ನೂ ನಮ್ ಜೊತೆಲಿದ್ರೆ ನೀವು ಎಷ್ಟು ಪಾಪ ಮಾಡ್ಬೋದು, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಜೊತೆಲಿದ್ರೆ ಇನ್ನು ಎಷ್ಟು ಪಾಪಗಳು ಮಾಡ್ಬೋದು ನಾವು ಕೃಷ್ಣ ಹತ್ರ ಹೋಗ್ಬಿಟ್ರೆ ಪಾಪ ಮಾಡಂಗಿಲ್ವಲ್ಲ, ಮಾಡಕ್ ಆಗಲ್ವಲ್ಲ. ಇಲ್ಲ ನಮ್ಗೆ ಇನ್ನೂ ಬೇಕು, ನೀವು ಪಾಪ ಮಾಡ್ಬೇಕು, ನಾವು ಇನ್ನು ಎಷ್ಟೆಲ್ಲ ಬೂದಿಗೆ ತುಪ್ಪ ಹಾಕ್ಬೇಕು ನಾವು. ಹೇಗ್ ಹೋಗ್ತಾ ಇದ್ರು ಅಂದ್ರೆ, ಅಷ್ಟು ಜನ ಬ್ರಾಹ್ಮಣ ಪತ್ನಿಯರು ಹರ್ಕೊಂಡು ಬಂದ್ಬಿಟ್ರು ಕೃಷ್ಣನ ಹತ್ರ. ಇಲ್ಲಿ ಒಂದು 5-6 ಜನ ತೋರಿಸ್ತಾರೆ ಅಷ್ಟೇ, 5-6 ಜನ ಇದಾರೆ ಅಷ್ಟೇ. ಹರ್ಕೊಂಡ್ ಬಂದ್ರು. ಕೃಷ್ಣ ಬಲರಾಮ ನೋಡ್ಬಿಟ್ರು. ಮೊದಲನೇ ಸಲ ಕೃಷ್ಣ ನೋಡ್ತಾ ಇದಾರೆ, ಬಲರಾಮನ್ ನೋಡ್ತಾ ಇದಾರೆ. ಶ್ಯಾಮಂ ಹಿರಣ್ಯ ಪರಿಧಿಂ ವನಮಾಲ್ಯ ಬರ್ಹ. ಕೃಷ್ಣ ನೋಡ್ತಾ ಇದಾರೆ, ಶ್ಯಾಮ ಬಣ್ಣ, ಹಿರಣ್ಯ ಪರಿಧಿಂ ಅಂದ್ರೆ ಹಿರಣ್ಯ ಚಿನ್ನ, ಬಂಗಾರದ ಬಟ್ಟೆನ ಹಾಕಿದಂತೆ, ಎಲ್ಲೋ ಧೋತಿ ಹಾಕಿದಂತೆ ಹಾಕಿದ್ದಾರೆ ನೋಡಿ, ಅದನ್ನೇ ಹಾಕಿದ್ದಾರೆ. ಶ್ಯಾಮವರ್ಣಂ ಎಂ ಶ್ಯಾಮ ಸುಂದರಂ ಗುಣಂ ಅಚಿಂತ್ಯ ಸ್ವರೂಪಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಎಲ್ಲ ತಗೊಂಡ್ ಬಂದಿರ, ಪಾತ್ರೆ ಪಗಡೆ ಎಲ್ಲ, ಊಟ ಎಲ್ಲ ತಗೊಂಡ್ ಬಂದಿರ ಕೈಯಲ್ಲಿ. ನೋಡಿ, ಕೈಯಲ್ಲಿ ತುತ್ತು ಅಡಿಗೆ ಕಾಣಿಸ್ತಾ ಇದೆ, ಊಟ. ಕೈಯಲ್ಲಿ ಹಾರ ಹಿಡ್ಕೊಂಡ್ ಬಂದಿದ್ದಾರೆ ಬ್ರಾಹ್ಮಣ ಪತ್ನಿಯರು, ತಲೆ ಮೇಲೆ ಸೆರಗ ಹಾಕೊಂಡಿದ್ದಾರೆ. ಯಾರಾದ್ರೂ ಭಕ್ತರು ಸನ್ಯಾಸಿಗಳು ಬಂದಾಗ ಅವ್ರ ಮಾತಾಜಿ ಸೆರಗ ಹಾಕೋಬೇಕು ತಲೆ ಮೇಲೆ.
ಓಕೆ, ಬಂದ್ರು. ನೋಡ್ತಾ ಇದಾರೆ ಭಗವಂತನ ರೂಪ, ನೋಡ್ತಾ ಇದಾರೆ. ಶ್ಯಾಮಂ ಹಿರಣ್ಯ ಪರಿಧಿಂ ವನಮಾಲ್ಯ ಬರ್ಹ ಧಾತು. ಬರ್ಹ ಅಂದ್ರೆ ನವಿಲ್ಗರಿ, ತಲೆ ಮೇಲೆ ನವಿಲ್ಗರಿ ಇದೆ. ಧಾತು ಪ್ರಬಾಲ, ಅವನು ಆಭರಣ ಹಾಕಿದ್ನಂತೆ ಕೃಷ್ಣ. ಅದು ಎಂತ ಆಭರಣ ಆಗಿದೆ ಅಂದ್ರೆ ಪ್ರಬಾಲ. ಪ್ರಬಾಲ ಅಂದ್ರೆ ಈ ಹಸಿರು ಚಿಗುರು ಎಲೆಗಳಿರುತ್ತಲ್ಲ, ಆ ಎಲೆ ಮೊಗ್ಗು, ಎಕ್ಕದ ಹೂವ ಇರುತ್ತೆ ನೋಡಿ, ಅದು ಅದೊಂಥರ ಪೋಣ್ಸುರಿ ಚೆನ್ನಾಗಿರುತ್ತೆ. ಅದನ್ನ ಹಾಕೊಂಡಿದ್ದಾನೆ. ಚಿನ್ನ ಒಡವೆ ಹಾಕಿರ್ಲಿಲ್ಲ ಕೃಷ್ಣ. ಅವನಿಗೆ ಒಡವೆ ಹಾಕೋದು ಅಲ್ಲ, ಒಡವೆ ಹಾಕೋದ್ರಿಂದ ಕೃಷ್ಣ ಚೆನ್ನಾಗಿ ಕಾಣಿಸಲ್ಲ. ಆ? ಒಡವೆ ಕೃಷ್ಣ ಮೇಲೆ ಇರೋದ್ರಿಂದನೇ ಒಡವೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ. ನಾವಂದ್ರೆ ಒಡವೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು, ಇವತ್ತು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದು, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಒಡವೆ ಹಾಕೊಂಡಿರೋದ್ರಿಂದ ಅವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅದೇ ಈ ಕೃಷ್ಣ ವಿಷಯದಲ್ಲಿ ಹಂಗಲ್ಲ. ಅವ್ನು ಎಕ್ಕದ ಹೂ ಹಾಕೊಂಡ್ರು ಕೂಡ ಎಕ್ಕದ ಹೂ ಚಿನ್ನ ತರ, ಬಂಗಾರದ ಸರ ತರ ಕಾಣಿಸ್ತಾ ಇರುತ್ತೆ. ಕೃಷ್ಣ ಹಾಕಿದ್ರಿಂದ ಅದಕ್ಕೆ ಸೌಂದರ್ಯ ಬಂದಿರೋದು. ಕೃಷ್ಣ ತಿಂದಿದ್ದಕ್ಕೆ ಅನ್ನಕ್ಕೆ ಬೆಲೆ ಬಂದಿರೋದು, ಪ್ರಸಾದ ಆಗಿರೋದು. ಕೃಷ್ಣ ತಿಂದಿಲ್ಲ ಅಂದ್ರೆ ಅದು ಬರೀ ಅನ್ನ ಅಷ್ಟೇ. ಅದು ಮಣ್ಣು ನೀರು ಬೆಂಕಿಯ ಒಂದು ಸಮ್ಮಿಶ್ರ ಅನ್ನ. ಕೃಷ್ಣ ತಿಂದ್ರೆ ಅದು ಮಹಾಪ್ರಸಾದ ಆಗುತ್ತೆ. ಕೃಷ್ಣನ ಸಂಪರ್ಕಕ್ಕೆ ಬಂದ್ರೇನೆ ಅದು, ಅದರಲ್ಲಿ ಅಲೌಕಿಕ ಗುಣ ಪ್ರಾಪ್ತಿಯಾಗೋದು. ಇಲ್ಲಾಂದ್ರೆ ಅದು ಲೌಕಿಕ ಮಣ್ಣು ಅಷ್ಟೇ. ಮಣ್ಣು ನೀರು ಬೆಂಕಿಯಿಂದ ಒಂದು ಉತ್ಪನ್ನ ಆದಂತ. ಗೋಪಿಯರು ನೋಡ್ತಾ ಇದ್ದಾರೆ, ಸಾರಿ ಬ್ರಾಹ್ಮಣ ಪತ್ನಿಯರು, ಯಾರಿ ಹುಡುಗ ಎಷ್ಟು ಚೆನ್ನಾಗಿ ಕಾಣಿಸ್ತದೇನೆ, ನಾವು ನೋಡಿರ್ಲಿಲ್ವಲ್ಲ. ನಟವೇಷಂ ಅನುವ್ರತ ಅಂಸೆ ವಿನ್ಯಸ್ತ ಹಸ್ತಂ. ಒಬ್ಬ ನಾಟಕದವ್ರು ಬಂದಾಗ ವೇಷ ಹಾಕೊಂಡ್ ಬಂದಿರ್ತಾರಲ್ಲ, ಮೇಕಪ್ ವೇಷ ಹಾಕೊಂಡ್ ಬಂದಿರ್ತಾರಲ್ಲ, ಕಾಣಿಸ್ತಾ ಇದ್ದಾನೆ. ಅಬ್ಜಂ ಕರ್ಣ ಉತ್ಪಲ ಆಲಕ ಕಪೋಲ ಮುಖಾಬ್ಜಹಾಸಂ. ಉತ್ಪಲ ಅಂದ್ರೆ ನೈದಿಲೆ, ಒಂದು ಹೂವು. ಆ ನೈದಿಲೆ ಆ ಪೋಣಿಸಿರುವಂತಹ ಹೂವಿನ ಹಾರ ಹಾಕಿದ್ದಾನೆ ಕೃಷ್ಣ. ಮುಖಾಬ್ಜಹಾಸಂ, ಆ ಮುಖ ಕಮಲದಲ್ಲಿ ಮಂದಹಾಸ ಬೀರ್ತಾ ಇದೆ. ಸ್ಮೈಲ್ ಮಾಡ್ತಾನೆ ಕೃಷ್ಣ, ನಗ್ತಾ ಇದ್ದಾನೆ. ಆ ನಗುಗೆಲ್ಲ ಕರ್ಗೋಗ್ಬಿಟ್ರು ಪರಮಭಕ್ತರು. ಇಷ್ಟು ದಿನ ಅವರು ಕೃಷ್ಣನ ಬಗ್ಗೆ ಕೇಳಿದ್ರು ಅಷ್ಟೇನೆ. ನಿಜವಾಗ್ಲು ಕಿವಿಗೆ ಆಭರಣ ಯಾವುದು? ಓಲೆ ಜುಮ್ಕಿ ಅಲ್ಲ. ಹೇಳ್ತಾರೆ, ಪ್ರಾಯ ಶುತ ಪ್ರಿಯತಮ ಉದಯ ಕರ್ಣಪೂರೈ ಯಸ್ಮಿನ್ ನಿಮಗ್ನ ಮನಸಾತಮಥ ಅಕ್ಷಿರಂಧ್ರೈ ಅಂತ ಪ್ರವೇಶ ಸುಚಿರಂ ಪರಿರಭ್ಯತಾಪಂ ಪ್ರಾಜ್ಞಮ್ಯತ ಅಭಿಮತಯ ನರೇಂದ್ರ ವಿಜಹು ನರೇಂದ್ರ. ಭಗವಂತನ ಕಥೆನ ಕೇಳಿ 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 ಕಿವಿ ತುಂಬ ಅವರ ಆಭರಣ ಅಂದ್ರೆ ಭಗವಂತನ ಕಥೆಯ ಆಭರಣ. ಕರ್ಣ ರಂಧ್ರದಿಂದ ಭಗವಂತನ ಕಥೆ ಕೇಳ್ತಾ ಇದ್ರು. ಇಷ್ಟು ದಿನ ನೋಡಿರ್ಲಿಲ್ಲ. ನೋಡ್ತಾ ನೋಡ್ತಾ ಏನಾಗುತ್ತೆ, ಇದೆಲ್ಲ ರೀಕಾಲ್ ಆಗ್ತಾ ಇದೆ. ಒಳಗಡೆಯಿಂದೆಲ್ಲ ಅನರ್ಥಗಳು ನಿವೃತ್ತಿ ಆಗ್ತಾ ಇದೆ. ಭಗವಂತನ ಪ್ರೀತಿ ಹರಿದು ಬರ್ತಾ ಇದೆ. ಕೃಷ್ಣನ್ ಇದೆಲ್ಲ ಅರ್ಥ ಆಯ್ತು. ಕೃಷ್ಣ ಹೇಳ್ತಾನೆ, ನೋಡಿ ಬ್ರಾಹ್ಮಣ ಪತ್ನಿಯರೇ, ಸ್ವಾಗತಂ ವೋ ಮಹಾಭಾಗ ಆಸಿತಾಂ ಕರವಾಮ ಕಿಂ ಎನ್ನೋ ದಿದೃಕ್ಷಯ ಪ್ರಾಪ್ತ ಉಪಪನ್ನಮಿದಂ ಹಿವ. ಸ್ವಾಗತಂ, ಬನ್ನಿ. ಕೃಷ್ಣ ಸ್ವಾಗತ ಕೊಡ್ತಾ ಇದ್ದಾನೆ, ಬನ್ನಿ ಎಲ್ರು. ಎಂತ ಭಾಗ್ಯಶಾಲಿರು, ಮಹಾಭಾಗ. ನೀವು ತುಂಬಾ ಭಾಗ್ಯಶಾಲಿ ಹೆಂಗಸರು ನೀವು. ಸ್ವಾಗತ, ಕೂತ್ಕೊಳ್ಳಿ, ಸಂಕೋಚ ಪಡ್ಕೋಬೇಡಿ. ಏನಾಗ್ಬೇಕಾಗಿತ್ತು? ನನ್ನಿಂದ ಏನಾಗ್ಬೇಕಾಗಿತ್ತು? ಏನಾದ್ರು ಕೇಳಕ್ ಬಂದ್ರ? ಇದು ಏನಾಗ್ಬೇಕಾಗಿತ್ತು? ಅಲ್ಲ ಭಗವಂತ ಏನ್ ಕೇಳೋದು? ನೀನ್ ನೋಡಿದ್ಮೇಲೆ, ನೀನ್ ದರ್ಶನ ಆದ್ಮೇಲೆ ಇನ್ನು ಕೇಳೋಕೆ ಏನ್ ಉಳಿದಿದೆ? ನಿಜವಾಗ್ಲು ಯಾರು ಭಗವಂತನ ಬಗ್ಗೆ ಭಗವಂತನ ಪ್ರತಿಯಾಗಿ ಪ್ರೀತಿನ ಇಟ್ಕೊಂಡಿರ್ತಾರಲ್ವಾ, ಅವ್ರಿಗೆ ಮತ್ತೇನೇನೋ ಅದೇನ್ ಯಾವ್ದ್ರ ಅವಶ್ಯಕತೆ ಇರೋದಿಲ್ಲ. ಭೌತಿಕ ಜಗತ್ತಿನ ಯಾವ್ದ್ರ ಅವಶ್ಯಕತೆನೂ ಅವ್ರಿಗೆ ಬೇಕಾಗಿರೋದಿಲ್ಲ. ಕೃಷ್ಣ ಅದನ್ನ ಹೇಳ್ತಾನೆ ಅವ್ರಿಗೆ, ನನ್ವದ್ದ ಮೈ ಕುರುವಂತಿ ಕುಶಲ ಸ್ವಾರ್ಥದರ್ಶಿನ. ಸ್ವಾರ್ಥದರ್ಶಿನ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ದರ್ಶನ ಮಾಡ್ತೀವಿ. ಅಲ್ಲಿ ಏನಾದ್ರು ನಮಗೆ ಅಬ್ಬಾ ದೇವರ ದರ್ಶನ ಮಾಡಿದ್ದಾಯ್ತಪ್ಪ, ಸಮಾಧಾನ ಆಯ್ತು ಅನ್ಕೊಂಡ್ ಬಂದ್ವೋ, ಅದು ಸ್ವಾರ್ಥ ಆಯ್ತು. ಭಗವಂತನ ದರ್ಶನ ಮಾಡಕ್ ಹೋಗಿದೀವಿ, ಭಗವಂತ ಏನಾದ್ರು ನಿನಗೆ ಖುಷಿ ಆಗುವಂತದ್ದು ಏನಾದ್ರು ನಾನು ಮಾಡಿದ್ರೆ ನನಗೆ ಅದೇ ಸಂತೋಷ. ಇದು ಸ್ವಾರ್ಥ ಅಲ್ಲ. ದರ್ಶನ ಆಯ್ತು ಏನ್ರಪ್ಪ, ಓ ದರ್ಶನ ಆಯ್ತು, ತುಂಬಾ ಚೆನ್ನಾಗಾಯ್ತು ದರ್ಶನ, ಜಾಸ್ತಿ ಕ್ಯೂನಲ್ಲಿ ನಿಂತ್ಕೊಳ್ಳಿಲ್ಲ, ಇಲ್ಲಾಂದ್ರೆ ಕಾಲು ನೋವು ಮಂಡಿ ನೋವು ಎಲ್ಲ ಬಂದ್ಬಿಡ್ತಾ ಇತ್ತಪ್ಪ. ದರ್ಶನ ಚೆನ್ನಾಗಾಯ್ತು,
ನೀವು ಮಾಡಿರ್ಬೋದು ದರ್ಶನ, ಬಟ್ ಭಗವಂತ ಮಾಡಿರಲ್ಲ. ಇಲ್ಲಿ ಅದನ್ನೇ ಹೇಳ್ತಾರೆ ಕೃಷ್ಣ, ನನ್ಬದ್ಧ ಮೈ ಕುರ್ವಂತಿ ಕುಶಲ ಸ್ವಾರ್ಥದರ್ಶಿನಃ ಅಹೈತುಕಿ ಅವ್ಯವಹಿತಾಂ ಭಕ್ತಿ ಮಾತ್ಮ ಪ್ರಿಯೇ ಯಥಾ. ಯಾರು ಅಹೈತುಕಿ ನಿಷ್ಕಾರಣವಾಗಿ ನನ್ನ ದರ್ಶನಕ್ಕೆ ಬಂದಿರ್ತಾರೆ, ಅವನ ಕಂಡ್ರೆ ನನಗೆ ಭಕ್ತಿ ಮಾತ್ಮ ಪ್ರಿಯೇ, ಆತ್ಮಪ್ರಿಯೇ. ನೀವು ನೀವು ನನಗೆ ಆತ್ಮಪ್ರಿಯರು. ಏನೋ ಬೇಕು ಅಂತ ಬರ್ಲಿಲ್ಲ ಅವರು. ಗಂಡಂದ್ರಲ್ಲಿ ತುಪ್ಪ ಹಾಕ್ತಾ ಇದಾರೆ ಬೂದಿಗೆ, ಸ್ವರ್ಗ ಬೇಕು ಅಂತ. ಇವ್ರು ಏನು ಬೇಡ ಕೃಷ್ಣ ಬೇಕು ಅಂತ ಬಂದ್ರು, ಎಲ್ಲ ಬಿಟ್ಟು ಬಂದ್ರು. ಗಂಡ ತಡೆದ್ರು, ತಡೆಯಕ್ಕಾಗಿಲ್ಲ. ಅಣ್ಣ ತಮ್ಮರು ತಡೆದ್ರು, ಮಕ್ಳು ತಡೆದ್ರು, ಬಂಧು ಬಾಂಧವರು ತಡೆದ್ರು, ಯಾರು ತಡೆದ್ರು ಪ್ರವಾಹ ನಿಲ್ಸಕ್ಕಾಗ್ಲಿಲ್ಲ. ಹಂಗ ಹರ್ಕೊಂಡ್ ಬಂದ್ಬಿಟ್ರು. ಗೊತ್ತು ಕೃಷ್ಣನಿಗೆ ನನ್ನ ನೋಡಕ್ಕೋಸ್ಕರನೇ ಬಂದಿದ್ದಾರೆ ಇವರು. ಅಹೈತುಕಿ ಅವ್ಯವಹಿತಾಂ. ಅಹೈತುಕಿ ಅಂದ್ರೆ ಏನು ಸ್ವಂತ ಫಲದ ಅಪೇಕ್ಷೆ ಇಲ್ಲದೆ ನಿಷ್ಕಾರಣವಾಗಿ ನನ್ನ ದರ್ಶನ ಮಾಡ್ಬೇಕು ಅಂತ ಬಂದ್ರಲ್ಲ, ಅದು ಅದು ಬೆಳೆಸ್ಕೋಬೇಕು ನಾವು. ಏನು ಅಪೇಕ್ಷೆ ಇಲ್ದಂಗೆ ಭಗವಂತನ ಖುಷಿ ಆಗುತ್ತಾ, ಭಗವಂತನ ತೃಪ್ತಿ ಆಗುತ್ತಾ. ಅವ್ಯವಹಿತಾಂ, ಬ್ರೇಕ್ ಇರಬಾರ್ದು. ಅವ್ಯವಹಿತಾಂ ಅಂದ್ರೆ ತಡೆ, ತಡೆ ಇಲ್ಲದ್ದು, ನಾನ್ ಸ್ಟಾಪ್. ಬೆಂಗಳೂರು ಟು ಮಂಗಳೂರು ನಾನ್ ಸ್ಟಾಪ್. ಅಲ್ಲಿ ಕಾಫಿ ನಿಲ್ಸೋದು, ಅಲ್ಲಿ ಒಂಚೂರು ಕಾಫಿ ಕೊಡ್ಕೊಳ್ಳೋದು, ಅಲ್ಲಿ ಡಾಬಾದಲ್ಲಿ ನಿಲ್ಸೋದು, ಅಲ್ಲಿ ನಿಲ್ಸೋದು, ನಿಲ್ಸ್ಕೊಂಡು ಹೋಗೋದಿಲ್ಲ. ನಮ್ಗೆ ಬೇಕಾದಾಗ ನಡ್ಕೊಂಡು ಬೇಡದಾಗ ಸ್ಟಾಪ್ ಮಾಡ್ಕೊಂಡು ಹೋಗೋದು, ಅದು ಅವ್ಯವಹಿತಾಂ ಅಲ್ಲ, ಅದು ತಡೆ. ಕೃಷ್ಣ ಹೇಳ್ತಾನೆ, ಯಾರು ತಡೆದು ನೀನ್ ನಿಲ್ಲಿಲ್ಲ ನಂತರ ಬಂದಿದ್ದೀರಾ ಅಂತ ಅಂದ್ರೆ ನೀವು ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ. ಏನೇ ಬರ್ಬೋದು, ದುಃಖ ಸುಖ ಆಮಿಷಗಳು ಅಡ್ಡಿ ಆತಂಕಗಳು ಏನೇ ಇದ್ರು ಭಗವಂತನ ಪ್ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ನಾವು ತಡೆ ತೋರಿಸಬಾರ್ದು. ಇಲ್ಲಾಂದ್ರೆ ಸ್ವಾರ್ಥ ಆಗುತ್ತೆ. ಅದು ನಮ್ಗೆ ಒಳ್ಳೇದಾಗಿಲ್ಲ, ಅದಕ್ಕೆ ನಾವು ಭಕ್ತಿ ಮಾಡ್ತಾ ಇಲ್ಲ. ನಾವು ಒಳ್ಳೇದಾದ್ರೆ ಭಕ್ತಿ ಮಾಡ್ತೀವಿ, ನಮ್ಗೆ ಸುಖ ಬಂದ್ರೆ ಭಕ್ತಿ ಮಾಡ್ತೀವಿ. ಇದು ಹಿಂಗಿರ್ಬಾರ್ದು. ಕೃಷ್ಣ ಹೇಳ್ತಿದ್ದಾನೆ, ಪ್ರಾಣ ಬುದ್ಧಿಮನ ಸ್ವಾತ್ಮಾಧಾರ ಪತ್ಯ ಧನಾದೇಹ ಯತ್ ಸಂಪರ್ಕಾತ್ ಪ್ರಿಯ ಅಸಂಸತ ಕೋ ಅನ್ವಪರ ಪ್ರಿಯ. ನೋಡಿ ಬ್ರಾಹ್ಮಣ ಪತ್ನಿಯರೇ, ಒಬ್ಬ ಮನುಷ್ಯನಿಗೆ ತುಂಬಾ ಪ್ರಿಯವಾದ ವಸ್ತು ಯಾವುದು? ಯಾವುದು? ನನ್ನ ಆತ್ಮನೇ. ನನಗೆ ನನ್ನ ಕಂಠನೆ ಪ್ರೀತಿ, ಯಾಕೆ ನನ್ನ ಆತ್ಮ. ಆದ್ರೆ ನೀವು ನಿಮ್ಮ ಆತ್ಮಕ್ಕಿಂತ ನಾನೇನ್ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೀರಾ. ಮತ್ ನಾನೇನ್ ಕೊಡ್ಲಿ? ಜಗತ್ತಲ್ಲಿ ಎಲ್ಲರಿಗಿಂತ ಒಂದು ಕ್ಷುದ್ರ ಪ್ರಾಣಿಗೂ ಅದ್ರ ಪ್ರಾಣದ ಮೇಲೆ ಆಸೆ ಇರುತ್ತೆ. ನಾನು ಬದುಕಬೇಕು, ನಾನು ಬದುಕಬೇಕು, ನಾನು ಸಾಯಬಾರ್ದು, ಅದು ಇರುತ್ತೆ ಅಲ್ವಾ. ಸೊ ವ್ಯಕ್ತಿಗೆ ಅತ್ಯಂತ ಪ್ರಿಯವಾದ ವಸ್ತು ತನ್ನ ಆತ್ಮನೇ. ಆದ್ರೆ ನೀವು ನಿಮ್ಮ ಆತ್ಮಕ್ಕಿಂತನೂ ಅತ್ಯಂತ ಪ್ರಿಯವಾದ ವಸ್ತುಗಿಂತ ನನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೀರಾ. ಮತ್ ನಾನೇನ್ ಕೊಡ್ಲಿ ನಿಮ್ಗೆ? ಹೋಗಿ, ನೀವು ವಾಪಸ್ ಹೋಗಿ. ನಿಮ್ಮ ಗಂಡಂದ್ರು ನಿಮ್ಮ ಬಂಧು ಬಾಂಧವರೆಲ್ಲ ಕಾಯ್ತಾ ಇರ್ತಾರೆ. ಹೋಗಿ ಯಜ್ಞ ಪೂರ್ತಿ ಮಾಡಕ್ಕೆ ನಿಮ್ ಸಹಾಯ ಬೇಕಾಗಿದೆ ಅವರಿಗೆ. ಹೋಗಿ ಕೊಡಿ, ಏನೋ ಕೇಳ್ತಿದಾರೆ ಕೊಡಿ. ಹೋಗ್ಬಿಡ್ತಾರ ಅವರು. ಶ್ರೀ ಪತ್ನಿಯ ಊಚುಹು, ಪತ್ನಿಯರು ಹೇಳ್ತಾರೆ, ಹೇ ಸರ್ವಶಕ್ತ ಭಗವಂತನೇ, ದಯವಿಟ್ಟು ಈ ಕ್ರೂರ ಮಾತುಗಳನ್ನ ಮಾತಾಡಬೇಡ ನೀನು. ಕೃಷ್ಣನಿಗೆ ನೀನ್ ಕ್ರೂರ ಮಾತುಗಳು ಮಾತಾಡಬೇಡ ಏನು, ನಿನಗೆ ಸರಿ ಹೋಗೋದಿಲ್ಲ ಈ ಮಾತುಗಳು ನಿನಗೆ. ಮೈವಂ ವಿಭೋ ಅರ್ಹತಿ ಭವಾನ್ ಗದಿತುಂ ನಶಿಷಂ ಸತ್ಯಂ ಪುರುಷ್ವ ನಿಗಮ್ ತವ ಪಾದ ಮೂಲಂ. ಪರೀಕ್ಷೆ ಮಾಡ್ತಾನೆ ಭಗವಂತ. ಹೋಗಿ ಹೋಗಿ ನಿಮ್ ಗಂಡಂತ್ರ ಹತ್ರ ಹೋಗಿ, ಇಷ್ಟೊತ್ತರೆಲ್ಲ ಬರಬಾರ್ದು, ಚೆನ್ನಾಗಿರೋದಿಲ್ಲ ಇದು. ಹೋಗಿ ನಿಮ್ ಗಂಡಂದ್ರಿಗೆ ಸೇವೆ ಮಾಡ್ಬೇಕು ನೀವು. ಹೋಗಿ ಹೇಳ್ತಾರೆ, ಸತ್ಯಂ ಪುರುಷ್ವ ನಿಗಮಂ ತವ ಪಾದ ಮೂಲಂ. ಕೃಷ್ಣ, ನೀನು ಶಾಸ್ತ್ರದ ನಿಗಮ ಅಂದ್ರೆ ವೇದಶಾಸ್ತ್ರಗಳು. ನೀನು ವೇದಶಾಸ್ತ್ರಗಳಲ್ಲಿ ಏನ್ ಹೇಳಿದ್ರು ಅದನ್ನ ಮಾಡು ಅಂತ ಹೇಳ್ತಿದ್ದಾರೆ. ಏನು? ಎಲ್ಲರೂ ಎಲ್ಲವನ್ನ ಬಿಟ್ಟು ನನ್ನ ಪಾದಕ್ಕೆ ಬರ್ಬೇಕು ಅಂತ. ಮತ್ ನಾವು ಬಂದಿದೀವಿ ತಾನೆ, ಅಂತ ಯಾಕೆ ಕಳಿಸ್ತಾ ಇದ್ದೆ ನನ್ನ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣ ಪ್ರಜಾ ಅಂತ ಹೇಳಲ್ವಾ ನೀನು ಮುಂದೆ ಕುರುಕ್ಷೇತ್ರದಲ್ಲಿ? ಇನ್ನು ಹೇಳಿಲ್ಲ, ಮುಂದೆ ಹೇಳ್ತೀಯ ತಾನೆ, ಎಲ್ಲ ಧರ್ಮವನ್ನ ಬಿಟ್ಟು ನನ್ಗೆ ಶರಣಾಗತಿ ಆಗು ಅಂತ. ಮತ್ತೆ ಆಗಿದೀವಲ್ಲ. ಯಾಕೆ ಕೃಷ್ಣ ಭಕ್ತರ ದಿನ ಆಗ್ತಾನೆ ನೋಡಿ.
ಭಗವಂತನೇ ಲಾಕ್ ಮಾಡ್ತಾ ಇದಾರೆ ಇವಾಗ. ನೀನ್ ಹೇಳಿದೆ ತಾನೆ, ನೀನ್ ಹೇಳಕ್ ನಾವು ಮಾಡ್ತಾ ಇದೀವಿ. ನಿನ್ ಶರಣಾಗತಿಗೆ ಬಂದಿದ್ದೀವಿ. ನಮ್ಗೆ ಯಾವ ಗಂಡ ಮನೆ ಮಕ್ಕಳು ಹೆಂಡತಿ ಮನೆ ಸಂಸಾರ ಬೇಕಾಗಿಲ್ಲ, ನಿನ್ ಬೇಕು ಅಂತ ಬಂದಿದ್ದೀವಿ. ಮತ್ತೆ ಯಾಕೆ ಹೋಗು ಅಂತ ಕಳಿಸ್ತಾ ಇದೀಯಾ? ಹ್ಮ್. ಅದಕ್ಕೆ ಭಗವಂತನ ಶುದ್ಧ ಭಕ್ತರು ಯಾವ ವೈದಿಕ ನಿಯಮಗಳಿಗೂ ಒಳಪಟ್ಟಿಲ್ಲ. ಅವರು ನೇರವಾಗಿ ಕೃಷ್ಣನ ಅಧೀನದಲ್ಲಿ ಇರ್ತಾರೆ. ಅವ್ರು ಏನ್ ಮಾಡಿದ್ರು ಭಗವಂತ ಪ್ರಿಯನೇ ಮಾಡಿರ್ತಾರೆ. ಅದೇನ್ ಮಾಡಿದ್ರು ಭಗವಂತ ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ. ಯಾಕಂದ್ರೆ ಅವ್ರು ಮಾಡಿದ್ ಕರೆಕ್ಟ್ ಆಗಿರುತ್ತೆ. ಹೇಳ್ಬೋದಿತ್ತಲ್ಲ, ಗಂಡನಿಗೆ ಹೆಂಡತಿ ಬೇಕು, ಹೆಂಡತಿನ ಗಂಡ ಬೇಕು, ಅದೇ ಧರ್ಮ ಅಂತ. ಅದಕ್ಕೋಸ್ಕರ ನಾವು ದೇವ್ರನ್ನೇ ಬಿಟ್ಟು ಬಿಡ್ತೀವಲ್ವಾ? ಕೃಷ್ಣನೇ ದೂರ ಮಾಡ್ಬಿಡ್ತೀವಿ ನಾವು. ಕೃಷ್ಣನ್ಗೋಸ್ಕರ ಎಲ್ಲವನ್ನೂ ದೂರ ಮಾಡೋದಲ್ಲ, ಎಲ್ಲದಕ್ಕೋಸ್ಕರ ಕೃಷ್ಣ ದೂರ ಮಾಡ್ಬಿಡ್ತೀವಿ ನಾವು. ಹೋಗಲ್ಲ ಅವರು. ಈ ಕಠೋರವಾದ ಕ್ರೂರ ಮಾತುಗಳು ಮಾತಾಡಬೇಡ ನೀನು. ಪ್ರಾಪ್ತ ವಯಂ ತುಳಸೀಧಾಮ ಪದಾವಸೃಷ್ಟಂ ಕೇಶೆ ನಿವೋಡ ಮತಿಲಂಗೆ ಸಮಸ್ತ ಬಂದು. ಹೇಗೆ ತುಳಸಿದಳ ನಿನ್ನ ಪಾದವನ್ನ ಆಶ್ರಯಿಸುತ್ತೆ, ನೀನು ಒದ್ದು ತಿರಸ್ಕಾರ ಮಾಡಿದ್ರು ಕೂಡ ನಾವು ನಿಮ್ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ನಾವಿಲ್ಲೇ ಕಾಡಲ್ಲಿ ಇದ್ಬಿಡ್ತೀವಿ. ನಾವು ಬೇಕಾಗಿಲ್ಲ ನಮ್ಗೆ ಬ್ರಾಹ್ಮಣರು ಕೇರಿ ಬೇಕಾಗಿಲ್ಲ ನಮ್ಗೆ. ಮೈವ ಮಿಬೋ ಹರತಿ ಭವಾನ್ ಗದಿತಂ ನೃಶಂಶಂ. ಬ್ರಾಹ್ಮಣ ಪತ್ನಿ ಹೇಳ್ತಾ ಇದಾರೆ, ಕಠೋರವಾದ ಮಾತುಗಳನ್ನ ಮಾತಾಡಿ ನಮ್ಮನ್ನ ಕೊಲ್ಬೇಡ ಕೃಷ್ಣ. ನಾವು ಬದುಕಿದ್ದೆ ನಿನಗೋಸ್ಕರ, ನಾವು ಬದುಕಿದ್ದೆ ನಿಮಗೋಸ್ಕರ. ನೀನೇ ನಮ್ಮ ಜೀವ, ನೀನೇ ನಮ್ಮ ಪ್ರಾಣ, ನೀನೇ ನಮ್ಮ ಸರ್ವಸ್ವ. ಹ್ಮ್. ಇವರು ತುಂಬಾ ವೃದ್ಧೇರೇನಲ್ಲ, ಮುದುಕಿಯರೇನಲ್ಲ, ಒಂದು ಮಿಡಲ್ ಏಜ್ ಅವರು. ಇದು ಚೆನ್ನಾಗಿ ಕಾಣಿಸೋದಿಲ್ಲ. ನೀವು ಹಿಂಗೆಲ್ಲ ಬಂದ್ರೆ ಜನ ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ಏನ್ ತಪ್ಪು ತಿಳ್ಕೊಳ್ತಾರೆ? ಕೃಷ್ಣ ನೀನು, ನಿನ್ ದೇವೋತ್ತಮ ನೀನು. ನಿನ್ನ ಸಂಪರ್ಕಕ್ಕೆ ಬಂದದ್ದು ಯಾವುದು ಕೂಡ ಅಲ್ಲಿ ಅಪಾರ್ಥ ಅನ್ನೋದಿಲ್ಲ. ನರಕಾಸುರ ಆ ಸ್ತ್ರೀಯರನ್ನ ಇಟ್ಕೊಂಡಿರ್ತಾನೆ. ಅವ್ರು ಹೇಳ್ತಾರೆ, ನೋಡಿ ನೋಡಿ ಕೃಷ್ಣ, ನಾವೊಬ್ಬ ರಾಕ್ಷಸನ ಅಧೀನದಲ್ಲಿದ್ದವ್ರು ನಾವು. ಒಂದ್ ವೇಳೆ ನೀನ್ ಬಿಡಿಸ್ಕೊಂಡು ಹೋದ್ರು ಕೂಡ ನಮ್ಮನ್ನ ಯಾರು ಮದುವೆ ಮಾಡ್ಕೊಳ್ತಾರೆ? ನಮ್ಮನ್ನ ಲಜ್ಜೆಗೆಟ್ಟವ್ರು, ನೀತಿಗೆಟ್ಟವ್ರು ಅಂತ ನಮ್ಮ ದೂರ ಮಾಡ್ತಾರೆ. ನಮ್ಗೆ ಈಗ ನೀವೇ ದಿಕ್ಕು, ನೀವೇ ನಮ್ಮನ್ನ ಮದುವೆ ಮಾಡ್ಕೋಬೇಕು. ಯಾಕಂದ್ರೆ ಅಷ್ಟು ಜನ ಅವರು 16,100 ಜನ ಅದೆಲ್ಲ ಭಗವಂತನನ್ನೇ ಗಂಡನಾಗಿ ಪಡಿಬೇಕು ಅಂತ ತಪಸ್ ಮಾಡಿದ್ದವ್ರು, ಗೊತ್ತು ಕೃಷ್ಣನಿಗೆ. ಸ್ವೀಕಾರ ಮಾಡ್ತಾನೆ. ಅಲ್ಲಿ ಏನ್ ಸವತಿ ಮಾತ್ಸರ್ಯ ಇದೆಯಾ ಭಗವಂತನಿಗೆ? ಭಗವಂತ ಒಬ್ನೇ, ಇನ್ನು ಉಳಿದವರೆಲ್ಲರೂ ಅವ್ರ ಸೇವಕರು. ಪತ್ನಿಯರಾಗಿ ಅವ್ರು ಸೇವೆ ಮಾಡ್ತಾ ಇದಾರೆ, ಕೆಲವರು ಸಖರಾಗಿ ಸೇವೆ ಮಾಡ್ತಾ ಇದಾರೆ, ಕೆಲವರು ತಂದೆ ತಾಯಿಗಳಾಗಿ ಸೇವೆ ಮಾಡ್ತಾ ಇದಾರೆ ಭಗವಂತನಿಗೆ, ಕೆಲವರು ಶಾಂತ ಸ್ವಭಾವದಲ್ಲಿ ಸೇವೆ ಮಾಡ್ತಾ ಇದಾರೆ, ಹೆಂಡತಿಯರಾಗಿ ಸೇವೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಸೇವಕರೇ ಭಗವಂತನಿಗೆ. ಅವನೊಬ್ನೇ ಯಜಮಾನ, ಅವನೊಬ್ನೇ ಸೇವ್ಯ. ನಾವ್ ಏನಾದ್ರು ಸೇವೆ ಮಾಡ್ಬೇಕಂದ್ರೆ ಅದು ಭಗವಂತನಿಗೆ ಮಾತ್ರ ಸೇವೆ ಮಾಡ್ಬೇಕು, ಬೇರೆ ಯಾರು ಸೇವೆ ಮಾಡಂಗಿಲ್ಲ. ಬೇರೆ ಯಾವ್ದಾದ್ರು ಬೇರೆ ಯಾವ್ದಕ್ಕಾದ್ರು ಸೇವೆ ಮಾಡಿದ್ರೆ ಅದಲ್ಲಿ ಸ್ವಕಾಮನೆ ಇರುತ್ತೆ. ಸ್ವಕಾಮನೆ ಅಂದ್ರೆ ಸ್ವಾರ್ಥ. ಅವ್ರು ಹೇಳ್ತಾರೆ ಬ್ರಾಹ್ಮಣ ಪತ್ನಿಯರು, ನೋಡು ಕೃಷ್ಣ, ನಾವಾಗಲೇ ನಿಮ್ ಶರಣಾಗತಿ ಆಗಿದ್ದಾಯ್ತು. ಶರಣಾಗತಿ ಆದವ್ರನ್ನ ರಕ್ಷಣೆ ಮಾಡ್ಬೇಕಾಗಿರೋದು ನಿಮ್ ಕರ್ತವ್ಯ. ನಾವು ರೆಡಿ ಆಗಿದ್ದೀವಿ, ನಿಮ್ ದಾಸ್ಯರಾಗಿ ನಾವು ರೆಡಿ ಇದ್ದೀವಿ. ನಮಗೆ ಈ ಒಣ ಪ್ರತಿಷ್ಠೆ ಬೇಕಾಗಿಲ್ಲ. ನಾವು ಬ್ರಾಹ್ಮಣ ಪತ್ನಿಯರು, ನಾವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಒಳ್ಳೆ ಹೆಸರಿದೆ ನಮಗೆ, ಆ ಹೆಸರೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹೆಸರು ಪ್ರತಿಷ್ಠೆಗೋಸ್ಕರ ಬದುಕಿಲ್ಲ ನಾವು. ಬ್ರಾಹ್ಮಣ ಪತ್ನಿಯರೆಲ್ಲ ಮನೆ ಬಿಟ್ಟು ಹೋಗಿದಾರಂತೆ, ಅಲ್ಲಿ ವೃಂದಾವನ ಕಾಡಲ್ಲಿ ಕೃಷ್ಣನ್ ಜೊತೆ ಇದಾರಂತೆ ಅಂತ ಯಾರಾದ್ರೂ ಮಾತಾಡ್ಕೊಳ್ಳಿ. ನಮ್ಗೆ ಪ್ರತಿಷ್ಠೆ ಇಲ್ಲ, ನಮ್ಗೆ ನಾಚಿಕೆ ಆಯ್ತು, ನಮ್ಗೆ ಸಂಕೋಚ ಅವಮಾನ ಆಯ್ತು, ನಮ್ಗೇನಿಲ್ಲ. ನಾವು ನಿಮ್ ಜೊತೆ ತಾನೇ ಇದ್ದೀವಿ, ನಿಮ್ ದಾಸ್ಯರ ತಾನೇ ಆಗಿದ್ದೀವಿ ನಾವು. ನೋಡಿ ಬ್ರಾಹ್ಮಣ ಪತ್ನಿಯರೇ, ನಾನೊಬ್ಬ ಗೊಲ್ರು ಹುಡುಗ, ನೀವಾದ್ರೆ ಬ್ರಾಹ್ಮಣರು. ನನಗೇನಿದ್ರು ಈ ಗೊಲ್ಲ ಬಾಲಕರು, ಗೋಪಿಯರು, ಗೋಪ ಬಾಲಕರು,
ನನ್ಗೆ ಇವರೇ ಸಂಗಾತಿಗಳು. ನೀವು ಬ್ರಾಹ್ಮಣರು, ನೀವು ಎಲ್ಲಾ ತರ ಭಗವಂತ ಪರೀಕ್ಷೆ ಮಾಡಿನೇ ಅವ್ರು ಸ್ವೀಕಾರ ಮಾಡೋದು. ಏನ್ ಉತ್ತರ ಬರುತ್ತೆ ರುಕ್ಮಿಣಿನ ಕೃಷ್ಣ ರೇಗಿಸ್ತಾನೆ. ಏನ್ ಬರುತ್ತೆ ಬಾಯಿಂದ ಬರುತ್ತೆ ನೋಡೋಣ ಅಂತ. ರುಕ್ಮಿಣಿ, ನಾನು ನಿನ್ಗೆ ಸರಿಯಾದ ಗಂಡ ಅಲ್ಲ. ನನ್ನ ಹತ್ರ ಏನ್ ಆಸ್ತಿ ಪಾಸ್ತಿ ಇದೆಯಾ? ನಂದು ಒಬ್ಬೊಬ್ಬಂದು ಹಸುಗಳು ಕಾಯ್ಕೊಂಡು ದನ ಮೇಯಿಸ್ಕೊಂಡಿದ್ದೀನಿ ನಾನು. ನಂದು ಅಂತ ಒಂದು ಸ್ವಂತ ಮನೆ ಇಲ್ಲ. ನಾನೊಬ್ಬ ಡರ್ಪೋಕ್ ಹೆದರ್ಪುಕ್ಲ. ನಾನು ಜರಾಸಂಧ ಅಡ್ಡಿಸ್ಕೊಂಬಂದ ಅಂತ ನಾನು ಎಲ್ಲೋ ಸಮುದ್ರ ಮಧ್ಯದಲ್ಲಿ ಮನೆ ಮಾಡ್ಕೊಂಡಿದ್ನಲ್ವಾ. ಹ್ಮ್ ನನ್ನ ಹತ್ರ ಏನ್ ಸೌಂದರ್ಯ ಇದೆಯಾ? ಏನಿಲ್ಲ ನನ್ನ ಹತ್ರ. ವಿದ್ಯೆ ಇದೆಯಾ? ಹೋಗ್ಲಿ, ಓದಿದ್ದೀರಾ? ನನ್ನ ಡಿಗ್ರಿ, ಮಾಸ್ಟರ್ ಡಿಗ್ರಿ ಏನಾದ್ರು ಇದೆಯಾ ನನ್ನ ಹತ್ರ? ಏನಿಲ್ಲ. ಹ್ಮ್ ನೀನೊಬ್ಬ ರಾಜನ ಮಗಳು, ಭೀಷ್ಮಕನ ಮಗಳು. ನಿನಗೆ ಶೌರ್ಯ ವೀರ್ಯ ಇರುವಂತಹ ಅಣ್ಣಂದಿರಿದ್ದಾರೆ. ಅದರಲ್ಲೂ ರುಕ್ಮಿ, ಶಿಶುಪಾಲನ ಅಂತ ಗಂಡಿದ್ದಾನೆ ನಿನಗೆ. ಸೊ ಎಲ್ಲಾ ಪರೀಕ್ಷೆ ಮಾಡ್ತಾನೆ. ಇದೆಲ್ಲ ಭಗವಂತ ಭಕ್ತರನ್ನ ಪರೀಕ್ಷೆ ಮಾಡೋದು. ರುಕ್ಮಿಣಿನೇ ಬಿಡ್ಲಿಲ್ಲ, ಯಾರನ್ನ ಬಿಡ್ತಾನೆ ಭಗವಂತ? ಇವ್ರನ್ನ ಬಿಡ್ತದೇನ? ಹೋಗಿ ನೀವು ಬ್ರಾಹ್ಮಣ ಹತ್ರ, ನೀವು ಗಂಡನ ಹತ್ರ ಅಂತ ಹೇಳ್ತದೇನ? ಪತಯೋ ನಾಭ್ಯ ಸೂರಯನ್ ಪಿತೃಭ್ರಾತ ಸುಧಾದಯ ಲೋಕಾಶವೋ ಮಮೋಪೇತ ದೇವ ಅಪ್ಯನ್ ಮನ್ಮತೆ. ನಿಮ್ ಗಂಡಂದ್ರು, ನಿಮ್ ತಂದೆ ತಾಯಿಗಳು, ನಿಮ್ ಅಣ್ಣ ತಮ್ಮಂದ್ರು ಹ ಎಲ್ಲಾರು ಬಿಟ್ಟು ಬಂದ್ರೆ ಏನ್ ಅನ್ಕೊಳ್ತಾರ ಅವರು? ಇಲ್ಲ ಅವ್ರು ಏನಾದ್ರು ಅನ್ಕೊಳ್ಳಿ, ನಾವು ಹೋಗೋದಿಲ್ಲ. ಇಷ್ಟೆಲ್ಲ ಪರೀಕ್ಷೆ ಮಾಡಿದ್ಮೇಲೆ ಹೇಳಿದಾನೆ ಭಗವಂತ, ಆಯ್ತು ನೀನ್ನ ಹೊರಡ್ಬೋದು. ಅವ್ರು ಯಾರು ಕೂಡ ನಿಮ್ ಬಗ್ಗೆ ಪ್ರತಿಕೂಲದ ಮಾತು ಮಾತಾಡೋದಿಲ್ಲ. ಏನ್ ನಮ್ಮನೇಲಿ ಬಿಟ್ಟು ಹೋಗಿದ್ಯಾ ಅಂತ ಯಾರು ನಿಮ್ಮನ್ನ ಕೆಟ್ಟದಾಗಿ ಮಾತಾಡೋದಿಲ್ಲ, ನೀವು ಹೋಗಿ. ಇಲ್ಲ ಇಲ್ಲ, ನಾವು ಹೋಗೋದಿಲ್ಲ. ನೀವು ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಜನ ಏನ್ ಮಾತಾಡ್ಕೊಳ್ತಾರೆ ಗೊತ್ತಾ? ನಾ ಪ್ರೀತಯೇ ಅನುರಾಗಾಯ ಹಿ ಅಂಗಸಂಗ ನುಣಾಮಿಹ ತನ್ಮಯೋ ಮಯಿ ಮುಂಜಾನ ಅಚಿರಾದ್ ಮಾಂ ಅವಾಪ್ಸ್ಯತ. ನೋಡಿ, ಇದು ನನ್ನ ಮೇಲಿನ ಪ್ರೇಮವನ್ನ ಹೆಚ್ಚಿಸಿಕೊಳ್ಳುವಂತ ರೀತಿ ಅಲ್ಲ. ಇದು ನನ್ನ ಜೊತೆ ಇದ್ ಮಾತ್ರಕ್ಕೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಅಲ್ಲ. ನನ್ನಿಂದ ದೂರ ಇದ್ರು ಕೂಡ ನೀವು ಪ್ರೀತಿ ಮಾಡ್ಬೋದು. ಭಗವಂತ ಇಲ್ಲಿ ಸುಳಿವು ಕೊಡ್ತಾ ಇದ್ದಾನೆ ನಮಗೆ. ನೀವ್ ಏನ್ ಮಾಡ್ತಿರೋ ಮಾಡಿ, ದೂರನೇ ಇದ್ರು ನನ್ನ ಭಕ್ತಿ ಸೇವೆ ಮಾಡ್ಬೋದು. ನಾನು ನಿಮ್ ಜೊತೆ ಇರ್ತೀನಿ ಯಾವಾಗ್ಲೂ. ಆದ್ರೆ ನನ್ನ ಜೊತೆ ನೀವು ದೈಹಿಕವಾಗಿದ್ರೆ ಜಗತ್ತು ಸಹಿಸೋದಿಲ್ಲ. ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ ಕೃಷ್ಣ. ನನ್ನಿಂದ ದೂರ ಎದ್ಕೊಂಡೆ ನೀವು ಭಕ್ತಿ ಮಾಡ್ಬೋದಲ್ಲ, ನನ್ನ ಹತ್ರ ಯಾಕೆ ಬಂದಿದ್ದೀರಿ ನೀವು? ಹೋಗಿ. ಹೇಗೆ ಮಾಡ್ಬೋದು ಭಗವಂತ ಹೇಳ್ತಾನೆ ಕೃಷ್ಣ. ನನ್ನ ಶ್ರವಣಾತ್, ದರ್ಶನಾತ್, ಧ್ಯಾನಾತ್, ಮೈ ಭಾವ ಅನುಕೀರ್ತನಾತ್ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥಾಗ್ರಹ. ನೀವು ನನ್ನ ಜೊತೆ ದೈಹಿಕವಾಗಿರೋದಕ್ಕಿಂತನೂ ನನ್ನ ಶ್ರವಣ ಮಾಡ್ತಾ ಇದ್ರೆ, ನನ್ನ ಧ್ಯಾನ ಮಾಡ್ತಾ ಇದ್ರೆ, ನನ್ನ ಬಗ್ಗೆ ಗುಣಗಾನ ಮಾಡ್ತಾ ಇದ್ರೆ, ನಾನು ಅಲ್ಲಿ ಇರ್ತೀನಿ ನಿಮ್ ಜೊತೆ. ನಾನು ಅಲ್ಲಿ ಇರ್ತೀನಿ ಕೃಷ್ಣ, ನಾನಲ್ಲಿ ಇರ್ತೀನಿ ನಿಮ್ ಜೊತೆ. ಪ್ರತಿದಿನ ಶ್ರವಣ ಮಾಡ್ಬೇಕು, ಭಗವಂತನ ಬಗ್ಗೆ ಒಂದು ದರ್ಶನ ಮಾಡ್ಬೇಕು, ಅರ್ಚಾ ವಿಗ್ರಹಗಳನ್ನ ದರ್ಶನ ಮಾಡ್ಬೇಕು. ಯಾರು ಇದನ್ನ ಸೀರಿಯಸ್ ಆಗಿ ತಗೊಳ್ತಾರೆ, ಯಾರು ಕೃಷ್ಣನ ಮೇಲೆ ಪ್ರೀತಿ ಆಕರ್ಷಣೆ ಬೆಳೆಸ್ಕೊಳ್ತಾರೆ, ಅವ್ರಿಗೆ ಹೇಳ್ತಾರ ಮಾತಿದ್ದು. ನಾವು ಊರೂರಲ್ಲಿರೋ ಎಲ್ಲಾ ದೇವಸ್ಥಾನಗಳಿಗೂ ತಿರುಕೊಂಡು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿ ತನಕ ಎಲ್ಲ ಸುತ್ತಾಡ್ಕೊಂಡು ಕೊನೆಗೆ ಇನ್ನೊಂದು ಬಾಕಿ ಇದೆ, ಅದೊಂದು ನೋಡ್ಬೇಕು ಅಂತ ಬಂದ್ರೆ ಅನುಗ್ರಹ ಮಾಡ್ತಾನ ಭಗವಂತ. ಅನುಕೀರ್ತಯೇತ್ ಅಂದ್ರೆ ಏನು? ಕೀರ್ತಯೇತ್ ಅಲ್ಲ, ಅನುಕೀರ್ತಯೇತ್. ಪ್ರತಿದಿನ ಪ್ರತಿ ಕ್ಷಣ ನಾವು ಕೀರ್ತನೆ ಮಾಡ್ತಾ ಇರ್ಬೇಕು. ಪ್ರತಿ ಕ್ಷಣ ಭಗವಂತನ ಕತೆ ಕೇಳ್ತಾ ಇರ್ಬೇಕು. ಅವಾಗ ಮಾತ್ರ ರುಚಿ ಭಗವಂತ ಕೊಡ್ತಾನೆ. ನಾನು ಇದ್ದೀನಿ ಹತ್ತಿರದಲ್ಲಿ ಅನ್ನೋದನ್ನ, ಅದನ್ನ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ಕೇಳೋದ್ರಿಂದ, ನನ್ನ ಅರ್ಚಾ ವಿಗ್ರಹ ದರ್ಶನ ಮಾಡೋದ್ರಿಂದ, ನನ್ನ ಧ್ಯಾನ ಮಾಡೋದ್ರಿಂದ, ನನ್ನ ನಾಮ ಜಪದಿಂದ, ನನ್ನ ಮಹಿಮೆಗಳ ಕೀರ್ತನೆ ಮಾಡೋದ್ರಿಂದ ನನ್ನ ಬಗ್ಗೆ ಪ್ರೇಮ ಹೆಚ್ಚುತ್ತೆ, ಹೊರತು ಹತ್ರ ಇರೋದ್ರಿಂದ ಅಲ್ಲ. ಹತ್ರ ಇರೋದ್ರಿಂದ ಏನಾಗುತ್ತೆ ಗೊತ್ತಾ? ಕೃಷ್ಣ ಇಲ್ಲೇ ಪಕ್ಕದ ಮನೇಲಿದೆ ನೋಡ್ರಿ, ನಂಬರ್ 29 ಇದ್ದಾನೆ, ನಂದು ನಂಬರ್ 28. ಪಕ್ಕದ ಮನೇನೆ ನಮ್ ಕೃಷ್ಣ ಇರೋದು ಅನ್ನೋ ಪ್ರೀತಿಗಿಂತ ಒಂದು ಕ್ಷಣ ಕೃಷ್ಣ ಇಲ್ದೇ ಇದ್ದಾಗ ಆಗುತ್ತಲ್ಲ ಆ ಸ್ಮರಣೆ, ಅದು ಭಗವಂತ ಬಯಸೋದು. ದೂರ ಇದ್ದು ಅದಕ್ಕೋಸ್ಕರ ಭಗವಂತ ದೂರ ಆಗ್ತಾನೆ ಗೋಪಿಯರಿಂದ. ಹ್ಮ್ ವೃಂದಾವನ ಬಿಟ್ಟು ಹೊರಟ ಮೇಲೆ ಮಥುರಾ, ಅಕ್ರೂರ ಬಂದು ಮಥುರಾ ಕರ್ಕೊಂಡು ಹೋಗ್ತಾನಲ್ಲ, ಇನ್ ಯಾವತ್ತೂ ದರ್ಶನ ಕೊಡೋದಿಲ್ಲ.
ಇದು ಬೆಳೆಸಕ್ಕೆ ಭಗವಂತ ಹೇಳ್ತಾ ಇರೋದು, ಹತ್ರ ಇರಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಹೇಳೋದು ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ವಿಪ್ರಲಂಬ ಭಾವ. ಭಗವಂತನ ಸೇವೆ ಮಾಡೋದು ಎಷ್ಟು ನಮ್ಗೆ ಆನಂದ ಕೊಡುತ್ತೆ, ಅದಕ್ಕಿಂತ ಭಗವಂತನ ವಿಪ್ರಲಂಬ ಭಾವ, ಕೃಷ್ಣ ಇಲ್ಲ ನಮ್ ಜೊತೆ ಅನ್ನೋ ಭಾವ ಇದೆಯಲ್ಲ, ಆ ಭಾವನೆ ಕೃಷ್ಣ ತುಂಬಾ ಪ್ರೀತಿ ಆಗೋದು, ಇಷ್ಟ ಆಗೋದು. ಅದಕ್ಕೋಸ್ಕರ ಇವ್ರನ್ನ ಕಳಿಸ್ತಾ ಇರೋದು. ಯಾಕಂದ್ರೆ ಶುದ್ಧ ಭಕ್ತರು ಇವರು, ಹತ್ರದಲ್ಲಿ ಇಟ್ಕೋಬೋದಿತ್ತು, ವೈಕುಂಠಕ್ಕೋ ಗೋಲೋಕಕ್ಕೋ ಕರ್ಕೊಂಡು ಇಟ್ಕೋಬೇಕಾಗಿತ್ತು, ಇಟ್ಕೋಬೋದಿತ್ತು ಕೃಷ್ಣ. ಆದ್ರೆ ಹಂಗ್ ಮಾಡ್ಲಿಲ್ಲ, ನೀವು ದೂರ ಇದ್ದೇ ನನ್ನ ಸ್ಮರಣೆ ಮಾಡಿ, ಅಲ್ಲಿ ಇರ್ತೀನಿ ನಾನು ಅಂತ. ಅದೇ ಹೇಳ್ತಾನೆ, ನೀವು ನನ್ನ ಮಹಿಮೆಗಳನ್ನ ಕೀರ್ತನೆ ಮಾಡೋದ್ರಿಂದ, ನನ್ನ ಬಗ್ಗೆ ಕೇಳೋದ್ರಿಂದ, ನನ್ನ ದರ್ಶನ ಮಾಡೋದ್ರಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ನನ್ನ ನಾಮ ಜಪ ಮಾಡೋದ್ರಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಹೊರತು ದೈಹಿಕ ಸಾಮೀಪ್ಯದಿಂದ ಅಲ್ಲ. ಲಕ್ಷ್ಮೀ ದೇವಿಗೆ ಇರೋ ಪ್ರೀತಿ ಜಾಸ್ತಿನಾ, ವಿರಹ ಭಾವದಲ್ಲಿರೋ ರಾಧಾರಾಣಿಗೆ ಪ್ರೀತಿ ಜಾಸ್ತಿನಾ ಕೃಷ್ಣನ ಮೇಲೆ? ಹ್ಮ್ ವಿರಹ ಭಾವದಲ್ಲಿರುವಂತಹ ರಾಧಾರಾಣಿಗೆ ಕೃಷ್ಣನ ಮೇಲೆ ಪ್ರೀತಿ ಜಾಸ್ತಿ ಲಕ್ಷ್ಮಿಗಿಂತ. ಯಾಕೆ ಲಕ್ಷ್ಮಿ ಯಾವಾಗಲೂ ಜೊತೆ ಇರ್ತಾಳಲ್ಲ, ಅದಕ್ಕೆ. ಜೊತೆಲಿ ಇದ್ರೆ ಏನಾಗುತ್ತೆ, ಅದ್ರ ಬೆಲೆ ಕಡಿಮೆ ಆಗುತ್ತೆ. ಯಾವಾಗಲೂ ಶ್ರೀಗಂಧದ ಮರದ ಜೊತೆಲೇ ಇದ್ರೆ ಆ ಬೇಡತಿ ಏನ್ ಮಾಡ್ತಾಳೆ, ಕಾಡಲ್ಲಿರೋ ಹೆಂಗಸು ಆ ಗಂಧದ ಮರನ ಕಡಿದು ಒಲೆಗಿಡ್ತಾಳೆ, ಯಾಕಂದ್ರೆ ಅದ್ರ ಬೆಲೆ ಗೊತ್ತಿಲ್ಲ. ಅಯ್ಯೋ ಏನ್ ದಂಡಿಯಾಗಿ ಸಿಗುತ್ತೆ ರೀ, ಹಾಕ್ರಿ ಮುರಿದು ಒಲೆಗೆ. ನಾವು ಒಂದ್ ಇಂಚು ಗಂಧದಕ್ಕೋಸ್ಕರ ಹುಡ್ಕಾಡ್ತೀವಿ. ಚಂದನ ಯಾತ್ರೆ ಬಂದಾಗ ಎಲ್ಲಪ್ಪ ಪ್ಯೂರ್ ಗಂಧ ಎಲ್ಲಿ ಸಿಗುತ್ತೆ ಹುಡ್ಕಾಡ್ಬೇಕು, 1000 2000 5000 ಕೊಟ್ಟರು ತಗೊಂಡ್ಬರ್ಬೇಕು ನಾವು. ಯಾಕಂದ್ರೆ ಅದು ಬೆಲೆ ಇದೆ. ಅದನ್ನೇ ಹೇಳ್ತಾ ಇರೋದು, ನನ್ನನ್ನ ಧ್ಯಾನದಲ್ಲಿ ನನ್ನ ಜೊತೆ ಇದ್ದೀನಿ ಅನ್ನೋ ಭಾವನೆ. ಅಂದ್ರೆ ಧ್ಯಾನ ಅಂದ್ರೆ ವಿಪ್ರಲಂಬ ಭಾವ ಅನ್ನಲ್ಲ. ವಿಪ್ರಲಂಬ ಅಂದ್ರೆ ಏನಂದ್ರೆ ಕೃಷ್ಣನ ಪ್ರೀತಿ ಇದೆ, ಅಂದ್ರೆ ನೋಡ್ಬೇಕು ಅನ್ನೋ ತವಕ ಇದೆ, ಕಾಣಿಸ್ತಾ ಇಲ್ಲ. ಈಗ ಹಶ್ಕೊಂಡಿರ್ತಾನೆ, ಅಯ್ಯೋ ಏನಾದ್ರೂ ಸಿಕ್ಕದ್ರೆ ತಿನ್ಬಿಡೋಣ ಅಂತ. ಹಶು ಜಾಸ್ತಿ ಆಗ್ತಾ ಏನ್ ಸಿಕ್ಕಿದ್ರು ತಿನ್ನೋಣ ಅನ್ನೋ ಒಂದು ಕಾತರತೆ ಬರುತ್ತಲ್ಲ. ಹಶು ಇಲ್ಲ ಅಂದ್ರೆ ಮನೇಲಿ ದಂಡಿಯಾಗಿ ಏನಾದ್ರು ಇದ್ರು ತಿನ್ಬೇಕಂತ ಮನ್ಸೆ ಆಗೋದಿಲ್ಲ ಹೊಟ್ಟೆ ತುಂಬಿದಾಗ. ಯಾವ ಪ್ರೀತಿ ಶ್ರೇಷ್ಠ? ವಿಪ್ರಲಂಬ ಭಾವ. ಅದಕ್ಕೆ ರಾಧಾರಾಣಿನ ಕಂಡ್ರೆ ಕೃಷ್ಣ ತುಂಬಾ ಪ್ರೀತಿ. ಇಷ್ಟಾದ್ಮೇಲೆ ಕೃಷ್ಣ ಅವ್ರನ್ನ ಸಮಾಧಾನ ಮಾಡಿ ಮತ್ತೆ ವಾಪಸ್ ಕಳ್ಸ್ಬಿಡ್ತಾನೆ, ಆಯ್ತಾ. ಆದ್ರೆ ಒಬ್ಳನ್ ಮಾತ್ರ ಗಂಡ ತಡೆದು ಹಿಡ್ಕೊಂಡ್ಬಿಟ್ಟಿರ್ತಾನೆ, ಕಟಾಕ್ ಬಿಟ್ಟಿರ್ತಾನೆ, ಹೋಗ್ಬೇಡ ನೀನು, ಅವ್ರು ಹೋಗ್ಲಿ, ನಾಚಿಕೆ ಬಿಟ್ಟವ್ರು ಅವರು. ಗಂಡಂದ್ರೆ ನಾವಿದ್ದೀವಿ, ಅವನೇನು ಕೃಷ್ಣ ಬಲರಾಮರು ಬೇಕಂತೆ ಅಂತ ಏನೋ ಅಸಭ್ಯವಾಗಿ ಮಾತಾಡಿ ಒಬ್ಬಳನ್ನ ಮಾತ್ರ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಅವಳು ಕೊರಗ್ತಾ ಇರ್ತಾಳೆ, ಅಯ್ಯೋ ನನ್ ಕೃಷ್ಣ. ಈಗ ಯಾರ ಪ್ರೀತಿ ಜಾಸ್ತಿ, ನೀವ್ ಯೋಚನೆ ಮಾಡಿ, ಯಾರ ಭಾಗ್ಯ ಹೆಚ್ಚು ಅಂತ. ಎಲ್ಲ ಗೋಪಿಯರು ಬ್ರಾಹ್ಮಣ ಪತ್ನಿ ಬಂದ್ಬಿಟ್ಟಿರ್ತಾರೆ, ಒಬ್ಬ ಬ್ರಾಹ್ಮಣ ಪತ್ನಿ ಮಾತ್ರ ಉಳ್ಕೊಂಡ್ಬಿಟ್ಟಿರ್ತಾಳೆ ಅಲ್ಲೇ ಯಜ್ಞಶಾಲೆಯಲ್ಲಿ. ಅವಳು ಕೊರಗ್ತಾ ಇರ್ತಾಳೆ, ಅಯ್ಯೋ ಅಯ್ಯೋ ತತ್ರೈಕ ವಿದ್ರಿತ ಭರ್ತ ಭಗವಂತಂ ಯಥಾಶ್ರುತಂ ಹೃದೋಪಗುಹ್ಯ ವಿಚದಂ ದೇಹಂ ಕರ್ಮಾನುಬಂಧಂ ಭಗವಾನಪಿ ಗೋವಿಂದಸ್ತೈನೈವಾನ್ಯೇವ ಗೋಪಕಾನ್ ಚತುರ್ವಿಧೇ ನಾಶಯಿತ್ವಾ ಸ್ವಯಂ ಚ ಬಭುಜಯ ಪ್ರಭು. ಒಬ್ಬಳನ್ನ ಮಾತ್ರ ಭಗವಂತ ಸಾರಿ ಬ್ರಾಹ್ಮಣ ಹಿಡ್ಬಿಟ್ಟಿರ್ತಾನೆ, ಹೋಗ್ಬಾರ್ದು ಅಂತ. ಅವಳೇನ್ ಮಾಡ್ತಾ ಇದ್ಲಿ ಗೊತ್ತಾ, ಇಲ್ಲಿ ಹತ್ತಿರದಲ್ಲಿ ಕೃಷ್ಣ ಹತ್ತಿರದಲ್ಲಿದ್ದಾಗ ಬ್ರಾಹ್ಮಣ ಪತ್ನಿಯರು ಏನ್ ಮಾಡ್ತಾ ಇದ್ರು ಅದನ್ನ ದೂರದಲ್ಲಿ ಇದ್ಕೊಂಡೆ ಮಾಡ್ತಾ ಇದ್ಲು. ಕೃಷ್ಣ ನನ್ ಮುಂದೆ ನಿಂತಿದ್ದಾನೆ, ಕೃಷ್ಣನ ಅಲಂಕಾರ ಮಾಡ್ಕೊಂಡಿದ್ದೀನಿ, ಕೃಷ್ಣ ಊಟ ಮಾಡಿಸ್ತಾ ಇದ್ದೀನಿ, ಕೃಷ್ಣಗೆ ಕೈಕಾಲು ಒತ್ತಾ ಇದ್ದೀನಿ, ಕೃಷ್ಣಗೆ ಅಲಂಕಾರ ಮಾಡ್ತಾ ಇದ್ದೀನಿ, ಕೃಷ್ಣ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೃದಯದಲ್ಲೇ ಭಗವಂತ ಧ್ಯಾನ ಮಾಡ್ತಾ 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 ಪ್ರಾಣ ಬಿಟ್ಬಿಡ್ತಾಳೆ. ಯಾರ ಭಾಗ್ಯ ಹೆಚ್ಚು? ಭಗವಂತ ಓ ನೀವು ಬಂದಿಲ್ಲ ಹಾಗಾದ್ರೆ ನಿಮ್ಗೆ ಫಲ ಕೊಡೋದಿಲ್ಲ ಅಂತ ಹೇಳಿಲ್ಲ. ಭಾವ ಮುಖ್ಯ ಅಷ್ಟೇ, ಸ್ಮರಣೆ. ಭಗವಂತ ನಾವು ಹೇಗೆ ಸ್ಮರಣೆ ಮಾಡ್ತೀವಿ ಅದನ್ನಷ್ಟೇ ಭಗವಂತ ನೋಡ್ತಾನೆ. ಹತ್ರ ಇದ್ದೀರಾ ದೂರ ಇದ್ದೀರಾ ಕೇಳೋದಿಲ್ಲ. ನೀವೇನ್ ಗೋಲೋಕಕ್ಕೆ ಹೋಗ್ಬೇಕು ಅಂತಿಲ್ಲ, ವೈಕುಂಠಕ್ಕೆ ಹೋಗ್ಬೇಕಂತಿಲ್ಲ, ನರಕದಲ್ಲಿ ಇದ್ದುಕೊಂಡು ಭಗವಂತ ಸ್ಮರಣೆ ಮಾಡಿ ಭಗವದ್ ಧಾಮವನ್ನು ತಲುಪಬಹುದು, ಭಗವಂತ ಪ್ರೇಮವನ್ನು ಪಡಿಬಹುದು. ಹೀಗೆ ಭಗವಂತ ಬ್ರಾಹ್ಮಣ ಸ್ತ್ರೀಯರು ತಂದಿದಂತಹ 4 ವಿಧವಾದ ಆಹಾರ, ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ, 4 ವಿಧದ ಆಹಾರ. ಭಕ್ಷ್ಯ ಭೋಜ್ಯ ತಿನ್ನೋದು, ಅಗಿಯೋದು, ನುಂಗೋದು ಮತ್ತೆ ಹೀರೋದು. ಅಗಿಯೋದು ನುಂಗೋದು ಒಂದು, ಇನ್ನೊಂದು ಲೇಹ್ಯ ಬೆಣ್ಣೆ ತುಪ್ಪ ತರದ ಲೇಹ್ಯ ನೆಕ್ಕುವುದು, ಇನ್ನೊಂದು ಹಣ್ಣಿನ ರಸ ತರ ಜ್ಯೂಸ್ ಹೀರುವುದು. ಸೊ 4 ಬಗೆಯ ಆಹಾರ ಇದೆ, ಚತುರ್ವಿಧ. ಈ 4 ವಿಧವಾದ ಆಹಾರವನ್ನ ಬ್ರಾಹ್ಮಣ ಸ್ತ್ರೀಯರು ಕೃಷ್ಣ ಬಲರಾಮರಿಗೆ ಗೋಪಪಾಲಕರಿಗೆ ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ.
ಹೊರಟು ಬಂದ ಮೇಲೆ ಏನಾಯ್ತು, ಇನ್ನು ಅರ್ಧನೇ ಆಗಿರೋದು, ಇನ್ನು ಬ್ರಾಹ್ಮಣರ ಬಗ್ಗೆ. ಓ ಕೃಷ್ಣ. ಸರಿ ಆಯ್ತು. ಬ್ರಾಹ್ಮಣ ಪತ್ನಿ ವಾಪಸ್ ಬರ್ತಾರೆ. ಈಗ ಏನಾಯ್ತು ಇವ್ರಿಗೆ, ಇಲ್ಲಿ ಮುಂದಕ್ಕೆ ನೋಡ್ತಾರೆ, ಹೆಂಡತಿಯರ್ನ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಯಾಕೆ ತಲೆ ತಗ್ಗಿಸ್ತಾರೆ? ಹ ಏನ್ ಮಾಡಿದ್ರಿ ನೀವು ಇಷ್ಟೊತ್ತು? ಏನಪ್ಪ ಮಾಡಿದ್ರಿ? ಯಜ್ಞ ಪೂಜೆ ನಾವೇನು ಮಾಡಿದ್ರೆ ಭಗವಂತ ದರ್ಶನ ಮಾಡ್ಕೊಂಡ್ ಬಂದ್ವಿ, ನೀವೇನ್ ಮಾಡಿದ್ರಿ? ನೂನಂ ಭಗವತೋ ಮಾಯಾ ಯೋಗಿ ನಾಮಪಿ ಮೋಹಿನಿ ಯದ್ವಯಂ ಗುರವೋ ನೃಣಂ ಸ್ವಾರ್ಥ ಮೂಹ್ಯಾಮಹೇ ದ್ವಿಜ. ಸ್ವಾರ್ಥಕ್ಕೋಸ್ಕರ ಮಾಡ್ಬಿಟ್ವಲ್ಲ ನಾವು. ಓ ಹೆಂಡತಿಯರೇ, ನಿಮ್ ಮುಂದೆ ನಾವ್ ಏನಲ್ಲ, ನಿಮ್ ಕಾಲಿನ ಧೂಳಿಗೆ ಸಮ ಅಲ್ಲ ನಾವು ಅಂತ ಹೇಳ್ತಾರೆ. ತಳ್ಳಿಬಿಟ್ರ ಇವಾಗ ಅವ್ರನ್ನ? ನೀನ್ ಕೃಷ್ಣ ಹತ್ರಕ್ಕೆ ಹೋಗಿದ್ದೀರಾ, ನಮ್ ಮಾತು ಧಿಕ್ಕರ್ಸ್ ಹೋಗಿದ್ದೀರಾ ಅಂತ ತಳ್ಳಿಬಿಟ್ರ? ಭಗವಂತ ತಳ್ಳೋಕೆ ಯಾಕೆ ಬಿಡ್ತಾನೆ? ಅವನಿಗೋಸ್ಕರ ತಾನೇ ಮಾಡ್ತಾ ಇರೋದು, ಅವನಿಗೋಸ್ಕರ ತಾನೇ ಹೋಗಿದ್ದು. ಯಾರು ಭಗವಂತನಿಗೋಸ್ಕರ ಜೀವನವನ್ನ ಮುಡುಪಾಗಿಟ್ಟಿರ್ತಾರೆ, ಅವನಿಗೋಸ್ಕರ ಕಿಂಚಿತ್ ಸೇವೆ ಮಾಡ್ತಾರೆ, ಅವನ ಭಗವಂತ ಹೆಂಗ್ ಬಿಡ್ತಾನೆ? ಬಂದರು ಗಂಡಂದ್ರೆ ಎಲ್ಲ ಹೆಂಡತಿರ ಮುಂದೆ ತಲೆ ಕೈ ಕಟ್ಕೊಂಡು ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿದ್ದಾರೆ. ಅಹೋ ಪಶ್ಯತ ನಾರೀಣಾಮಪಿ ಕೃಷ್ಣೆ ಜಗದ್ಗುರು ದುರಂತ ಭಾವಂ. ದುರಂತ ಭಾವಂ ಯ ಅವಿದರ್ಥಿ ಮೃತ್ಯು ಪಾಶಾನ್ ಗೃಹಾಭಿದಾನ್. ದುರ್ದೈವ, ದುರಾದೃಷ್ಟ, ನಾವು ಗೃಹ ಬಂಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಕರ್ಮಕಾಂಡದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ನಮ್ಮ ಪತ್ನಿಯರು ಭಗವಂತನ ಮೇಲೆ, ಕೃಷ್ಣನ ಮೇಲೆ ಎಷ್ಟು ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾರೆ, ನಾವು ಆ ಮೃತ್ಯು ಸಂಕೋಲಿಯಾದ ಸಂಸಾರದಲ್ಲಿ ಮುಳುಗಿ ನಾಶ ಆಗ್ತಾ ಇದೀವಿ. ಇವ್ರಿಗೇನಾದ್ರು ಸಂಸ್ಕಾರ ಆಗಿತ್ತ ಹೆಂಗಸರಿಗೆ? ವೇದ ಪುರಾಣಗಳನ್ನ ಓದಿದ್ರ? ಅಥವಾ ಅವ್ರ್ಯಾದ್ರು ಗುರುಗಳ ಹತ್ರ ವಿದ್ಯೆ ಕಲ್ತಿದ್ರ? ಆತ್ಮದ ಬಗ್ಗೆ ಚಿಂತನೆ ಮಾಡಿರಲಿಲ್ಲ, ಆತ್ಮ ಸ್ವರೂಪನೇ ಯೋಚನೆ ಮಾಡಿರ್ಲಿಲ್ಲ ಅವರು. ಆತ್ಮ ಅಂದ್ರೇನು, ದೇಹ ಅಂದ್ರೇನು, ಇದಂದ್ರೇನು, ಅದಂದ್ರೇನು, ಉಪನಿಷತ್ ಅಂದ್ರೇನು, ಪುರಾಣ ಏನು ಗೊತ್ತಿಲ್ಲ ಅವರಿಗೆ. ಯಾವ ಪುಣ್ಯ ಕಾರ್ಯನೂ ಮಾಡಿರಲಿಲ್ಲ ಅವರು. ಏನು ಮಾಡ್ದೇನೆ, ಬ್ರಾಹ್ಮಣರು ಹೇಳ್ತಾ ಇದಾರೆ, ಏನು ಮಾಡ್ದೇನೆ ಯಾರನ್ನ ತಲಾಂತರದಿಂದ ಹುಡುಕ್ತಾ ಇದ್ದಾರೋ, ವೇದಗಳು ಸೇರಿಸಿ ಬ್ರಹ್ಮದೇವರು ಸೇರಿಸಿ ಯಾರನ್ನ ಹುಡುಕ್ತಾ ಇದ್ದಾರೋ ಅಂತ ಸಾಕ್ಷಾತ್ ಭಗವಂತನ ಸಾಕ್ಷಾತ್ ಆಗಿ ದರ್ಶನ ಮಾಡ್ಕೊಂಡು ಬಂದ್ರಲ್ಲ, ಏನಿದು? ನಾವ್ ಎಷ್ಟೆಲ್ಲಾ ಕರ್ಮಕಾಂಡ ಆಚರಣೆ ಮಾಡಿದ್ರು ಕೂಡ ನಮ್ಗೆ ಅಂತ ಭಕ್ತಿ ಬರಲೇ ಇಲ್ವಲ್ಲ. ಭಕ್ತಿ ದೃಢ ನಾ ಚ ಅಸ್ಮಾಕಂ ಭಕ್ತಿನೇ ಬರ್ಲಿಲ್ಲ ನಮ್ಗೆ. ಸಂಸ್ಕಾರಾದಿ ಮಥಾಮಪಿ, ಎಷ್ಟೇ ಸಂಸ್ಕಾರ ಮಾಡಿದ್ರು ಕೂಡ ನಮ್ಗೆ ಕೃಷ್ಣ ಮೇಲೆ ಭಕ್ತಿ ಬರ್ಲಿಲ್ವಲ್ಲ. ನಾನು ಸ್ವಾರ್ಥ ವಿವೂಢಾನ್ ಪ್ರಮತ್ತಾನಂ ಗೃಹೇಹಯ. ಅವು ಅವ್ರು ಹೇಳ್ತಾರೆ ಬ್ರಾಹ್ಮಣರು ಅಂದ್ರೆ ಗಂಡಂದ್ರು, ನಾನು ಸ್ವಾರ್ಥ ವಿಮೂಢಾನ್, ನಿಜವಾಗ್ಲು ನಾನು ಅಂದ್ರೆ ನಿಜವಾಗ್ಲು ಸ್ವಾರ್ಥಿಗಳು, ಮೂರ್ಖರು ನಾವು. ಆ ಹೇಯವಾದ ಗೃಹ ಕೃತ್ಯಗಳಿಗೆ ಸಿಕ್ಕಾಕೊಂಡಿದೀವಿ. ಹೆಂಡತಿ ಸಾಕೋದು, ಮಕ್ಕಳನ್ನ ಸಾಕೋದು, ಅದು ಮಾಡೋದು, ಇದು ಹೇಯ ಕೃತ್ಯ ಅಂತೆ. ನಾವ್ ಹೇಳಿದ್ರೆ ನಮಗ್ ಬೈಬೋದು, ಏನಪ್ಪಾ ಇವ್ರು ಹಿಂಗೆ ಹೇಳ್ತಾರೆ, ಹಿಂಗ್ ಮಾತಾಡ್ತಾರೆ ಅಂತ. ಬ್ರಾಹ್ಮಣರು ಹೇಳ್ತಾ ಇದಾರೆ, ಯಾರು ಗೃಹ ಕೃತ್ಯಗಳು ತೊಡಗಿದ್ದಾರೆ ಅವರು ಹೇಯ ಕೃತ್ಯ ಮಾಡ್ತಾ ಇದಾರೆ ಅಂದ್ರೆ ಕಸ ತಿಂತಾ ಇದಾರೆ ಅಂತ ಅರ್ಥ. ಹೇಯ ಮಲಭಕ್ಷಕರು ಅಂತ ಅರ್ಥ. ನಮಗ್ ತಾವೇ ಹೇಳ್ಕೊಳ್ತಾ ಇರೋದವ್ರು. ಅಹೋ ನ ಸ್ಮಾರಯಾಮಾಸ ಗೋಪವಾಯ್ಕೆ ಸತಾಂಗತಿ. ಅಹೋ ಅಯ್ಯೋ, ನಮ್ಗೆ ಅಂತಿಮ ಗುರಿ ಭಗವಂತ ಅಂತ ಗೊತ್ತೇ ಆಗಿಲ್ವಲ್ಲ. ಎಲ್ಲಿ ಗೊತ್ತಾಗುತ್ತೆ ಮತ್ತೆ? ಹೇಗ್ ಗೊತ್ತಾಗುತ್ತೆ ಹೇಳಿ ಕೃಷ್ಣ ದೇವತಮ ಪರಮ ಪುರುಷ ಅಂತ? ಇನ್ನು ಶನಿಮಾತ್ಮನ್ ಪೂಜೆ, ಕಾಟೇರಮ್ಮನ್ ಪೂಜೆ, ಮಂಗಳ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ ಮಾಡ್ಕೊಂಡಿದ್ರೆ ಕೃಷ್ಣ ಎಲ್ಲಿ ಪ್ರಕಟ ಆಗ್ತಾನೆ? ಕೃಷ್ಣ ಪ್ರೇಮ ಹೆಂಗ್ ಕೊಡ್ತಾನೆ? ಯಾಕೆ ಕೊಡ್ಬೇಕು ಕೃಷ್ಣ ಪ್ರೇಮ? ಹಾಗಿದ್ರೆ ಬ್ರಾಹ್ಮಣರು ಕೊಡ್ಬೋದಿತ್ತಲ್ಲ, ದಿನ ಯಜ್ಞ ಮಾಡ್ತಾ ಇದ್ರು, ಹೋಮ ಮಾಡ್ತಾ ಇದ್ರು. ಅವ್ರಿಗೆ ಹೇಗೆ ಅರ್ಥ ಆಯ್ತು ಬ್ರಾಹ್ಮಣರಿಗೆ ಅಂದ್ರೆ, ತಮ್ಮ ಪತ್ನಿಯರು ಭಕ್ತಿ ಮಾಡಿದ್ದಕ್ಕೆ ಅವ್ರಿಗೆ ಅರ್ಥ ಆಗಿದ್ದು, ಇಲ್ಲ ಅರ್ಥ ಆಗ್ತಿರ್ಲಿಲ್ಲ. ಈಗ ಹೇಳುದು ಪತ್ನಿಯರ ಕೈಲಿದೆ ಗಂಡಂದ್ರ ಜುಟ್ಟು, ಅವ್ರನ್ನ ನರಕಕ್ಕಾದ್ರೂ ಕಳಿಸ್ಬೋದು, ಭಗವದ್ ಧಾಮಕ್ಕಾದ್ರೂ ಕಳಿಸ್ಬೋದು. ಯೋಚನೆ ಮಾಡ್ಬೇಕು ನಾವು ಅಷ್ಟು. ಇಲ್ಲ ನನ್ ಗಂಡನ್ ತುಂಬಾ ಪ್ರೀತಿ ಮಾಡ್ತೀನಿ ಅಂದ್ರೆ ನೀವು ಭಕ್ತಿ ಮಾಡ್ಬೇಕು.
ಇಲ್ಲ ಇಲ್ಲ ನಮ್ ಗಂಡ ನನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಬಂದವ್ರಿಗೆಲ್ಲ ಕಾಫಿ ಟೀ ಬ್ರೂ ನೆಸ್ಕೆಫೆ ಎಲ್ಲ ಮಾಡ್ಕೊಡ್ತೀವಿ, ಬಂದವ್ರಿಗೆಲ್ಲ ಅದ್ ಮಾಡ್ಕೊಡ್ತೀವಿ ಅಂದ್ರೆ ನೀವು ನರಕಕ್ಕೆ ಹೋಗ್ತೀರಾ. ಒಂದು ಗಂಡನ್ನು ನರಕಕ್ಕೆ ಕರ್ಕೊಂಡು ಹೋಗ್ತೀರಾ, ಬನ್ರಿ ಜೊತೆಲಿ ಹೋಗೋಣ ನಾವು ನರಕಕ್ಕೆ ಹೋಗೋಣ ಬನ್ರಿ ಅಂತ. ಪ್ರೀತಿ ಎಲ್ಲ ಅದು, ನಾವು ದ್ವೇಷ ಮಾಡ್ತಾ ಇದೀವಿ ಅಂತ ಅರ್ಥ. ಬೈದ್ ಹೇಳೋರು ಉದ್ಧಾರ ಕೇಳ್ತಾರೆ ಅಂತ ಅಲ್ವಾ, ಗಾದೆ ಹೇಳ್ತಾರಲ್ಲ, ಬೈದ್ ಹೇಳೋರು ಉದ್ಧಾರ ಕೇಳ್ತಾರೆ. ಯಾರ್ದು ಹಾಳಾಗೋಗ್ಲಿ ಅಂತ ಹೇಳ್ತಾರ, ಭಕ್ತಿ ಮಾಡ್ಲಿ ಅಂತ ಹೇಳ್ತಾರ. ಭಕ್ತಿ ಮಾಡ್ಲಿ ಅಂತ ಬೈಯೋದ್ರಲ್ಲಿ ಏನೋ ತಪ್ಪಿದೆ? ಮಕ್ಳಿಗಾಗ್ಲಿ ಹೆಂಡತಿ ಆಗ್ಲಿ ಗಂಡನಿಗಾಗ್ಲಿ ಒಂದು ಹೇಳುದು ಭಕ್ತಿ ಮಾಡ್ರಿ ಸುಮ್ಮನೆ ಮರ್ಯಾದೆಯಿಂದ. ನಾವ್ ಬಿಟ್ಟಿ ಚಾಕ್ರಿ ಮಾಡಕ್ಕಿದೀವ ಮನೇಲಿ, ಕಂಡವರೆಲ್ಲ ಕರ್ಕೊಂಡ್ಬಂದು ಕಾಫಿ ಮಾಡ್ಕೊ ಟೀ ಮಾಡ್ಕೊಡೋ, ಅವ್ನು ರಾಜಕೀಯ ವ್ಯಕ್ತಿ, ಇವನು ಅದು ಅವನು ಪೊಲಿಟಿಷಿಯನ್, ಅವನು ಬಿಸ್ನೆಸ್ ಮ್ಯಾನ್ ಅಂತ ಹೇಳೋದಕ್ಕೆ. ಹೆಂಗಾಗಿದೆ ಅಂದ್ರೆ ಈಗ ಬ್ರಾಹ್ಮಣರ ತರ ಗಂಡಂದ್ರು ಹೆಂಡತಿಯರ ಮುಂದೆ ಬಗ್ಗೋದಿಲ್ಲ ಭಕ್ತಿ ಮಾಡ್ತಾ ಇದ್ರೆ. ಏನು ನಾನ್ ಇನ್ ಮುಂದೆ ಬಗ್ಬೇಕು, ಮರ್ಯಾದೆ ನಾನು ಹೇಳೋದು ಕೇಳ್ಕೊಂಡ್ ಬಿದ್ದಿರು, ದೇವಸ್ಥಾನಕ್ಕೆ ಹೋಗ್ಬಾರ್ದು, ಪ್ರಸಾದ ತಿನ್ಬಾರ್ದು. ಹಿಂಗ್ ಮಾಡಿದ್ರೆ ಯಾವ ದೇವ್ರು ಮೆಚ್ತಾರೆ? ಯಾವ ಕಾಟೇರಮ್ಮ ಕೂಡ ಮೆಚ್ಚಿಬಿಡ್ತಾಳೆ. ಶನಿವಾರ ಆಗಿ ಶನಿಮಾತ್ಮ ದೇವಸ್ಥಾನ ಕೂಡ ಹೋಗ್ಬಿಡೋದು. ಮಾಡ್ತಾರೆ, ಮಾಡಿ ಏನ್ ಮಾಡ್ತಾರೆ ಮಾಡಿಕೊಳ್ಳಿ, ಕೃಷ್ಣ ಭಕ್ತಿ ಬೆಳೆಸ್ಕೊಳ್ಳಿ ಫಸ್ಟ್. ಅವ್ರು ಏನ್ ಹೇಳ್ತಾರೆ, ನಾವು ಈ ಹೆಂಡತಿಯರು ಏನು ಮಾಡದೆ ಭಗವಂತ ನೋಡ್ಕೊಂಡು ಬಂದಿದ್ದಾರೆ, ದರ್ಶನ ಮಾಡಿದ್ದಾರೆ, ನಾವ್ ಇಷ್ಟೆಲ್ಲ ಮಾಡಿ ಭಗವಂತ ದರ್ಶನ ಆಗಿಲ್ಲ, ನಾವೆಂತ ಮೂರ್ಖರು, ಗೃಹಮೇಧಿಗಳು ನಾವು, ಹೀನ ಕೃತ್ಯದಲ್ಲಿ ತೊಡಗಿದೀವಿ ನಾವು. ಭಗವಂತನ ಭಕ್ತಿ ಇಲ್ಲದೆ ಯಜ್ಞ ಮಾಡೋದು ಕೂಡ ಹೀನ ಕೃತ್ಯ, ಕೆಟ್ಟ ಕೆಲಸ ಅಂತ. ಭಕ್ತಿ ಇಲ್ಲದೆ, ಕೃಷ್ಣ ಭಕ್ತಿ ಇಲ್ಲದೆ ಏನೇ ಮಾಡಿದ್ರು ಕೂಡ ಅದು ಕೆಟ್ಟ ಕೆಲ್ಸಾನೇ. ಯಜ್ಞ ಮಾಡಿದ್ರು ಏನ್ ಮಾಡಿದ್ರು. ಮುಂದೆ ಹೇಳ್ತಾರೆ, ಅನ್ಯಥಾ ಪೂರ್ಣ ಕಾಮಸ್ಯ ಕೈವಲ್ಯಾದ ಶಾಂಪತೆ ಈಶಿತವ್ಯೈ ಕಿಮಸ್ಮಾರಿ ಈಶ ಸಹಿತದ್ ವಿಡಂಬನಂ. ಹೋ ಭಗವಂತ, ತನ್ನ ಎಲ್ಲ ಇಚ್ಛೆಯನ್ನ ಪೂರೈಸಿಕೊಂಡ ಮೋಕ್ಷ ಮತ್ತಿತರ ಎಲ್ಲ ದಿವ್ಯ ಕಲ್ಯಾಣಗಳ ಸ್ವಾಮಿಯಾದ ಪರಮ ನಿಯಾಮಕನು ತನ್ನ ಹತೋಟಿಯಲ್ಲಿರುವ ನಮ್ಮೊಂದಿಗೆ ಏಕೆ ಈ ನಟನೆಯನ್ನ ಮಾಡಬೇಕಾಗಿತ್ತು? ಗೊತ್ತಾಯ್ತು ಅವ್ರಿಗೆ, ನಟನೆ ಮಾಡ್ದ ಕೃಷ್ಣ, ಆಕ್ಟಿಂಗ್ ಮಾಡ್ದ, ಡ್ರಾಮಾ ಮಾಡ್ಬಿಟ್ಟ. ಯಾಕೆ ಮಾಡ್ದ? ಭಗವಂತನ ಪಾದ ಕಮಲಗಳ ಸ್ಪರ್ಶವನ್ನ ಬಯಸಿ ಲಕ್ಷ್ಮಿ ಇತರ ಎಲ್ಲರನ್ನೂ ತೊರೆದು ತನ್ನ ಸ್ವಾಭಿಮಾನ ಚಂಚಲತೆಯನ್ನು ತ್ಯಜಿಸಿ ಅವನೊಬ್ಬನನ್ನೇ ನಿರಂತರವಾಗಿ ಆರಾಧಿಸ್ತಾಳೆ ಅಲ್ವಾ ಲಕ್ಷ್ಮಿ. ಅಂತವನು ಕೂಡ ಯಾಚಿಸುವುದು ನಿಜವಾಗಿಯೂ ಎಲ್ಲರಿಗೂ ಆಶ್ಚರ್ಯ ತರುವಂತದ್ದು. ಲಕ್ಷ್ಮಿಗೆ ಕೊಡ್ಲಿಲ್ಲ ಆ ಭಾಗ್ಯವನ್ನ. ಹ್ಮ್ ಲಕ್ಷ್ಮಿಗೂ ಆ ಭಾಗ್ಯ ಸಿಗೋದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ವಿಚಾರ ಮಾಡ್ತಾ ಮಾಡ್ತಾ ಹ್ಮ್ ಆ ಬ್ರಾಹ್ಮಣರು ಧಿಕ್ಕಾರ ಹಾಕೊಳ್ತಾರೆ. ನಮ್ಮ ಜನ್ಮಕ್ಕೆ ಧಿಕ್ಕಾರ ಇರಲಿ, ನಮ್ಮ ನಮ್ಮ ವಿದ್ಯೆಗೆ ಧಿಕ್ಕಾರ ಇರಲಿ, ನಮ್ಮ ಪೂಜೆಗೆ ಧಿಕ್ಕಾರ ಇರಲಿ, ನಮ್ಮ ನಮ್ಮ ಪಾಂಡಿತ್ಯಕ್ಕೆ, ನಮ್ಮ ಬ್ರಾಹ್ಮಣ ಜಾತಿಗೆ ಧಿಕ್ಕಾರ ಇರಲಿ ಅಲ್ವಾ. ಏನ್ ಪ್ರಯೋಜನ? ಸರಿತಾನೆ ಅವ್ರು ಹೇಳ್ತಾ ಇರೋದು. ಏನ್ ಮಾಡುದು ಕೃಷ್ಣ ಭಕ್ತಿ ಇಲ್ಲ ಅಂದ್ರೆ ಇದೆಲ್ಲಕ್ಕೂ ಧಿಕ್ಕಾರನೇ ಹೇಳ್ಬೇಕು ಅಂತ ಅರ್ಥ. ಏನು ಮಾಡದೆ ಭಗವಂತನಲ್ಲಿ ಪ್ರೀತಿ ಬೆಳೆಸ್ಕೊಂಡ್ರೆ ತಾನಾಗಿ ಎಲ್ಲ ಕೊಟ್ಬಿಡ್ತಾನೆ, ಸಾಕ್ಷಾತ್ ಭಗವಂತನೇ ಬಂದು ಎಲ್ಲವನ್ನು ಅನುಗ್ರಹ ಮಾಡ್ಬಿಡ್ತಾನೆ. ಅವ್ರಿಗೆ ಅರ್ಥ ಆಯ್ತು, ನಾವೆಂತ ಅಪರಾಧ ಮಾಡ್ಬಿಟ್ವಿ. ಇತಿ ಸ್ವ ಅಘಂ, ಅಘಂ ಅಂದ್ರೆ ಪಾಪ, ಇತಿ ಸ್ವ ಅಘಂ ಅನುಸ್ಮೃತ್ಯ ಕೃಷ್ಣೇ ತೇ ಕೃತ ಹೇಲಯ. ಅಯ್ಯೋ ಕೃಷ್ಣ, ನಾವು ಅಪರಾಧ ಮಾಡ್ಬಿಟ್ವಿ ನಿನಗೆ. ಅಪರಾಧ ಮಾಡಿದ್ವಿ ಅನ್ನೋ ಭಾವನೆ ಬರೋದು ಕೂಡ ಭಗವಂತನ ಅನುಗ್ರಹ ಇದ್ರೇನೆ. ಇಲ್ಲಾಂದ್ರೆ ನಾವೇನ್ ಅಪರಾಧ ಮಾಡಿದ್ದೇವೆ? ನಾವೇನ್ ಅಪರಾಧ ಮಾಡಿಲ್ಲ, ನಾವೇನ್ ನಾವೇನ್ ಪೂಜೆ ಮಾಡ್ತಾ ಇಲ್ವಾ, ಪ್ರತಿ ಶನಿವಾರ ಹೋಗೋದಿಲ್ವ ನಾವು ಶನಿಮಾತ್ಮ ದೇವಸ್ಥಾನಕ್ಕೆ, ನಾವೇನ್ ಅಪರಾಧ ಮಾಡಿಲ್ಲ ಅಂತೇನಾದ್ರು ಗರ್ವ ಜಂಬ ತೋರ್ಸಿದ್ರೆ ಭಗವಂತ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾನೆ. ನಾವು ಪ್ರಾರ್ಥನೆ ಮಾಡ್ಬೇಕಾಗಿದೆ ಇಷ್ಟೇ, ನಾವೇನ್ ಅಪರಾಧ ಮಾಡಿದ್ವಿ ನಮಗೆ ಅದರ ಅರಿವು ಬರಬೇಕು, ಪಶ್ಚಾತ್ತಾಪ ಪಡಬೇಕು. ಅದಕ್ಕೆ ಪ್ರಾಯಶ್ಚಿತ ಏನು? ಕೃಷ್ಣ ಸ್ಮರಣೆ. ಅದೇ ಹೇಳ್ತಿದ್ರೆ, ಇತಿ ಸ್ವ ಅಘಂ ಅನುಸ್ಮೃತ್ಯ ಕೃಷ್ಣೇ ತೇ ಕೃತ ಹೇಳನ ದಿದೃಕ್ಷವೋ ವ್ರಜಮತ ಕಂಸಾದ್ ಭೀತನ ಚಾಚಲನ್. ಕೃಷ್ಣ
ನಮ್ಮ ಅಪರಾಧಗಳನ್ನ ದಯವಿಟ್ಟು ಕ್ಷಮಿಸ್ಬಿಡು. ಗೊತ್ತಿಲ್ಲದೆ ನಾವು ಏನೋ ನಿಮ್ಮನ್ನ ಅವಹೇಳನ ಮಾಡ್ಬಿಡ್ವಿ, ಅವಹೇಳನ ಮಾಡ್ಬಿಟ್ವಿ, ನಾವು ನಿಮ್ಗೆ ಅಗೌರವ ತೋರಿಸ್ಬಿಟ್ವಿ ಅಂತ. ಕೃಷ್ಣ ಅವತಾರ ಮಾಡಿದ ದಿನ ಜನ್ಮಾಷ್ಟಮಿ, ಅವತ್ತು ಬಂದು ಎಲ್ರೂ ಭಗವಂತನ ದರ್ಶನ ಮಾಡಿ, ಬ್ರಾಹ್ಮಣ ಪತ್ನಿಯರಿಗೆ ಏನ್ ಹೇಳಿದ್ರು, ದೂರದಿಂದಲೇ ನಾನು ದರ್ಶನ ಮಾಡಿ ನನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿ ನನ್ನ ಕೀರ್ತನೆಯನ್ನ ಮಾಡಿ. ಅದಕ್ಕೆ ಎಲ್ಲಾ ಇಸ್ಕಾನ್ ಟೆಂಪಲ್ಗಳಲ್ಲೂ ಅಥವಾ ಸೆಂಟರ್ಗಳಲ್ಲೂ ಜನ್ಮಾಷ್ಟಮಿ ಮಾಡುವಂತ ಸಂದರ್ಭದಲ್ಲಿ ಕೀರ್ತನೆ ತುಂಬಾ ಮುಖ್ಯ. ಭಗವಂತನ ಗುಣಗಾನವನ್ನು ಮಾಡಬೇಕು, ಅವಾಗ ಮಾತ್ರ ನಮಗೆ ಕೃಷ್ಣ ಭಕ್ತಿ ಬೆಳೆಯುತ್ತೆ. ಅದಕ್ಕೆ ಎಲ್ರು ದಯವಿಟ್ಟು ಪಾಲ್ಗೊಳ್ಳಿ. ಯಾಕಂದ್ರೆ ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದೀವಿ. ನಮ್ಮಲ್ಲಿ ಇರೋ ಮನಸ್ಸು, ನಮ್ಗೆ ಬುದ್ಧಿ ಎಲ್ಲ ಭಗವಂತ ಕೊಟ್ಟಿದ್ದೆ. ಅದಕ್ಕೆ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಹೇಳ್ತಾರೆ, ಬ್ರಾಹ್ಮಣರು ತಮ್ಮ ಪಾಪ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಟ್ಟರು. ಪಾಪಕರ್ಮನೇ ತಾನು ಯಜ್ಞ ಮಾಡಿದ್ದು, ಹೌದಲ್ವ? ಯಜನ ಒಪ್ಕೊಳ್ಳೋದಿಲ್ಲ. ಬ್ರಾಹ್ಮಣರು ಯಜ್ಞ ಮಾಡಿದ್ದು ಪಾಪಕರ್ಮ. ಇದನ್ನ ನಾವು ಸಾರಿ ಹೇಳ್ತಿರ್ತೀವಿ ಯಾವಾಗ್ಲೂ. ಭಗವಂತನ ಬಿಟ್ಟು ನೀವು ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಅದು ಪಾಪನೇ ಆಗುತ್ತೆ. ಎಷ್ಟು ಪಾಪ ಮಾಡಿದೀವಿ ನೆನ್ಸ್ಕೊಳ್ಳಿ ಒಂದ್ಸಲ, ಈ ಕ್ಷಣದವರ್ಗುನು. ನಮ್ಗೆ ಬೇರೆ ದಾರಿನೇ ಇಲ್ಲ. ಈಗ ನಾವು ಭಗವಂತ ಶರಣಾಗತರಾಗ್ಬೇಕಷ್ಟೇ. ಈಗ ನಮ್ ತಪ್ಪು ಒಪ್ಕೊಂಡು ತಮ್ಮ ಪ್ರಣಾಮಗಳನ್ನು ಅವನಿಗೆ ಅರ್ಪಿಸಲು ತಾವೇ ಹೋಗಬೇಕೆಂದವರಿಗೆ ಅಪೇಕ್ಷೆ ಆಯಿತು. ಆದರೆ ಕಂಸನ ಹೆದರಿಕೆಯಿಂದ ಅವರು ಹೋಗಲು ಸಾಧ್ಯವಾಗಲಿಲ್ಲ. ಅಂದ್ರೆ ಭಕ್ತಿಪೂರ್ವಕ ಸೇವೆಯಿಂದ ಪರಿಶುದ್ಧನಾಗದೆ ದೇವತಮ್ಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗುವುದು ಮನುಷ್ಯನಿಗೆ ಕಷ್ಟ. ಆಗಲ್ಲ. ಅಯ್ಯೋ ನಮಗೂ ಹೋಗ್ಬೇಕು ಅಂತ ಆಸೆ ರೀ, ನಮ್ಮ ಮನೆಯವ್ರು ಬಿಡೋದಿಲ್ಲ. ನಿಮ್ಮ ಗ್ರಾಚಾರ. ಅಂತ ಗಂಡ ಅಥವಾ ಅಂತ ಹೆಂಡತಿನ ಪಡ್ಕೊಂಡಿದ್ದು ನಿಮ್ಮ ಪೂರ್ವ ಜನ್ಮದ ದುಷ್ಕೃತಿ. ಏನು ಮಾಡಕ್ಕಾಗಲ್ಲ, ಅನುಭವಿಸ್ಬೇಕು. ಮನೇಲಿ ಇದ್ಕೊಂಡೆ ಆ ಗೋಪಿ ಹೇಗೆ ಪ್ರಾಣ ಬಿಟ್ಲು, ಕೃಷ್ಣ ಸ್ಮರಣೆ ಮಾಡ್ಕೊಂಡು ಹಂಗ್ ಬಿಡ್ಬೇಕಷ್ಟೇ ನಾವು. ಯಾರಿಗೆ ಅಂತ ಗಂಡಂದು ಸಿಕ್ಕಿದಾರಂತ ಅಥವಾ ಹೆಂಡತಿ ಸಿಕ್ಕಿದಾರಂತ ಏನ್ ಮಾಡಕ್ ಆಗೋದಿಲ್ಲಲ್ಲ. ನಮ್ ಕೈಲಿದ್ಯಾ ಅದು? ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಅದಕ್ಕೆ ಹೇಳುದು, ಈ ಜನ್ಮ ನಮಗೆ ಭಗವಂತ ಕೊಟ್ಟಿದ್ದಾನೆ. ಅನರ್ಥಗಳನ್ನ ನಿವೃತ್ತಿ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ ಇದೆ. ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಭಕ್ತಿಪೂರ್ವಕ ಸೇವೆಯಿಂದ ಪರಿಶುದ್ಧನಾಗದೆ ದೇವತಮ್ಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗುವುದು ಮನುಷ್ಯನಿಗೆ ಕಷ್ಟ. ಬ್ರಾಹ್ಮಣ ವಿದ್ವಾಂಸರು ಮತ್ತು ಅವರ ಪತ್ನಿಯರ ನಿದರ್ಶನ ಸ್ಪಷ್ಟವಾಗಿದೆ. ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಪ್ರೇರಿತರಾಗಿದ್ದ ಬ್ರಾಹ್ಮಣ ಪತ್ನಿಯರು ಯಾವ ರೀತಿಯ ವಿರೋಧವನ್ನೂ ಲಕ್ಷ್ಯ ಮಾಡಲಿಲ್ಲ. ಗಂಡನ್ ತಡೆದ್ರು, ಅಣ್ಣ ತಮ್ಮಂದು ತಡೆದ್ರು, ಮಕ್ಕಳು ತಡೆದ್ರು, ಯಾರು ತಡೆದ್ರು ಅದಕ್ಕೆ ಲಕ್ಷ್ಯ ಮಾಡಲಿಲ್ಲ. ಕೂಡಲೇ ಕೃಷ್ಣನ ಬಳಿಗೆ ಹೋದರು. ಬ್ರಾಹ್ಮಣರಿಗೆ ಪ್ರಭುವಿನ ಪರಮಾಧಿಕಾರದ ಅರಿವಾಗಿದ್ದು ಪಶ್ಚಾತ್ತಾಪ ಪಡುತ್ತಿದ್ದರು. ಕರ್ಮಗಳಿಗೆ ಇನ್ನು ಬಹಳವಾಗಿ ಅಂಟಿಕೊಂಡಿದ್ದರಿಂದ ಅವರಿಗೆ ಇನ್ನು ಕಂಸನ ವಿಷಯದಲ್ಲಿ ಹೆದರಿಕೆ ಇತ್ತು. ಯಾಕ್ರಿ ಭಯ ಪಡುತ್ತೀರಿ? ಕೃಷ್ಣ ದೇವತಮ ಪರಮ ಪುರುಷ. ಇಲ್ಲ ಆದ್ರೂ ನನಗೆ ಕಂಸನ ಭಯ ಇದೆ. ಮತ್ತೆ ನೀವು ಪರಿಶುದ್ಧ ಭಕ್ತರಲ್ಲ ಅಂತ ಅರ್ಥ. ಕಂಸನಿಗೆ ಹೆದರಿಕೊಂಡು ನೀವು ಕೃಷ್ಣ ಶರಣಾಗತಿ ಆಗಿಲ್ಲ ಅಂದ್ರೆ ಕೃಷ್ಣನ ನಂಬಿಕೆ ಇಲ್ಲ ಅಂತ ಆಯ್ತು. ಕೃಷ್ಣನಿಗಿಂತ ಕಂಸನೇ ಶ್ರೇಷ್ಠ ಅಂತ ಆಯ್ತು. ಬರೋದಿಲ್ಲ ಭಕ್ತಿ. ಮತ್ತೆ ಅದಕ್ಕೆ ಭಗವಂತ ಪತ್ನಿಯರ ಪರೀಕ್ಷೆ ಮಾಡಿದ್ದು. ಇಲ್ಲ ನಿಮ್ ಗಂಡದ್ರು ಬೇಜಾರ್ ಮಾಡ್ಕೊಳ್ತಾರೆ, ಹೋಗಿ. ಇಲ್ಲ, ಹೋಗೋದಿಲ್ಲ ನಾವು. ಸಮಾಜ ತಪ್ಪು ತಿಳ್ಕೊಳುತ್ತೆ ನನ್ನ ಜೊತೆ, ಹೋಗಿ. ಇಲ್ಲ, ಹೋಗೋದಿಲ್ಲ ನಾವು. ಯಾವ ಧಾರ್ಮಿಕ ವಿಧಿಗಳಿಗೂ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಶುದ್ಧ ಭಕ್ತಿ ಬಂದ್ರೆ. ಅಲ್ಲಿ ತನಕ ನಮ್ಗೆ ಇನ್ನು ಭಯ. ಇವಾಗ್ಲೂ ಅಷ್ಟೇ, ಇಷ್ಟೆಲ್ಲ ನಾವು ಶ್ರವಣ ಮಾಡಿನೂ ಆದ್ರೂ ನಾವು ಊರಬ್ಬ ಮಾಡ್ಲಿಲ್ಲ ಅಂದ್ರೆ, ಕೋಣ ಕಡಿಲಿಲ್ಲ ಅಂತ ಅಂದ್ರೆ, ಏನ್ ನಮ್ ದೇವ್ರು ಮೆಚ್ಚೋದಿಲ್ಲ ಅಂದ್ರೆ ಮತ್ತೆ ವ್ಯರ್ಥ. ಇಲ್ಲ ನಮ್ಗೆ ಊರಬ್ಬಕ್ಕೆ ಜಾತ್ರೆಗೆ ಮರಿ ಕಡಿಲೇಬೇಕಪ್ಪ, ನಾವು ಏನ್ ಕೃಷ್ಣ ಭಕ್ತರಾದ್ರೂ ನಾವು ಮಾಡ್ಲೇಬೇಕು, ನಾವು ಕಡಿಬೇಕು, ಮರಿ ಕಡಿಬೇಕು ಅಂದ್ರೆ ಪ್ರಯೋಜನ ಏನ್ ಬಂತು? ನಂಬಿಕೆ ಬೇಕು. ಅದಕ್ಕೆ ಭಗವಂತ ಲೀಲೆಗಳು ಯಾಕೆ ಕಿವಿಗೆ ಹೃದಯಕ್ಕೆ ಆನಂದ ಕೊಡುತ್ತೆ ಅಂದ್ರೆ, ಭಯ ಇದೆ ನಮಗೆ ಹೃದಯದಲ್ಲಿ, ಆ ಭಯ ಹೋಗ್ಬಿಡುತ್ತೆ. ಆ ಭಯಕ್ಕೆ ಕೃಷ್ಣ ಕಥೆನೆ ಮದ್ದು, ಔಷಧಿ. ಪ್ರತಿದಿನ ಓದಿ, ಕೃಷ್ಣ ಪುಸ್ತಕ ಓದಿ, ಬ್ರಾಹ್ಮಣ ಪತ್ನಿಯರ ಹೇಗೆ ಉದ್ಧಾರ ಮಾಡ್ದ ಭಗವಂತ, ಹಾಗೆ ನಮ್ಮನ್ನು ಕೂಡ ಉದ್ಧಾರ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ನಮ್ಗೆ. ಯಾರನ್ನೂ ಭಗವಂತ ದೂರ ಮಾಡೋದು ಇಲ್ಲ. ನಂಬಿಕೆ ಅಷ್ಟೇ. ಓಕೆ.
ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಆಯ್ತು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ पितानां पावनेभ्यो वैष्णवेभ्यो नमो नमः। जगदीश प्रभुपाद की जय, सनातन भक्त वृंद की जय, हरिनाम संकीर्तन महायज्ञ की जय, कृष्ण जन्माष्टमी महोत्सव की जय।